ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮೂಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟಿನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ SSC GD ಮತ್ತು SSC MTS ಮತ್ತು RPF ಒಳಗ ಸೊ ಈ ಸಲ ಎಕ್ಸಾಮು ಕನ್ನಡದಾಗ ಆಗಿದ್ದ ಕನ್ನಡ ಒಳಗ ನೋಟ್ಸ್ ಕೊಡಂತ ಇದ್ರು ಸರ್. ಅವರಿಗಾಗಿ ನಿಮಗೋಸ್ಕರ ನಾವೆಲ್ಲ ನಮ್ಮ ಟೀಮ್ ಲಯನ್ಸ್ ಕರಿಯರ್ ಅಕಾಡೆಮಿ ಟೀಮ್ ಪ್ರತಿಯೊಂದು ಕೆಮಿಸ್ಟ್ರಿ ಒಳಗೆ ಬರ್ತಕ್ಕಂಥ ಮೇನ್ ಪಾಯಿಂಟ್ಸ್ಗಳನ್ನ ಬುಲೆಟ್ ಪಾಯಿಂಟ್ಸ್ಗಳನ್ನ ಇವತ್ತಿಂದ ಡೈರೆಕ್ಟ್ ಆಗಿ ಎಕ್ಸಾಮ್ ಒಳಗೆ ಬರ್ತಕ್ಕಂಥ ಪಾಯಿಂಟ್ಗಳನ್ನ ಕಲೆಕ್ಟ್ ಮಾಡಿ ನೋಟ್ಸ್ ರೆಡಿ ಮಾಡಿದೀವಿ. ಎಲ್ಲ ಒಂದು ಶಿಫ್ಟ್ ಒಳಗೆ SSC GD ಆಗಿರ್ಬೋದು, SSC MTS ಒಳಗ, RPF ಒಳಗ ಶಿಫ್ಟ್ ವೈಸ್ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಯಾವ ಏರಿಯಾ ಮೇಲೆ ಕೇಳಿದಾರೋ ಆ ಒಂದು ಏರಿಯಾ ಮೇಗಿನೂ ನೋಟ್ಸ್ ರೆಡಿ ಮಾಡಿ ಡೈರೆಕ್ಟ್ ಆಗಿರ್ತಕ್ಕಂಥ ನೋಟ್ಸ್ ಕೊಡ್ತಾ ಇದ್ದೀವಿ. ಸೊ ಎಲ್ಲ ಏನು ಡೈರೆಕ್ಟ್ ಪಾಯಿಂಟ್ಸ್ ಇದೊಂದು ವಿಡಿಯೋ ನೋಡಿದ್ರೆ ನೀವು ಇಡೀ ಕೆಮಿಸ್ಟ್ರಿನ ಕವರ್ ಮಾಡ್ಬೋದು ಅಂತಕ್ಕಂಥ ಒಂದು ವಿಶ್ವಾಸವನ್ನ ಈ ಒಂದು ವಿಡಿಯೋದಾಗ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ SSC GD, RPF, SSC MTS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ SSC MTS RPF ಬ್ಯಾಚ್ಗಳು ಸ್ಟಾರ್ಟ್ ಆಗಿರ್ತಾವ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಸರ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಕ್ಲಾಸ್ನ. ಓಕೆ ಥ್ಯಾಂಕ್ ಯು ಸರ್. ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಲಯನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಾವು ಈಗಾಗಲೇ ಒಂದು ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ರೀಸನಿಂಗ್ ಸಬ್ಜೆಕ್ಟಲ್ಲಿ ಬರುವಂಥ ಎಲ್ಲ ವಿಷಯಗಳನ್ನ ವಾಟರ್ ಆ್ಯಂಡ್ ಮಿರರ್ ಎಂಬ ಸಬ್ಜೆಕ್ಟ್ ಮೇಲೆ ನಾವು ಆಲ್ರೆಡಿ ಒಂದು ವಿಡಿಯೋ ಸರಣಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಸೈನ್ಸ್ ಸಂಬಂಧಪಟ್ಟಂಗೆ ಅಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವ, ಯಾವ ಥರ ಕ್ವಶನ್ಸ್ಗಳು ಬಂದರೆ ನಾವು ಯಾವ ಥರ ಎಲಿಮಿನೇಟ್ ಮಾಡುವ ಮೂಲಕ ಯಾವ ಥರ ಉತ್ತರವನ್ನು ಕೊಡಬೇಕು ಅನ್ನೋಂಥದ್ದನ್ನು ಬುಲೆಟ್ ಪಾಯಿಂಟ್ ಅಂದರೆ ಆಲ್ರೆಡಿ ಶಿಫ್ಟ್ ವೈಸ್ ಕೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಸುತ್ತಮುತ್ತ ಆ ಏರಿಯಾದಲ್ಲಿ ಯಾವ ಥರ ಓದಬೇಕು ಅನ್ನೋಂಥದ್ದನ್ನು ಸವಿವರವಾಗಿ ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ಈ ಒಂದು ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡ್ತಿದ್ವಿ. ಇದು ಒಂದೇ ವಿಡಿಯೋ ಅಲ್ಲ, ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಅನೇಕ ಈ ವಿಡಿಯೋ ಸರಣಿಯನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಡೀ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಷ್ಟೇ ಅಲ್ಲದೆ ಇಡೀ ಸೈನ್ಸನ್ನು ಎಲ್ಲವನ್ನೂ ಕೂಡ ಮುಗಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಯಾವ ಥರ ಓದಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರ್ತದೆ. ಇದನ್ನು ಈ ವಿಡಿಯೋದನ್ನು ನೋಡೋದ್ರ ಮೂಲಕ ಯಾವ ಥರ ನಾವು ಸಬ್ಜೆಕ್ಟನ್ನು ಸೋರ್ಸನ್ನು ಕಲೆಕ್ಟ್ ಮಾಡ್ಬೋದು, ಯಾವ ಥರ ಸರಳವಾಗಿ ನಾವು ನೆನಪಿಟ್ಟುಕೊಳ್ಬೋದು ಅನ್ನೋಂಥದ್ದನ್ನು ಸವಿಸ್ತಾರವಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಿದ್ವಿ. ಎಲ್ಲ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನನ್ನ ಕೆಚ್ಚದೆಯ ಹುಡುಗರೇ, ನೀವೆಲ್ಲ ಮಹಾನ್ ಕಾರ್ಯಗಳನ್ನು ಸಾಧಿಸುವಲ್ಲಿ ಜನ್ಮವೆತ್ತಿ ಬಂದಿದ್ದೀರಿ ಎಂಬುದರಲ್ಲಿ ನಂಬಿಕೆ ಇಡಿ. ನೀವೆಲ್ಲ ಮಹಾನ್ ಕಾರ್ಯಗಳನ್ನು ಸಾಧಿಸುವಲ್ಲಿ ಜನ್ಮವೆತ್ತಿ ಬಂದಿದ್ದೀರಿ ಎಂಬುದರಲ್ಲಿ ನಂಬಿಕೆ ಇಡಿ. ನಾಯಿಗಳ ಬವಳಿಕೆಗೆ ನಿಮ್ಮನ್ನು ಹೆದರಿಸದಿರಿ, ಅಷ್ಟೇ ಏಕೆ ಸ್ವರ್ಗದ ಸಿಡಿಲುಗಳಿಗೂ ಹೆದರದಿರಿ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಯುವ ಜನತೆಗೆ ನವ ಚೈತನ್ಯದ ಚಿಲುಮೆಯಾಗಿರುವಂಥ ವಿವೇಕಾನಂದರು ಅನೇಕ ವ್ಯಕ್ತಿಗಳಿಗೆ ಮಾದರಿ ಆಗಲಿ, ಅವರ ಸ್ಫೂರ್ತಿಯ ವಾಕ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಬರಲಿ ಅನ್ನುವಂಥ ಉದ್ದೇಶವನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡೋಣ. ಕೆಮಿಸ್ಟ್ರಿ ಇದು ಮೊಟ್ಟ ಮೊದಲನೇ ವಿಡಿಯೋ. ಈ ವಿಡಿಯೋ ಸರಣಿಯನ್ನ ಸ್ಟಾರ್ಟ್ ಮಾಡೋಣ. ಯಾವ ತರ ಕೆಮಿಸ್ಟ್ರಿಯಲ್ಲಿ ವಿಡಿಯೋ ಕ್ವಶನ್ಸ್ಗಳು ಬರ್ತಾವ ಅನ್ನುವಂಥದ್ದನ್ನ ಸವಿಸ್ತಾರವಾದ ಮಾಹಿತಿಯನ್ನ ನಾವು ಇವತ್ತು ನೋಡೋಣ. ರಸಾಯನ ಶಾಸ್ತ್ರ ಅಂದ್ರೆ ಏನಪ್ಪಾ ಅಂತಂದ್ರ ಇಂಗ್ಲಿಷ್ ನಲ್ಲಿ ಏನಂತಾರಪ್ಪ ಅಂದ್ರ ಕೆಮಿಸ್ಟ್ರಿ ಅಂತ ಕರೀತಾರೆ. ಕೆಮಿಸ್ಟ್ರಿ ಅಂತಾರೆ. ರಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಕ್ವಶನ್ಸ್ಗಳು ಯಾವ ತರ ಬರ್ತಾವು ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲಿಗೆ ಮೂಲ ವಸ್ತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳ ಬಗ್ಗೆ ಸವಿಸ್ತಾರವಾಗಿ ಕೆಳಗಡೆ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದೀವಿ, ಅದನ್ನ ತಿಳ್ಕೋಣ. ಮೊದಲನೇ ಪಾಯಿಂಟ್ಸ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ವಸ್ತುಗಳು ಧಾತು ಅಥವಾ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಪ್ರಸ್ತುತವಾಗಿ 118 ಮೂಲ ವಸ್ತುಗಳನ್ನ ಪತ್ತೆ ಹಚ್ಚಲಾಗಿದೆ. ಪ್ರತಿಯೊಂದು ವಸ್ತುಗಳು ಕೂಡ ಯಾವುದರಿಂದ ಮಾಡಲ್ಪಟ್ಟಿದಾವ ಅಂತಂದ್ರೆ ಧಾತು ಅಥವಾ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿದಾವ ಅನ್ನೋದನ್ನ ನಾವು ನೋಡ್ತೀವಿ. 118 ಮೂಲ ವಸ್ತುಗಳನ್ನ ಪ್ರಸ್ತುತ ಪೆರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಪೆರಿಯಾಡಿಕ್ ಟೇಬಲ್ ಟೋಟಲ್ ಎಷ್ಟು ಮೂಲ ವಸ್ತುಗಳು ಇದಾವಪ್ಪ ಅಂತಂದ್ರೆ 118 ಮೂಲ ವಸ್ತುಗಳನ್ನ ನಾವು ಅಲ್ಲಿ ಕಾಣಬಹುದು ಅನ್ನೋದನ್ನ ನೋಡ್ತೀವಿ. ಅದರಲ್ಲಿ 94 ಮೂಲ ವಸ್ತುಗಳು ಯಾವ ರೀತಿಯಾಗಿದಾವಪ್ಪ ಅಂದ್ರೆ 94 ಮೂಲ ವಸ್ತುಗಳು ಮೊದಲು ಸ್ವಾಭಾವಿಕವಾಗಿದ್ದು, ಇನ್ನು ಉಳಿದಂತ ಮೂಲ ವಸ್ತುಗಳು ಅಂದ್ರೆ 24 ಮೂಲ ವಸ್ತುಗಳು ಯಾವ ತರ ಇದಾವಪ್ಪ ಅಂದ್ರೆ ಕೃತಕವಾಗಿ ಮೂಲ ವಸ್ತುಗಳು ನಾವು ರಚನೆ ಮಾಡಿರುವಂತವು ಅದಾವ. ಸ್ವಾಭಾವಿಕ ಅಂದ್ರೆ ಆಲ್ರೆಡಿ ಇದ್ದಿರುವಂತ, ಕೃತಕವಾಗಿ ಅಂದ್ರೆ ನಾವು ತಯಾರು ಮಾಡಿರುವಂತವು ಅಂತ ನೋಡ್ತೀವಿ. ಈ ಮೂಲ ವಸ್ತುಗಳನ್ನ ಆವರ್ತ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆಗಳಿಗೆ ಅನುಗುಣವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ 7 ಆವರ್ತಗಳು ಮತ್ತು 18 ಗುಂಪುಗಳನ್ನಾಗಿ ಮಾಡಲಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. 7 ಆವರ್ತಗಳು ಮತ್ತೆ ಎಷ್ಟಪ್ಪ ಅಂತಂದ್ರೆ 18 ಗುಂಪುಗಳನ್ನಾಗಿ ಮಾಡಲಾಗಿದೆ. ಆವರ್ತಗಳಂದ್ರೆ ಯಾವ, ಗುಂಪುಗಳಂದ್ರೆ ಯಾವ ಅಂತ ತಿಳ್ಕೊಬೇಕು. ಆವರ್ತಗಳಂದ್ರೆ ಯಾವಪ್ಪ ಅಂತಂದ್ರ ಈ ರೀತಿಯಾಗಿ ಅಡ್ಡ ಸಾಲುಗಳನ್ನ ನಾವ್ ಏನಂತೀವಪ್ಪ ಅಂದ್ರೆ ಆವರ್ತಗಳು ಅಂತ ಕರಿತೀವಿ. ಆವರ್ತ ಕೋಷ್ಟಕದಲ್ಲಿ ಬರುವಂತ ಅಡ್ಡ ಸಾಲುಗಳನ್ನ ಏನಂತೀವಪ್ಪ ಅಂದ್ರೆ ನಾವು ಆವರ್ತಗಳು ಅಂತೀವಿ. ಗುಂಪುಗಳು ಅಂದ್ರೆ ಯಾವ ತರ ಅಂದ್ರ ಈ ತರ ಸ್ಟ್ರೇಟ್ ಲೈನ್ ಇದ್ದು ಅಂದ್ರ ಅವಕ್ಕೆ ಏನೈತಿಪ್ಪ ಅಂದ್ರೆ ಲಂಬವಾಗಿದ್ರು ಅವಕ್ಕೆ ಏನೈತಿ ನಾವು ಗುಂಪುಗಳು ಅಂತ ಕರಿತೀವಿ ನಾವು.
ತಿಳಿತು. ಆವರ್ತ ಕೋಷ್ಟಕದಲ್ಲಿ 7 ಆವರ್ತಗಳು ಮತ್ತು 18 ಗುಂಪುಗಳು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆವರ್ತಗಳು ಎಷ್ಟಿದಾವ, ಗುಂಪುಗಳು ಎಷ್ಟಿದಾವ ಅಂತ ಕೇಳ್ತಾನ ಆವರ್ತ ಕೋಷ್ಟಕದಾಗ. ಹಂಗಾರ ಈ ಆವರ್ತ ಕೋಷ್ಟಕವನ್ನ ರಚನೆ ಮಾಡಿದಂತವ್ರು ಯಾರು ಅಂತಂದ್ರ ರಷ್ಯಾ ದೇಶದ ವಿಜ್ಞಾನಿ ಆಗಿರುವಂತ ಯಾರಪ್ಪ ಅಂದ್ರ ಡೆಮೆಟ್ರಿ ಮ್ಯಾಂಡಲೀವ್ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ರಚನೆಯನ್ನ ಮಾಡ್ತಾನ. ಆವರ್ತ ಕೋಷ್ಟಕವನ್ನ ರಚನೆಯನ್ನ ಮಾಡ್ತಾನೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೀವು ಆವರ್ತ ಕೋಷ್ಟಕವನ್ನ ನೋಡಬಹುದು. ಈ ಆವರ್ತ ಕೋಷ್ಟಕದಲ್ಲಿ ಇರುವಂತ 7 ಆವರ್ತಗಳು ಮತ್ತೆ ಎಷ್ಟಪ್ಪ ಅಂದ್ರ 18 ಗುಂಪುಗಳು ಯಾವಪ್ಪ ಅಂದ್ರ ಇಲ್ಲಿ ಆವರ್ತಗಳು ನೋಡ್ರಿ. 1 2 3 4 5 6 7 ಇವು 7 ಏನಪ್ಪಾ ಅಂದ್ರ ಆವರ್ತಗಳು, ಅಡ್ಡ ಸಾಲುಗಳು. ಆವರ್ತಗಳು ಅಂದ್ರೆ ಏನ, ಅಡ್ಡ ಸಾಲುಗಳು. ಗುಂಪುಗಳಂದ್ರೆ ಏನಪ್ಪಾ ಅಂದ್ರ ಎಷ್ಟು ಗುಂಪುಗಳದಾವ ಅಂತ ನಾ ಆಗ ಹೇಳಿದ್ನ 18. ಈ ತರ ಏನ್ ಕಂಬ ಸಾಲುಗಳದಾವ ಇವೇನಪ್ಪಾ ಅಂದ್ರೆ ಇವು ಗುಂಪುಗಳು ಅಂತ ಕರಿತೀವಿ. 1 2 3 4 5 6 7 8 9 10 11 12 13 14 15 16 17 18 ಇವು 18 ಏನಪ್ಪಾ ಅಂದ್ರೆ ಗುಂಪುಗಳು. ಇವ ಕಂಬ ಸಾಲುಗಳು ಯಾವ ತರ ಅದಾವ ಅವಕ್ಕೆ ಏನತ್ತೀವಿ ಅಂದ್ರೆ 18 ಕಂಬ ಸಾಲುಗಳು ಏನತ್ತೀವಿ ನಾವು ಗುಂಪುಗಳು ಅಂತ ಕತ್ತೀವಿ. ಕನ್ಫ್ಯೂಷನ್ ಮಾಡ್ಕೋ ಸಾಧ್ಯತೆ ಇರ್ತೈತೆ. ಅಡ್ಡ ಸಾಲುಗಳು ಏನ್ ಇರ್ತಾವ ಅವೆಲ್ಲ ಆವರ್ತಗಳು. ಎಷ್ಟು ಅಡ್ಡ ಸಾಲು ಎಷ್ಟು ಆವರ್ತಗಳದಾವಪ್ಪ ಅಂದ್ರೆ ಪೆರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟು ಅದಾವಪ್ಪ ಅಂದ್ರೆ 7 ಆವರ್ತಗಳದಾವ. ಅಡ್ಡ ಸಾಲುಗಳು 7 ಆವರ್ತಗಳದಾವ. ಆವರ್ತಗಳು ಅನ್ಬೇಕು, ಅಡ್ಡ ಸಾಲುಗಳು ಅನ್ನಬಾರ್ದಲ್ಲಿ ಅವಕ್ಕೆ ಆವರ್ತಗಳು ಅನ್ನೋ ಶಬ್ದ ಉಚ್ಚಾರ ಮಾಡ್ಬೇಕು. ಈಗ ಏನ್ ಕಂಬ ಸಾಲುಗಳು ಏನದಾವಲ್ಲ ಅವಕ್ಕೆ ಏನತ್ತೀಪ ಅಂದ್ರೆ ಗುಂಪುಗಳು ಅನ್ಬೇಕು, ಕಂಬ ಸಾಲುಗಳು ಅನ್ಬಾರ್ದು. ಗುಂಪುಗಳು ಅಂತ ಅನ್ಬೇಕು. ಗುಂಪುಗಳು ಎಷ್ಟು ಅದಾವಪ್ಪ ಅಂದ್ರೆ 18 ಅದಾವ. ಅಡ್ಡ ಸಾಲುಗಳು ಎಷ್ಟು ಅದಾವಪ್ಪ ಅಂದ್ರೆ 7 ಅದಾವ. ಆವರ್ತಗಳು ಎಷ್ಟು ಅದಾವಪ್ಪ ಅಂದ್ರೆ 7 ಅದಾವ. ಈ ಪೀರಿಯಾಡಿಕ್ ಟೇಬಲ್ ನ ಜನಕ ಯಾರಪ್ಪ, ರಷ್ಯಾದ ಮ್ಯಾಂಡಲೀವ್ ಅನ್ನುವಂತ ಒಬ್ಬ ವ್ಯಕ್ತಿ ಬರ್ತಾನು ಅಂತ ಹೇಳಿ ಇಲ್ಲಿ ಹೇಳಿ. ಡೆಮೆಟ್ರಿ ಮ್ಯಾಂಡಲೀವ್ ಅನ್ನುವಂತ ವ್ಯಕ್ತಿ ಇದನ್ನ ರಚನೆಯನ್ನ ಮಾಡ್ತಾನ ಅನ್ನುವಂಥದ್ದನ್ನ ನೋಡಿದಿವಿ. ಈ ಮೂಲ ವಸ್ತುಗಳನ್ನ ಆಂಗ್ಲ ಭಾಷೆಯ ಅಕ್ಷರಗಳನ್ನ ಬಳಸಿಕೊಂಡು ಸಂಕೇತಗಳಲ್ಲಿ ಸೂಚಿಸಲಾಗುತ್ತದೆ. ಆಂಗ್ಲ ಭಾಷೆಯ ಅಕ್ಷರಗಳನ್ನು ಬಳಸಿಕೊಂಡು ಯಾವ ರೀತಿಯ ಸಂಕೇತಗಳಲ್ಲಿ ಸೂಚಿಸಲಾಗುತ್ತದೆ ಅನ್ನುವಂಥದ್ದನ್ನು ನೋಡಿದಿವಿ. ಉದಾಹರಣೆ ಕೊಟ್ಟಿದ್ದಾರೆ. ಇಂಗಾಲವನ್ನ ಕಾರ್ಬನ್ ಅಂತೀವಿ ನಾವು, ಕಾರ್ಬನ್ ಅಂತೀವಿ. ಇಂಗಾಲವನ್ನ ಕಾರ್ಬನ್ ಅಂತೀವಿ. ಅದಕ್ಕೆ ಏನಂತೀವಪ್ಪ ಅಂದ್ರೆ ಸಿ. ಇಂಗಾಲವನ್ನ ಸಿ ಅನ್ನುವಂತ ವರ್ಡ್ದಿಂದ ತೋರಿಸ್ತೀವಿ ಅನ್ನೋದನ್ನ ನೋಡಿದ್ವಿ. ಕ್ಲೋರಿನ್ ಅನ್ನ ಏನ್ ಯಾವ್ದು ಅಕ್ಷರದಿಂದ ತೋರಿಸ್ತೀವಿ ಅಂದ್ರೆ CL ಅಂತ ತೋರಿಸ್ತಿದ್ವಿ. ಕ್ಲೋರಿನ್ಗೂ ಸಿ ತೋರಿಸುದು, ಇಂಗಾಲಕ್ಕೂ ಸಿ ತೋರಿಸುದು ಮಾಡಕ್ ಬರಂಗಿಲ್ಲ. ಕ್ಲೋರಿನ್ಗೆ ಯಾವ ವರ್ಡ್ ಯೂಸ್ ಮಾಡಿದಪ್ಪ ಅಂದ್ರೆ CL ಎಂಬ ಅಕ್ಷರಗಳನ್ನ ಯೂಸ್ ಮಾಡಿದ್ವಿ. ಆಮ್ಲಜನಕಕ್ಕೆ ಯಾವ್ದು ಅಕ್ಷರ ಯೂಸ್ ಮಾಡಿದಪ್ಪ ಅಂದ್ರೆ ಆಕ್ಸಿಜನ್. ಪಾದರಸಕ್ಕೆ ಯಾವ್ದು ಯೂಸ್ ಮಾಡಿದ್ವಿ ಅಂದ್ರೆ ನೋಡ್ಲಿ ಯಾವ್ದಪ್ಪ ಅಂತಂದ್ರ ಸಾರಜನಕ ಪಾದರಸ ಅಲ್ಲದ ಸಾರಜನಕ. ಇದಕ್ಕೆ ಸಾರಜನಕಕ್ಕೆ ಯಾವಪ್ಪ ಅಂದ್ರೆ ನೈಟ್ರೋಜನ್ ಎನ್ ಅಂತೀವಿ. ಟಂಗ್ಸ್ಟಂಟ್ ಯಾವ್ದು ಯೂಸ್ ಮಾಡಿದ್ವಿ ಅಂದ್ರೆ ವರ್ಡ್ ಯೂಸ್ ಮಾಡಿದ್ವಿ ಯಾವಪ್ಪ ಅಂದ್ರೆ ಡಬ್ಲ್ಯೂ. ಟವರಕ್ಕೆ ಯಾವ್ದು ಯೂಸ್ ಮಾಡಿದಪ್ಪ ಅಂದ್ರೆ SN ಅಂತ ಬರುತ್ತೆ. ಚಿನ್ನಕ್ಕೆ ಯಾವ್ದಪ್ಪ ಅಂದ್ರೆ AU ಅಂತ ಬರುತ್ತೆ. ಚಿನ್ನಕ್ಕೆ ಯಾವ್ದು ಬರುತ್ತೆ AU ಅಂತ ಬರುತ್ತೆ. ಬೆಳ್ಳಿಗೆ ಯಾವ್ದು ಬರ್ತೈತಪ್ಪ ಅಂದ್ರೆ AG ಅನ್ನುವಂತ ಅಕ್ಷರಗಳನ್ನ ನಾವು ಸಂಕೇತಗಳ ಮೂಲಕ ತೋರಿಸ್ತೀವಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ಪೆರಿಯಾಡಿಕ್ ಟೇಬಲ್ ನಾವು ಪದ್ಧತಿ ಒಂದ್ಸಲ ಚೆನ್ನಾಗಿ ಸ್ಕ್ರೀನ್ ಶಾಟ್ ತಕೊಂಡು ನೋಡಿದ್ರೆ ಬಹಳ ಒಳ್ಳೇದು. ಅತ್ಯಂತ ಸವಿವರವಾಗಿ ನೋಡ್ಬೋದು. ಇಲ್ಲಿ ನೋಡಿ ಪ್ರಥಮ ಬಾರಿ ನಾವು ಯಾವ್ದ್ರ ಬಗ್ಗೆ ನೋಡೋಣಪ್ಪ ಅಂದ್ರ ಜಲಜನಕದ ಬಗ್ಗೆ ನೋಡೋಣ. ಜಲಜನಕ ಅಂದ್ರೆ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಅಂತ ಕರೀತಾರೆ. ಇಂಗ್ಲಿಷ್ ಆಗಿ ಏನಂತಾರ ಹೈಡ್ರೋಜನ್. H ಅನ್ನುವ ಅಕ್ಷರದಿಂದ ಇದನ್ನ ಏನ್ ಮಾಡ್ತೀವಿ ನಾವು ಗುರುತಿಸ್ತೀವಿ. H ಅನ್ನುವಂತ ಅಕ್ಷರದಿಂದ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ ಅನ್ನೋಂಥದ್ದು ನೋಡ್ತೀವಿ. ಅತ್ಯಂತ ಹಗುರವಾಗಿದ್ದು ನಾವು ಆಗ ಪೆರಿಯಾಡಿಕ್ ಟೇಬಲ್ ನೋಡಿದ್ವಿ. ಪೆರಿಯಾಡಿಕ್ ಟೇಬಲ್ ಆಗಿ ಏನಿತ್ತಪ್ಪ ಅಂದ್ರೆ ಹೈಡ್ರೋಜನ್ ಫಸ್ಟಕ್ ಐತೆ. ಫಸ್ಟಕ್ ಅಂದ್ರೆ ಒಂದೇ ಒಂದು ಪ್ರಪ್ರಥಮವಾಗಿ ಇರುವಂತ ಅಕ್ಷರ ಇದು ಯಾವಪ್ಪ ಅಂದ್ರೆ ಪೆರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತ ಫಸ್ಟ್ ಧಾತು ಯಾವಪ್ಪ ಅಂದ್ರೆ ಹೈಡ್ರೋಜನ್ ಅಂತ ನೋಡ್ತೀವಿ. ಹೈಡ್ರೋಜನ್ ಅತ್ಯಂತ ಹಗುರವಾಗಿದ್ದು. ಅತಿ ಹಗುರವಾದ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವ ಮೂಲ ವಸ್ತುವಾಗಿದೆ. ವಿಶ್ವದೊಳಗನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂತ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರೆ ಹೈಡ್ರೋಜನ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಜಲಜನಕ ಅಂತ ನೋಡ್ತೀವಿ ನಾವು. ಹೈಡ್ರೋಜನ್ ಇದು ಬಹಳ ಇಂಪಾರ್ಟೆಂಟ್. ನಾವು ಬಹಳ ಕನ್ಫ್ಯೂಷನ್ ಮಾಡ್ತೀವಿ. ಅತಿ ಹಗುರವಾಗಿದ್ದು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ಪೀರಿಯಾಡಿಕ್ ಟೇಬಲ್ ನ ಫಸ್ಟ್ ಇರುವುದು ಯಾವ್ದಪ್ಪ ಅಂದ್ರೆ ಧಾತು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ತಿಳಿತೈತಿ ನಾ ಹೇಳಕತ್ತಿದ್ದ. ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೋ ಸಾಧ್ಯತೆ ಇರ್ತೈತೆ. ಜಗತ್ತಿನಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವುದು ಯಾವ್ದಪ್ಪ ಅಂತಂದ್ರ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವುದು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್. ಜಲಜನಕ. ಇನ್ನೊಂದು ಕ್ವಶನ್ ಬರ್ತದೆ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡು ಬರುವ ಮೂಲ ವಸ್ತು ಯಾವ್ದಪ್ಪ ಅಂದ್ರೆ ನೈಟ್ರೋಜನ್ ಅಂತ ಕಂಡು ಬರ್ತದೆ. ಅಲ್ಲಿ ಭೂಮಿಯ ವಾತಾವರಣ ಅಂತ ಬಂದ್ರೆ ಏನ್ ಅನ್ಬೇಕು ನಾವು ನೈಟ್ರೋಜನ್ ಅನ್ಬೇಕು. ಜಗತ್ತಿನೊಳಗ ಅತಿ ಹೆಚ್ಚು ಕಂಡು ಬರೋದು ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಅಂತ ಅನ್ಕೋಬೇಕು ನಾವು. ತಿಳಿಯತೈತಿ ನಾ ಹೇಳತ್ತಿದ್ದ. ಇದನ್ನು ಕಂಡು ಹಿಡಿದವರು ಹೆನ್ರಿ ಕ್ಯಾವೆಂಡಿಶ್ ಎಂಬ ಬ್ರಿಟಿಷ್ ವಿಜ್ಞಾನಿ. ಇದೊಂದು ದಹ್ಯ ವಸ್ತುವಾಗಿದೆ. ಜಲಜನಕವು ನಕ್ಷತ್ರಗಳಲ್ಲಿ, ಗ್ಯಾಲಕ್ಸಿಗಳಲ್ಲಿ, ಪ್ಲಾಸ್ಮಾಗಳಲ್ಲಿ ಕಂಡು ಬರುತ್ತದೆ. ಈಗ ಹೈಡ್ರೋಜನ್ ಎಲ್ಲೆಲ್ಲಿ ಕಂಡು ಬರ್ತೈತಿಪ್ಪ ಅಂತಂದ್ರ ನಕ್ಷತ್ರಗಳಲ್ಲಿ ಕಂಡು ಬರ್ತೈತಿ. ನಮ್ಮ ನಕ್ಷತ್ರ ಯಾವ್ದಪ್ಪ ಅಂತಂದ್ರ ನಮಗೆ ಸಮೀಪ ಇರುವ ನಕ್ಷತ್ರ ಯಾವ್ದಪ್ಪ ಅಂದ್ರ ಸೂರ್ಯ. ಸೂರ್ಯನಲ್ಲಿ ಯಾವ್ದು
ಕಂಡು ಬರ್ತೈತಿ ಅಂದ್ರೆ ಹೈಡ್ರೋಜನ್ ಮತ್ತು ಹೀಲಿಯಂ ಕಂಡು ಬರ್ತೈತಿ. ಅದಕ್ಕೋಸ್ಕರ ಅಷ್ಟೊಂದು ಪ್ರಕಾಶಮಾನವಾಗಿ ಸೂರ್ಯ ಹೊಳಿತಿರ್ತಾನ. ಸೂರ್ಯನಲ್ಲಿ ಯಾವ್ದು ನಡೀತೈತಿ ಅಂತ ಕೇಳ್ತಾನ. ಯಾವ ರೀತಿಯಾಗಿ ಅನುಕ್ರಿಯೆ ನಡೀತೈತಿಪ್ಪ ಅಂತಂದ್ರ ಸಮ್ಮಿಲನ ನಡೀತೈತಿ, ಬೈಸಿಕ ಸಮ್ಮಿಲನ ನಡೀತೈತಿ. ಅಲ್ಲಿ ಸೂರ್ಯನಲ್ಲಿ ಯಾವ್ದು ನಡೀತೈತಿಪ್ಪ ಅಂದ್ರೆ ಬೈಸಿಕ ಸಮ್ಮಿಲನ ನಡೀತೈತಿ. ಇಲ್ಲಿ ಅಣುಬಾಂಬದಲ್ಲಿ ಯಾವ್ದು ನಡೀತಪ್ಪ ಅಂದ್ರೆ ಬೈಸಿಕ ವಿದಳನ ನಡೀತೈತಿ. ಇವೆಲ್ಲ ಗೊತ್ತಿರಲೇಬೇಕಾಗಿರುವಂತ ಮಾಹಿತಿಗಳು. ಜಲಜನಕದ ಬಗ್ಗೆ ನಾವು ನೋಡಾಕತ್ತೀವಿ. ಜಲಜನಕವನ್ನು ಕಂಡು ಹಿಡಿದಾರೆ ಯಾರಪ್ಪ ಅಂದ್ರೆ ಬ್ರಿಟಿಷ್ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್ ಎಂಬ ಬ್ರಿಟಿಷ್ ವಿಜ್ಞಾನಿ ಏನ್ ಮಾಡ್ತಾನ ಕಂಡ ಹಿಡಿತಾನ ಅನ್ನುವಂಥದ್ದನ್ನ ನೋಡ್ತೀವಿ. ಇದೆಲ್ಲಿ ಗ್ಯಾಲಾಕ್ಸಿಗಳಲ್ಲಿ ಕಂಡು ಬರ್ತೈತೆ, ಪ್ಲಾಸ್ಮಾ ರೀತಿಯಲ್ಲಿ ಕಂಡು ಬರ್ತೈತೆ. ಪ್ಲಾಸ್ಮಾದ ಬಗ್ಗೆ ನೆಕ್ಸ್ಟ್ ಹೇಳಕತ್ತಾನ. ಇದರ ರಾಸಾಯನಿಕ ಸಮಸ್ಥಾಯಿಗಳು ಪ್ರೋಟಿಯಂ ಮತ್ತೊಂದು ಬರ್ತೈತಿ, ಪ್ರೋಟಿಯಂ, ಡ್ಯೂಟೇರಿಯಂ H2 ಅಂತ ಬರ್ತೈತಿ ಮ್ಯಾಗದ. ಡ್ಯೂಟೇರಿಯಂ ಅನ್ನು ಏನಂತಾರಪ್ಪ ಅಂದ್ರ D2O ಅಂತ ಕರೀತಾರ. D2O ಅಂದ್ರ ಏನಪ್ಪಾ ಅಂತಂದ್ರ D2 ಅಂದ್ರ ಭಾರ ಜಲ. D2O ಅಂದ್ರೆ ಯಾವಪ್ಪ ಅಂದ್ರ ಭಾರ ಜಲ. ಅಣುಕ್ರಿಯಾಕಾರಿಗಳಲ್ಲೂ ಕೂಡ ಇದನ್ನ ಬಳಸ್ತಾರ ಅನ್ನುವಂಥದ್ದನ್ನ ನೋಡ್ತೀವಿ ನಾವು. ನೋಡ್ರಿ, ಟ್ರೈಟಿಯಂ ಅನ್ನ ಜಲಜನಕ ಬಾಂಬ್ಗಳಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ ಬೈಸಿಕ ಸಮ್ಮಿಲನವು ಜರುಗುತ್ತದೆ. ನೋಡ್ರಿ ಬೈಸಿಕ, ನೋಡ್ರಿ ಹೈಡ್ರೋಜನ್ ಬಾಂಬ್ ಹಾಕಿರೋ ತಗೋರಿ, ಅಲ್ಲಿ ಬೈಸಿಕ ಸಮ್ಮಿಲನ ನಡೀತೈತಿ. ಅಣು ಬಾಂಬ್ ಹಾಕಿರೋ ಬೈಸಿಕ ವಿದಳನ ನಡೀತೈತಿ. ಸೂರ್ಯನಲ್ಲಿ ಯಾವ್ದು ನಡೀತೈತಿ ಅಂತ ಅಂದ್ರ ಬೈಸಿಕ ಸಮ್ಮಿಲನ ಅನ್ನುವಂಥದ್ದು ನಡೀತೈತಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಸ್ಪಷ್ಟಪಡಿಸ್ಕೊಳ್ಬೇಕಾಗಿದೆ. ಹೈಡ್ರೋಜನ್ ಅನ್ನೋದು ಪೀರಿಯಾಡಿಕ್ ಟೇಬಲ್ ನಲ್ಲಿ ಮೊಟ್ಟ ಮೊದಲಿಗೆ ಇರುವಂತ ಧಾತು ಆಗಿದೆ ಅನ್ನುವಂಥದ್ದು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ತಿಳಿಯತಿನ ಹೇಳಾಕದೆ ಪ್ರಥಮ ಬಾರಿಗೆ ಇರೋ ಧಾತು ಯಾವಪ್ಪ ಅಂದ್ರೆ ಹೈಡ್ರೋಜನ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಇರುವಂತದ್ದು. ಇನ್ನು ನೋಡ್ಲಿ ಆಮ್ಲಜನಕ ಅಂತ ಬರ್ತೈತೆ. ಆಮ್ಲಜನಕ ಇಂಗ್ಲಿಷ್ ದಾಗ ನಾವ್ ಏನಂತೀಪ ಅಂದ್ರೆ ಆಕ್ಸಿಜನ್ ಅಂತ ಕರಿತೀವಿ. ಇದಕ್ಕೆ ಏನಂತೀಪ ಅಂದ್ರೆ ಆಕ್ಸಿಜನ್ ಅಂತೇಳಿ ಕರಿತೀವಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಜೀವಾನಿಲ ಎಂದೇ ಖ್ಯಾತಿಯಾಗಿರುವ ಆಮ್ಲಜನಕವು ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಎಷ್ಟೈತ ಅಂದ್ರೆ 21% ಏನ್ ಮಾಡ್ತೈತಿ ಕಂಡು ಬರ್ತದ ಅನ್ನುವಂಥದ್ದು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಎಷ್ಟು ಪರ್ಸೆಂಟ್ ಅಂದ್ರೆ 21% ಏನ್ ಮಾಡ್ತೈತಿ ಭೂಮಿ ಮೇಲಿದ ಕಂಡು ಬರ್ತದ ಅನ್ನುವಂಥದ್ದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಆಕ್ಸಿಜನ್ ಓ ಸಂಖ್ಯೆಯಿಂದ ಇದನ್ನ ಗುರುತು ಮಾಡ್ತೀವಿ. ಜೀವಾನಿಲ ಅಂತ ಕರೀತಾರೆ ಇದನ್ನ. ಜೀವಾನಿಲ ಭೂಮಿ ಮೇಲೆ ಇಷ್ಟೊಂದು ಜೀವಿಗಳು ಅದಾವ. ಕಾರಣ ಏನ್ರಿ? ಮುಖ್ಯವಾಗಿ ಆಕ್ಸಿಜನ್ ಇಲ್ದಿದ್ದ ನಾವು ಬದುಕಾಕಿತ್ತನ ಆಗುದಿಲ್ಲ. ಬೇರೆ ಗ್ರಹಗಳು ಅದಾವ, ಬಟ್ ಅಲ್ಲಿ ಆಕ್ಸಿಜನ್ ಇಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲಿ ಏನ್ ಮಾಡುದು ಜೀವಿಗಳು ಬದುಕುದಿಲ್ಲ. ಜೀವಾನಿಲ ಭೂಮಿಗಳು ಜೀವಿ ಮೇಲೆ ವಾಸಿಸ್ತಾವ. ಮುಖ್ಯ ಕಾರಣ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಆಕ್ಸಿಜನ್. ಆಮ್ಲಜನಕ ಅಂತ ಸ್ಪಷ್ಟಪಡಿಸ್ಕೊಳ್ಬೇಕು ನಾವು. ತಿಳಿದೈತಿ? ಭೂಮಿಯ ತೊಗಟೆಯಲ್ಲಿ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುವುದು ಮೂಲ ವಸ್ತುವಾಗಿದೆ. ಇದು ದೈಹಾನುಕೂಲಿ ವಸ್ತುವಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ದೈಹಾನುಕೂಲು ನಾವು ಆಗಲೇ ನೋಡಿದ್ವಿ. ಅಲ್ಲಿ ಏನಂತೀವಿ? ದೈಹಾನು ವಸ್ತುವಾಗಿದೆ ಅಂತ ನೋಡಿದ್ವಿ ನಾವು. ದೈಹಾನು ವಸ್ತುವಾಗಿದೆ. ಇದೇನಪ್ಪಾ ಅಂದ್ರ ಹೈಡ್ರೋಜನ್ ಏನಾಗಿದೆಪ್ಪ ಅಂದ್ರ ದೈಹಾನು ವಸ್ತುವಾಗಿದೆ. ಇದೊಂದು ದಹ್ಯ ವಸ್ತುವಾಗಿದೆ. ಅಂದ್ರ ಹೈಡ್ರೋಜನ್ ಏನಾರ ವಾತಾವರಣ ಬಿಟ್ರೆ ಏನಾಗತ್ತಪ್ಪ ಅಂತಂದ್ರ ಅದಕ್ಕ ಬೆಂಕಿ ಹತ್ತತಿ. ಅಂದ್ರ ಅತಿ ಹೆಚ್ಚು ಅದೇ ಇದು ಬೆಂಕಿ ಹತ್ತತಿ ಅಂದ್ರ ಸುಡ್ತೈತಿ ಅನ್ನೋದನ್ನ ನೋಡ್ತೀವಿ ನಾವು. ಬೆಂಕಿ ಹತ್ತತಿ. ಆದ್ರ ಆಕ್ಸಿಜನ್ ಏನು ಅಲ್ಲಿ ವರ್ಡ್ ಏನ್ ಯೂಸ್ ಮಾಡ್ಯಪ್ಪ ಅಂದ್ರ ದಹ್ಯಾನುಕೂಲಿ ವಸ್ತುವಾಗಿದೆ. ದಹ್ಯಾನುಕೂಲಿ ಆಗಿದೆ ಅಂತಂದ್ರ ಇದು ಯಾವುದೇ ಒಂದು ಬೆಂಕಿ ಅಥವಾ ಒಂದು ಉರಿಬೇಕಂದ್ರ ಅದಕ್ಕೆ ಮುಖ್ಯವಾಗಿ ಏನ್ ಬೇಕ್ರಿ? ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ದಿರ್ಕಂದ್ರ ಏನಾಗುದಿಲ್ಲ, ಯಾವುದೇ ಬೆಂಕಿ ಕೂಡ ಹೊತ್ತಿ ಉರಿಯುದಿಲ್ಲ ಅನ್ನೋದ್ ನೋಡ್ತೀವಿ. ಇದು ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡ್ಬೇಕಾದ್ರೆ ಏನೋ ಒಂದು ದೀಪವನ್ನು ಮನ್ಯಾಗ ಒಂದು ದೀಪವನ್ನು ಹಚ್ಚಿರ್ತೀರಿ. ಆ ದೀಪವನ್ನು ಹಚ್ಚಿದ ನಂತರ ಯಾವ್ದೋ ಒಂದು ಕಾಜಿನ ಡಬ್ಬಿ ಯಾವ್ದಾರ ಡಬ್ಬಿ ತಗೊಂಡ್ ಮೇಲ್ಗಡೆ ಅದ್ರ ಮ್ಯಾಗ ಮುಚ್ಚಿ ನೋಡಿ ಒಂದ್ ಸಮಯ ಆದ ನಂತರ ಒಂದಿಷ್ಟು ಸಮಯ ಆದ ನಂತರ ಏನಾಗುತ್ತಾ ಆ ದೀಪ ಆರಿ ಹೋಗುತ್ತೆ. ಯಾಕೆ ಹೇಳು? ಅಲ್ಲಿ ಆಕ್ಸಿಜನ್ ಕೊರತೆಯಿಂದ ಅದು ದೀಪ ಆರ್ತೈತಿ. ಅಂದ್ರೆ ದೀಪ ಪ್ರತಿಯೊಂದು ಬೆಂಕಿ ಹೊತ್ತಿ ಉರಿಬೇಕಾದ್ರೆ ಏನ್ ಬೇಕು? ಮುಖ್ಯವಾಗಿ ಆಮ್ಲಜನಕ ಬೇಕು. ಆಮ್ಲಜನಕ ಇರ್ಲಿಕ್ಕಂದ್ರೆ ಏನಾಗುದಿಲ್ಲ, ಬೆಂಕಿ ಹತ್ತುದಿಲ್ಲ ನೋಡ್ತೀವಿ. ಆಮ್ಲಜನಕವನ್ನ ಜೋಸೆಫ್ ಪ್ರಿಸ್ಲೆ ಎಂಬ ಬ್ರಿಟಿಷ್ ವಿಜ್ಞಾನಿ ಕಂಡು ಹಿಡಿದನು. ಆಮ್ಲಜನಕವನ್ನು ಜೋಸೆಫ್ ಪ್ರಿಸ್ಲೆ ಎಂಬ ಬ್ರಿಟಿಷ್ ವಿಜ್ಞಾನಿ ಕಂಡು ಹಿಡಿದನು. ಮಾನವ ಜೀವಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಅನಿಲ ಯಾವ್ದಪ್ಪ ಅಂದ್ರೆ ಜೀವಾನಿಲ ಅಂತ ಕರಿತೀವಿ. ನಾವು ಇದನ್ನ ಜೀವಾನಿಲ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಆಮ್ಲಜನಕ ಅನ್ನುವಂಥದ್ದನ್ನ ಕರಿತೀವಿ. ಇಲ್ಲಿ ನೋಡ್ರಿ ಆಮ್ಲಜನಕಲ್ಲಿ ಚಿತ್ರ ತೋರಿಸಿ ನಾವು. ಆಮ್ಲಜನಕವನ್ನು ಏನಂತೀಪ್ಪ ಅಂದ್ರೆ ಪೀರಿಯಾಡಿಕ್ ಟೇಬಲ್ನಾಗ ಎಷ್ಟನೇ ಧಾತು ಇದೆ ಅಂದ್ರೆ 8ನೇ ಧಾತು ಇದೆ. ಅದಕ್ಕಾಗಿ ಈ ಚಿತ್ರವನ್ನು ತೋರಿಸಿ. ಆಕ್ಸಿಜನ್ ಎಷ್ಟ್ ನಂಬರ್ ಬರ್ತೈತಪ್ಪ ಅಂದ್ರ 8 ನಂಬರ್ ಬರ್ತೈತಿ. ಆಕ್ಸಿಜನ್ ಎಷ್ಟ್ ನಂಬರ್ ಬರ್ತೈತಿ ಪೀರಿಯಾಡಿಕ್ ಟೇಬಲ್ ದೊಳಗ? 8 ನಂಬರ್ ಬರ್ತೈತಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಆಗ ನೋಡ್ತೀವಿ ಹೈಡ್ರೋಜನ್ ಎಷ್ಟ್ ನಂಬರ್ ಬರ್ತೈತಿ? ಫಸ್ಟ್ ನಂಬರ್ ಅದ ಹೈಡ್ರೋಜನ್ ಬರ್ತೈತಿ ಅನ್ನುವಂಥದ್ದು ನಾವು ಸ್ಪಷ್ಟಪಡಿಸ್ಕೊಂಡಿವಿ. ನೆಕ್ಸ್ಟ್ ನೋಡ್ರಿ ಹೀಲಿಯಂ. ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಹೀಲಿಯಂ. ಇಂಗ್ಲಿಷ್ ತಾಗ ಏನಂತಾರೆ? ಹೀಲಿಯಂ ಅಂತಾರ. HE ಎಂಬ ಸಂಖ್ಯೆಯಿಂದ ಏನ್ ಮಾಡ್ತೀವಿ? ಗೊತ್ತುಪಡಿಸ್ತೀವಿ ಅನ್ನೋದು ನೋಡ್ತೀವಿ. ಎರಡನೇ ಹಗುರವಾದ ಮೂಲ ವಸ್ತು ಮತ್ತು ವಿಶ್ವದಲ್ಲಿ ಹೇರಳವಾಗಿ ದೊರೆಯುವ ಎರಡನೆಯ ಮೂಲ ವಸ್ತು.
ಒಂದನೇ ಮೂಲ ವಸ್ತು ವಿಶ್ವದಾಗ ಹೇರಳವಾಗಿ ದೊರೆಯುವುದು ಯಾವಪ್ಪ ಅಂದ್ರೆ ಹೈಡ್ರೋಜನ್ ಅಂತ ನಾವು ಆಗಲೇ ಸ್ಲೈಡ್ ದಾಗ ನೋಡಿದೀವಿ. ಈ ಸ್ಲೈಡ್ ದಾಗ ಏನ್ ನೋಡ್ತಿದ್ವಿ, ಎರಡನೇ ವಿಶ್ವದಾಗ ಅತಿ ಹೆಚ್ಚು ಎರಡನೇ ದೊರೆಯುವಂತ ಮೂಲ ವಸ್ತು ಯಾವಪ್ಪ ಅಂದ್ರೆ ಹೀಲಿಯಂ ಅನ್ನುವಂಥದ್ದು. ಹೀಲಿಯಂ ಅನ್ನು ಬಲೂನ್ಗಳಲ್ಲಿ ಪ್ಯಾರಾಚೂಟ್ಗಳಲ್ಲಿ ಬಳಸುತ್ತಾರೆ. ಹೀಲಿಯಂ ಅನ್ನ ಪ್ಯಾರಾಚೂಟ್ಗಳೊಳಗ ಬಲೂನ್ ಒಳಗ ಬಳಸ್ತಾರೆ. ಇದು ಯಾಕಂದ್ರೆ ಹಗುರವಾದ ಅನಿಲ. ಒಂದು ಕ್ವಶನ್ಸ್ ಮೂಡ್ಬೋದು ನಮ್ಮ ಮನಸ್ಸಿನಾಗ, ಹೌದ್ರಿ ಈ ಹೀಲಿಯಂ ಕಿತ್ತಲು ಹಗುರವಾಗಿದ್ದ ಯಾವ್ದ ಹೈಡ್ರೋಜನ್. ಹೈಡ್ರೋಜನ್ ಅನ್ನ ಬಳಸಬಹುದಾಗಿತ್ತ ಬಲೂನ್ಗಳಲ್ಲಿ ಮತ್ತು ಪ್ಯಾರಾಚೂಟ್ಗಳಲ್ಲಿ, ಹೀಲಿಯಂ ಅನ್ನ ಯಾಕೆ ಬಳಸ್ತಾರ ಅನ್ನೋ ಕ್ವಶನ್ ಮೂಡ್ತೈತೆ. ಯಾಕಪ್ಪ ಅಂದ್ರ ಹೈಡ್ರೋಜನ್ ಒಂದು ಏನಾಗಿತ್ತದ ದೈಹಾನುಕೂಲಿ ದೈಹಾನು ವಸ್ತು ಆಗಿತ್ತದ. ಅದೇನ್ ಮಾಡ್ತೈತಿ ಹೈಡ್ರೋಜನ್ ಏನಾಗತಿ ಬೆಂಕಿ ಹತ್ತೈತಿ, ಸುಡ್ತೈತಿ ಸುಡ್ತೈತಿ. ಅದಕ್ಕೋಸ್ಕರ ಏನ್ ಮಾಡ್ದಲ್ಲ ಅದನ್ನ ಬಲೂನ್ಗಳಲ್ಲಿ ಪ್ಯಾರಾಚೂಟ್ಗಳಲ್ಲಿ ಹೈಡ್ರೋಜನ್ ಬಳಸುದಿಲ್ಲ, ಹೀಲಿಯಂ ಅನ್ನ ಬಳಸ್ತಾರೆ. ಯಾಕೆ ಹೇಳ್ರಿ, ಹೈಡ್ರೋಜನ್ ಕಿಂತ ನೆಕ್ಸ್ಟ್ ಹಗುರವಾಗಿದೆ ಅದ ಹೀಲಿಯಂ ಅನ್ನುವಂಥದ್ದನ್ನ ನೋಡ್ತೀವಿ. ಹೀಲಿಯಂ ಅನ್ನು ಜೋಸೆಫ್ ನಾರ್ಮನ್ ಲಾಕೆಯರ್ ಎಂಬದ ಪ್ರೇದೆ ಜಾನ್ಸನ್ ಅವರು ಇಲ್ಲಿ ಕಂಡು ಹಿಡಿತಾರೆ. ಯಾರು ಕಂಡು ಹಿಡಿದ್ರು ಅಂತ ಇದನ್ನೇನು ಕೇಳಂಗಿಲ್ಲ, ಅಷ್ಟೇನು ಫುಲ್ ಡೀಪ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಜಲಜನಕ ಬೈಜಿಕ ಸಮ್ಮಿಲನ ಹೊಂದಿ ಹೀಲಿಯಂ ಆಗುತ್ತದೆ. ಸೂರ್ಯನೊಳಗಲ್ಲಿ ಜಲಜನಕ ಮತ್ತ ಅಲ್ಲಿ ಬೈಜಿಕ ಸಮ್ಮಿಲನ ಹೊಂದಿ ಏನಾಗತ್ತಪ್ಪ ಅಂದ್ರೆ ಹೀಲಿಯಂ ಉತ್ಪತ್ತಿ ಆಗತ್ತೆ. ಸೂರ್ಯನೊಳಗೆ ಯಾವ ವಸ್ತುಗಳು ಜಾಸ್ತಿ ಇದಾವ ತಿಳಿದ್ರಿ, ಒಂದು ಹೈಡ್ರೋಜನ್ ಐತೆ ತಿಳಿ, ನೆಕ್ಸ್ಟ್ ಯಾವ್ದೈತೆ ತಿಳಿ ಹೀಲಿಯಂ ಐತೆ ತಿಳಿ. ಇವೆರಡು ಸಮ್ಮಿಲನ ಹೊಂದುವಂತ ಸೂರ್ಯನಲ್ಲಿ ನಡೆಯುವಂತ ಯಾವ ಕ್ರಿಯೆ ನಡೀತೈತಿಪ್ಪ ಅಂದ್ರೆ ಅಲ್ಲಿ ಬೈಜಿಕ ಸಮ್ಮಿಲನ ನಡೀತೈತಿ. ಅಣುಬಾಂಬಗಳಲ್ಲಿ ಯಾವ್ದು ನಡೀತೈತಿ ಅಂದ್ರೆ ಬೈಜಿಕ ವಿದಳನ ನಡೀತೈತಿ. ಮತ್ತ ಹೈಡ್ರೋಜನ್ ಬಾಂಬ್ಗಳಲ್ಲಿ ಯಾವ್ದು ನಡೀತೈತಿ ಅಂದ್ರೆ ಬೈಜಿಕ ಸಮ್ಮಿಲನ ನಡೀತೈತಿ. ಇದು ಬಹಳ ಕನ್ಫ್ಯೂಷನ್ ನಡೆಸುವಂತ ವಿಷಯಗಳು. ಇದು ಸ್ಪಷ್ಟವಾಗಿ ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಅತ್ಯಂತ ಸರಳವಾಗಿ ನೆನಪಿಟ್ಕೋಬಹುದು ಅನ್ನೋದನ್ನ ನೋಡ್ತೀವಿ. ಆಗಲೇ ನಾವು ಸ್ಲೈಡ್ ದಾಗ ನೋಡಿದ್ವಿ ಹೀಲಿಯಂ ಚಿತ್ರನ ತೋರಿಸಿದ್ವಿ. ಹೀಲಿಯಂ ಎಷ್ಟನೇಪ್ಪ ಅಂದ್ರೆ ಎರಡನೇ ಹಗುರವಾದ ವಸ್ತು ಆಗೈತಿ. ಪಿರಿಯಾಡಿಕ್ ಟೇಬಲ್ ದಾಗ 2ನೇ ನಂಬರ್ ಐತಿ. ಈಚೆ ಕಡೆ ಮೂಲಿಗೆ ಯಾವ್ದಿತ್ತು ಹೈಡ್ರೋಜನ್ ಇತ್ತು, ಆಚೆ ಕಡೆ ಸೈಡ್ ಯಾವ್ದಿತ್ತಪ್ಪ ಅಂದ್ರೆ ಹೀಲಿಯಂ ಇತ್ತು. ಹೀಲಿಯಂ ಇಲ್ಲಿ ಪಿರಿಯಾಡಿಕ್ ಟೇಬಲ್ ದಾಗ ಏನೈತಪ್ಪ ಅಂದ್ರೆ 2ನೇ ನಂಬರ್ ದಾಗ ಬರ್ತೈತಿ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಸ್ಪಷ್ಟಪಡಿಸ್ಕೋಬೇಕು. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಯುರೇನಿಯಂ ಅಂತ ಬರೋದು. ನೆಕ್ಸ್ಟ್ ಇದು ಯು ಎಂಬ ಸಂಕೇತದಿಂದ ಗುರುತು ಮಾಡ್ತೀವಿ ಅನ್ನೋದು ನೋಡ್ತಾರೆ. ಇದೊಂದು ವಿಕಿರಣ ವಸ್ತುವಾಗಿದ್ದು ಇದರ ಪರಮಾಣು ಸಂಖ್ಯೆ 92 ಆಗಿದೆ. ಇಲ್ಲಿ ನಾವು ಚಿತ್ರಣದೊಳಗೆ ಕೂಡ ತೋರಿಸಿದ್ವಿ. ಪರಮಾಣು ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂದ್ರೆ 92 ಆಗಿದೆ. ಯುರೇನಿಯಂ ಅನ್ನು ಪರಮಾಣು ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ ಹಾಗೂ ಪರಮಾಣು ಬಾಂಬ್ಗಳಲ್ಲಿ ಬಳಸುತ್ತಾರೆ. ಯುರೇನಿಯಂ ಬಹಳ ಇಂಪಾರ್ಟೆಂಟ್. ಯುರೇನಿಯಂ ಏನ್ ಮಾಡ್ತಾರಪ್ಪ ಅಂದ್ರೆ ಯುರೇನಿಯಂ 235 ಅಂತ ಬರ್ತೈತಿ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪರಮಾಣು ಬಾಂಬ್ಗಳಲ್ಲಿ ಬಳಸ್ತಾರೆ. ಪರಮಾಣು ಕ್ರಿಯಾಕಾರಿಗಳಲ್ಲಿ ಇಂಧನವಾಗಿ, ಅಲ್ಲಿ ಪರಮಾಣು ಕ್ರಿಯಾಕಾರಿಗಳಲ್ಲಿ ಏನ್ ಮಾಡ್ತಾರ ಇಂಧನವಾಗಿ ಅದನ್ನ ಬಳಸ್ತಾರ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಬೇಕು. ನೆಕ್ಸ್ಟ್ ಹೋಗೋಣ ಬರ್ರಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಪಾದರಸ ಅಂತ ಬರ್ತದೆ. ಕನ್ನಡದಾಗ ಏನಂತೀಪ್ಪ ಅಂದ್ರೆ ನಾವು ಇದಕ್ಕ ಪಾದರಸ ಹೇಳ್ತೀವಿ. ಇಂಗ್ಲಿಷ್ ದಾಗ ಏನಂತೀವಪ್ಪ ಅಂದ್ರೆ ಇದಕ್ಕೆ ನಾವು ಮರ್ಕ್ಯೂರಿ ಅಂತ ಕರಿತೀವಿ. ಇದರ ಸಂಕೇತ ಯಾವ್ದಪ್ಪ ಅಂದ್ರೆ H ಮತ್ತು G ಅನ್ನುವಂತ ಸಂಕೇತಗಳ ಮೂಲಕ ಇದನ್ನ ಏನ್ ಮಾಡ್ತೀವಿ ನಾವು ಗುರುತಿಸ್ತೀವಿ ಅನ್ನೋದನ್ನ ನೋಡ್ತೀವಿ. ನೋಡ್ರಿ ಪಾದರಸ ಬಗ್ಗೆ ಹೇಳ್ತಾರಲ್ಲ, ಇದನ್ನು ಥರ್ಮೋಮೀಟರ್, ಬಾರೋಮೀಟರ್, ಮಾನೋಮೀಟರ್, ಸಿಗ್ಮೋಮಾನೋಮೀಟರ್ ಗಳಲ್ಲಿ ಬಳಸುತ್ತಾರೆ. ಇದರಿಂದ ಬಹಳ ಹೆಲ್ಪ್ ಐತೆ ಅಂದ್ರೆ ಇದನ್ನ ಬಹಳ ಕೇಳೋ ಚಾನ್ಸಸ್ ಐತೆ. ನಂಗೆ ಥರ್ಮೋಮೀಟರ್ ಎದಕ್ ಬಳಸ್ತಾರಪ್ಪ ಅಂದ್ರೆ ತಾಪಮಾನವನ್ನು ಅಳಿಲಿಕ್ಕೆ ಬಳಸ್ತಾರ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಬಾರೋಮೀಟರ್ ಎದಕ್ ಬಳಸ್ತಾರಪ್ಪ ಅಂದ್ರೆ ಒತ್ತಡವನ್ನು ಅಳಿಲಿಕ್ಕೆ ಬಳಸ್ತಾರ ಅನ್ನೋಂಥದ್ದು ನೋಡ್ತೀವಿ. ಇಲ್ಲಿ ನೋಡ್ಲಿ ಇನ್ನು ಮಾನೋಮೀಟರ್ ಐತಿ. ಮಾನೋಮೀಟರ್ ಎದಕ್ ಬಳಸ್ತಾರಪ್ಪ ಅಂದ್ರೆ ಅನಿಲಗಳ ಒತ್ತಡವನ್ನು ಅಳಿಲಿಕ್ಕೆ ಬಳಸುವಂತ ಉಪಕರಣ ಯಾವ್ದಪ್ಪ ಅಂದ್ರೆ ಮಾನೋಮೀಟರ್ ಅಂತ ಬರ್ತೈತಿ. ಇನ್ನು ನೋಡಿ ಸಿಗ್ಮೋ ಮಾನೋಮೀಟರ್ ಅಂತ ಬರ್ತೈತಿ. ನಾವ್ ಎಲ್ಲಾರ ದವಾಖಾನೆಗೆ ಹೋದ ಟೈಮ್ದಾಗ BP ಚೆಕ್ ಮಾಡಕ್, ಬ್ಲಡ್ ಪ್ರೆಷರ್ ಚೆಕ್ ಮಾಡಕ್ ಬಳಸ್ತಾರಲ್ಲ, ಅದು ಯಾವಪ್ಪ ಅಂದ್ರೆ ಸಿಗ್ಮೋ ಮಾನೋಮೀಟರ್. ಯಾವ್ದಕ್ ಬಳಸ್ತಾರಪ್ಪ ಅಂದ್ರೆ ರಕ್ತದೊತ್ತಡವನ್ನ ಅಳಿಲಿಕ್ಕೆ, ಕನ್ನಡದಾಗ ಹೇಳ್ಬೇಕಂದ್ರೆ ರಕ್ತದೊತ್ತಡವನ್ನು ಅಳಿಲಿಕ್ಕೆ ಬಳಸ್ತಾರ. ಬ್ಲಡ್ ಪ್ರೆಷರ್ BP ಚೆಕ್ ಮಾಡಕ್ ಅಂತ ಬಳಸ್ತಾರ. ಇಲ್ಲಿ ಕೈ ಹಾಕಿ ಚೆಕ್ ಮಾಡ್ತಿರ್ತಾರ, ನೋಡಿರ್ಬೋದು ನೀವು. ಅದಕ್ಕಾಗಿ ಪಾದರಸ ಇಷ್ಟೆಲ್ಲಾ ಕಡೆ ಇಷ್ಟೆಲ್ಲ ಉಪಕರಣದೊಳಗೆ ಪಾದರಸವನ್ನ ಬಳಸ್ತಾರ ಅನ್ನೋಂಥದ್ದನ್ನ ನೋಡ್ತೀವಿ ನಾವು. ಪಾದರಸವು ದ್ರವ ರೂಪದ ಲೋಹವಾಗಿದೆ. ಪಾದರಸ ಯಾವ ರೂಪದಾಗಿರ್ತೈತಪ್ಪ ಅಂದ್ರೆ ದ್ರವ ರೂಪದ ಲೋಹವಾಗಿದೆ. ದ್ರವ ರೂಪದ ಲೋಹ ಯಾವ್ದು ಅಂತ ಕೇಳ್ತಾನ. ಉಳುಕಿದ ಎಲ್ಲ ಲೋಹಗಳು ಯಾವ ತರ ಅದಾವು, ಘನ ರೂಪದಾಗ ಅದಾವ. ಆದ್ರ ಪಾದರಸ ವಿಶೇಷತೆ ಏನಪ್ಪಾ ಅಂದ್ರೆ ಇದು ದ್ರವ ರೂಪದಲ್ಲಿದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಪಾದರಸವು ಕಬ್ಬಿಣ ಮತ್ತು ಪ್ಲಾಟಿನಿಯಂ ಲೋಹಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಲೋಹಗಳೊಂದಿಗೆ ಪಾದರಸವನ್ನ ಬೆರೆಸಿದಾಗ ಅಮಾಲ್ಗಮ್ ತಯಾರಿಸಲಾಗುತ್ತದೆ. ಯಾವ್ಯಾವ ಲೋಹಗಳೊಂದಿಗೆ ಪಾದರಸ ಸಮ್ಮಿಲನ ಹೊಂದಿ ಮಿಶ್ರಣವನ್ನು ಹೊಂದಿ ಅಮಾಲ್ಗಮ್ ತಯಾರು ಮಾಡುದಿಲ್ಲ ಅನ್ನೋದು ನೋಡ್ತೀವಿ. ಅಮಾಲ್ಗಮ್ ಅಂದ್ರೆ ಏನಪ್ಪಾ ಅಂದ್ರೆ ಪಾದರಸ ಅದ್ರ ಜೋಡಿ ಮಿಶ್ರಣವನ್ನ ಹೊಂದೈತಿ. ಅದರ ಕಬ್ಬಿಣ ಮತ್ತು ಪ್ಲಾಟಿನಿಯಂ ಜೊತೆ ಏನ್ ಮಾಡೋದು ಪಾದರಸ ಮಿಶ್ರಣವನ್ನ ಹೊಂದುವುದಿಲ್ಲ ಅನ್ನೋದನ್ನ ನೋಡ್ತೀವಿ. ಅದಕ್ಕಾಗಿ ಕಬ್ಬಿಣದ ಪಾತ್ರೆಗಳಲ್ಲಿ ಇದನ್ನ ಏನ್ ಮಾಡ್ತಾರ ಸಂಗ್ರಹಿಸಿ ಇಡ್ತಾರ ಅನ್ನೋದು ನೋಡ್ತೀವಿ. ಕಬ್ಬಿಣದಾಗ ಏನ್ ಮಾಡೋದು ಕಬ್ಬಿಣ ಮತ್ತು ಪ್ಲಾಟಿನಿಯಂ ಜೊತೆ ಏನಾಗುದಿಲ್ಲದ ಉಳಿದೆಲ್ಲಾ ಲೋಹಗಳೊಂದಿಗೆ ಅವತನ್ನ ಬಿಟ್ಟು ಉಳಿದೆಲ್ಲಾ ಲೋಹಗಳೊಂದಿಗೆ ಅಮಾಲ್ಗಮ್ ತಯಾರು ಮಾಡ್ತಾರ. ಅಮಾಲ್ಗಮ್ ಅಂದ್ರೆ ಏನು, ಇದನ್ನ ಎಲ್ಲಿ ಮಾಡ್ತಾರ ಬೆಳ್ಳಿ ಜೊತೆ ಪಾದರಸವನ್ನು ಮಿಶ್ರಣ ಮಾಡಿದ್ರೆ ಏನಾಗ್ತಾರ ಬೆಳ್ಳಿಯ ಅಮಾಲ್ಗಮ್ ಅಂತ ಕರೀತಾರೆ. ಬೆಳ್ಳಿ ಅಮಾಲ್ಗಮ್ ಇದನ್ನೆಲ್ಲ ಎಲ್ಲಿ ಬಳಸ್ತಾರೆ ಅಂದ್ರೆ ನಾವು ಕನ್ನಡಿ ನೋಡಿರೋದು.
ಕನ್ನಡಿಯನ್ನ ಒಂದು ಕಾಜ್ ಇರ್ತೈತೆ, ಟ್ರಾನ್ಸ್ಪರೆಂಟ್ ಕಾಜ್ ಇರುತ್ತೆ, ಅದ್ರ ಹಿಂದೆ ಒಂದು ಲೇಪನವನ್ನ ಮಾಡ್ತಾರ. ಆ ಲೇಪನ ಮಾಡಿದಾಗ ನಮ್ಮ ಪ್ರತಿಬಿಂಬ ನಮಗೆ ವಾಪಸ್ ಕಾಣ್ತೈತೆ. ಅಲ್ಲಿ ಹಿಂದೆ ಕನ್ನಡಿ ಲೇಪನದೊಳಗೆ ಇದನ್ನ ಬಳಸ್ತಾರ, ಅಮಾಲ್ಗಮನ ಬಳಸ್ತಾರ ಅನ್ನುವಂತ ನೋಡ್ತೀವಿ. ಅಮಾಲ್ಗಮನು ದಂತ ವೈದ್ಯರು ಕೂಡ ಬಳಸ್ತಾರೆ ಇದನ್ನ. ದಂತ ವೈದ್ಯರು ಅಂದ್ರೆ ಹಲ್ಲಿನವರು. ಹಲ್ಲಿ ಏನಾರ ನಮ್ಮ ಹಲ್ಲು ಉಳುಕಾಯ್ತಿದಾಗ ಏನಾರ ನೋವಾಗಿತ್ತಂದ್ರ ಅದನ್ನ ಹಲ್ಲ ವಾಪಸ್ ಸ್ವಚ್ಛ ತೊಳಸ್ಕೊಂಡ್ ಏನ್ ಮಾಡ್ತಾರ, ಹಲ್ಲ ತುಂಬಿಸ್ಕೊಂಡ್ ಬರ್ತಾರ. ಅಲ್ಲಿ ಬೆಳ್ಳಿಯನ್ನು ತುಂಬುತ್ತಾರ, ಬೆಳ್ಳಿಯನ್ನು ತುಂಬಿರ್ತಾರಲ್ಲ, ಅದು ತುಂಬಬೇಕಾರೆ ಅವಾಗ ಏನ್ ಬಳಸ್ತಾರಪ್ಪ ಅಂದ್ರೆ ಪಾದರಸದ ಅಮಾಲ್ಗಮನ ಬಳಸ್ತಾರ. ಪಾದರಸದ ಸೇವನೆ ಮಾಡೋದ್ರಿಂದ ಯಾವ್ಯಾವ ರೋಗ ಬರ್ತಾವ ಅನ್ನೋದ ನೋಡ್ಬೇಕ. ಪಾದರಸದ ಸೇವನೆಯಿಂದ ಮೀನಾಮಾಟ ಎಂಬ ರೋಗ ಬರುತ್ತದೆ. ಪಾದರಸ ಸೇವನೆಯಿಂದ ಬರುವ ರೋಗ ಯಾವುದು ಕೇಳ್ತಾನೆ, ಇದು ಇಂಪಾರ್ಟೆಂಟ್ ಇದೆ. ಮೀನಾಮಾಟ ರೋಗ, ಈ ರೋಗ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಜಪಾನ್ ಕಡೆ ಜಾಸ್ತಿ ಕಂಡು ಬರ್ತೈತಿ. ಪಾದರಸ ಸೇವನೆಯಿಂದ ಬರುವಂತ ರೋಗ ಯಾವಪ್ಪ ಅಂದ್ರೆ ಮೀನಾಮಾಟ ರೋಗ. ಯಾವ್ಯಾವ ರೋಗಗಳೊಂದಿಗೆ ಪಾದರಸ ವರ್ತಿಸಿ ಅಮಲ್ಗಮ್ ತಯಾರು ಮಾಡುದಿಲ್ಲಪ್ಪ ಅಂದ್ರೆ ಪ್ಲಾಟಿನಂ ಮತ್ತು ಕಬ್ಬಿಣದೊಂದಿಗೆ ತಯಾರ ಮಾಡುದಿಲ್ಲ ಅನ್ನುವಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಯಾವಪ್ಪ ಅಂದ್ರ ರಂಜಕ ಅಂತ ಬರ್ತೈತಿ. ರಂಜಕ ಇಂಗ್ಲಿಷ್ ಏನಪ್ಪಾ ಅಂದ್ರ ಫಾಸ್ಫೇಟ್ಸ್ ಅಂತ ಕರಿತೀವಿ, ಫಾಸ್ಫೇಟ್ ಅಂತ ಕರಿತೀವಿ, ಪಿ ಅಂತ ಕರಿತೀವಿ, ಫಾಸ್ಫೇಟ್ ಅಂತ ಕರಿತೀವಿ ನಾವು. ಗೊತ್ತಾಗತ್ತೆ. ರಂಜಕವು ಒಂದು ಅಲೋಹವಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ರಂಜಕವು ಒಂದು ಅಲೋಹವಾಗಿದೆ. ಕೆಂಪು ರಂಜಕ, ಬಿಳಿ ರಂಜಕಗಳು, ರಂಜಕದ ಬಹುರೂಪತೆಗಳು. ಕೆಂಪು ರಂಜಕ ಮತ್ತು ಬಿಳಿ ರಂಜಕ ಅಂತೇಳಿ ಎರಡು ಬರ್ತಾವ ರಂಜಕಗಳು. ಅವು ರಂಜಕದ ಬಹುರೂಪತೆಗಳು ಅಂತ ನೋಡ್ತೀವಿ. ರಂಜಕವನ್ನು ಸ್ಫೋಟಕಗಳಲ್ಲಿ, ಕೀಟನಾಶಕಗಳಲ್ಲಿ, ಪಟಾಕಿಗಳಲ್ಲಿ, ಬೆಂಕಿ ಪಟ್ಟಣಗಳಲ್ಲಿ, ಟೂತ್ ಪೇಸ್ಟ್ಗಳಲ್ಲಿ, ಡಿಟರ್ಜೆಂಟ್ಗಳಲ್ಲಿ ಬಳಸುತ್ತಾರೆ. ಇಷ್ಟೆಲ್ಲ ರಂಜಕವನ್ನ ಬಳಸ್ತಾರ. ಅಷ್ಟಲ್ಲ, ಇನ್ನೊಂದು ಇದಕ್ಕೆ ಆಡ್ ಮಾಡ್ಕೋರಿ. ಇನ್ನೊಂದು ಎಲ್ಲಿ ಬಳಸ್ತಾರಪ್ಪ ಅಂದ್ರ ನಾವು ಹೊಲ್ದಾಗ ಗೊಬ್ಬರ ಹಾಕ್ತಿರ್ತು, DAP, ಪಿ ಐತಿವ್ ಲಾಸ್ಟ್. ಈ ಪಿ ವರ್ಡ್ ಏನಪ್ಪಾ ಅಂದ್ರ ಫಾಸ್ಫೇಟ್ ಅನ್ನಂಗ. ಫಾಸ್ಫೇಟ್ಸ್ ಅಂದ್ರೆ ಯಾವ್ದಪ್ಪ ಅಂದ್ರ ರಂಜಕ. ಇದನ್ನ ರಂಜಕವನ್ನು ಏನ್ ಮಾಡ್ತೀವಿ, ಬೆಳೆಗಳಿಗೆ ನಾವು ಅದನ್ನು ಗೊಬ್ಬರವಾಗಿಯೂ ಕೂಡ ಬಳಸ್ತೀವಿ ಅನ್ನೋಂಥದ್ದು ನೋಡ್ತೀವಿ. ರಂಜಕದಿಂದ ಬಹಳ ಉಪಯೋಗಗಳದಾವ. ಇಲ್ಲಿ ನೋಡ್ರಿ, ಯಾವ್ಯಾವ ಸ್ಫೋಟಕಗಳಲ್ಲಿ, ಕೀಟನಾಶಕಗಳಲ್ಲಿ, ಸ್ಫೋಟಕಗಳಲ್ಲಿ ಏನ್ರ ಬಳಸಿ ಡಿಫ್ರೆಂಟ್ ಕಲರ್ ಬರ್ತೈತಿ ಗೊತ್ತ, ಅವಾಗ ಏನ್ ಬಳಸ್ತಾರ, ರಂಜಕವನ್ನು ಬಳಸ್ತಾರ. ಕೀಟನಾಶಕಗಳಲ್ಲಿ, ಪಟಾಕಿಗಳಲ್ಲಿ, ಬೆಂಕಿ ಪಟ್ಟಣಗಳಲ್ಲಿ, ಟೂತ್ ಪೇಸ್ಟ್ಗಳಲ್ಲಿ, ಡಿಟರ್ಜೆಂಟ್ಗಳಲ್ಲಿ ಕೂಡ ಏನ್ ಮಾಡ್ತಾರ, ರಂಜಕವನ್ನ ಬಳಸ್ತಾರ. ರಂಜಕದ ಸಂಕೇತ ಯಾವ್ದಪ್ಪ ಅಂದ್ರ ಪಿ ಅನ್ನುವಂಥದ್ದು ಬರ್ತದೆ. ರಂಜಕವು DNA, RNA, ಫಾಸ್ಫೋರ್ಸ್, ಲಿಪಿಡ್ಸ್ ಘಟಕಗಳಾಗಿವೆ. DNA, RNA ಎಲ್ಲಿರ್ತಪ್ಪ ಅಂದ್ರ ರಂಜಕದೊಳಗೆ ಇರ್ತಾವ ಅಂತ ನೋಡ್ತೀವಿ ನಾವು. DNA, RNA ಇರ್ತಾವಪ್ಪ ಅಂದ್ರ ರಂಜಕದೊಳಗ ಇರ್ತಾವ ಅನ್ನೋಂಥದ್ದನ್ನ ನೋಡ್ತೀವಿ. ಈ ಬಿಳಿ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸುತ್ತಾರೆ. ಆದುದರಿಂದ ಇದನ್ನು ಜಲಪಾಷಾಣ ಎನ್ನುತ್ತಾರೆ. ರಂಜಕವನ್ನು ಏನಾದ್ರೆ ನಾವು ಹೊರಗೆ ತೆಗೆದು ಸಂಗ್ರಹಣೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಏನಾಗುದಿಲ್ಲ, ರಂಜಕ ಏನಾಗುದಿಲ್ಲಪ್ಪ ಅಂತಂದ್ರ ಅದು ವಾತಾವರಣದಲ್ಲಿ ಗಾಳಿಯಲ್ಲಿ ಏನ್ ಮಾಡ್ತೈತಿ, ವರ್ತಿಸಿ ಬೆಂಕಿ ಎತ್ತಿ ಉರಿದ ಸುಟ್ಟ ಹೋಗಿ ಬಿಡ್ತೈತಿ. ಅದಕ್ಕೋಸ್ಕರ ರಂಜಕವನ್ನು ಎಲ್ಲಿ ಸಂಗ್ರಹಣೆ ಮಾಡಿರ್ತಾರಪ್ಪ ಅಂದ್ರ, ಬಿಳಿ ರಂಜಕವನ್ನು ಎಲ್ಲಿ ಸಂಗ್ರಹಣೆ ಮಾಡಿರ್ತಾರಪ್ಪ ಅಂದ್ರ ನೀರಿನೊಳಗ ಸಂಗ್ರಹಣೆಯನ್ನ ಮಾಡಿರ್ತಾರ ಅನ್ನೋದು ನೋಡ್ತೀವಿ ನಾವು. ನೆಕ್ಸ್ಟ್ ನೋಡಕ್ಕಿದ್ದಾಗ ಏನ್ ಬರ್ತೈತಿ ಅಂದ್ರೆ ರಂಜಕವು ವಾತಾವರಣದಲ್ಲಿ ಗಾಳಿಯೊಂದಿಗೆ ಸಂಪರ್ಕವನ್ನು ಹೊಂದಿ ರಂಜಕದ ಜ್ವಾಲೆಯನ್ನ ಉಂಟು ಮಾಡುತ್ತದೆ. ಇದನ್ನು ಸ್ಫುರದೀಪ್ತಿ ಏನಂತಾರಪ್ಪ ಅಂದ್ರ ಸ್ಫುರದೀಪ್ತಿ ಅಂತ ಕರೀತಾರ. ಸ್ಫುರದೀಪ್ತಿ ಎಂದು ಕರೆಯುವರು ಅನ್ನೋದನ್ನ ನೋಡ್ತೀವಿ. ಇದಕ್ಕೆ ಬರೋದೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರ ನಮ್ಮ ಮೂಳೆ ಒಳಗೆ ರಂಜಕ ಇರ್ತೈತ್ರಿ. ಮೂಳೆ ಒಳಗೆ ರಂಜಕವನ್ನ ಈ ನೋಡಿದ್ರೆ ಏನ್ ಸ್ಮಶಾನದಾಗ ಕೊಳ್ಳೆ ದೇವುಗಳು ಅಂತಿರ್ತಾವ, ಕೊಳ್ಳೆ ದೇವುಗಳು ಅಂತಿರ್ತಾವ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರ ರಂಜಕವನ್ನು ಬಳಸ್ತಾರ. ಬೆಂಕಿ ಪಟ್ಟಣಗಳಲ್ಲಿ ಎಲ್ಲಿ ಬಳಸ್ತಾರಪ್ಪ ಅಂದ್ರ ಬೆಂಕಿ ಪಟ್ಟಣಗಳಲ್ಲಿ, ಬೆಂಕಿ ಪಟ್ಟಣ ಸೈಡಿಕ್ಕ ಕಡ್ಡಿ ಕುರಿಯಾಕ ಅದ್ರ ಮಕ್ಕೇನ್ ಇದನ್ನ ಹಚ್ಚಿರ್ತಾರಲ್ಲ, ಅಲ್ಲಿ ಏನಿರ್ತೈತಪ್ಪ ಅಂದ್ರ ರಂಜಕವನ್ನ ಬಳಸಿರ್ತಾರ ಅನ್ನುವಂಥದ್ದನ್ನ ನೋಡ್ತೀವಿ. ಸ್ಫುರದೀಪ್ತಿ ಅಂತ ಎದಕ್ಕತ್ತಾರಪ್ಪ ಅಂದ್ರ ಕೊಳ್ಳೆ ದೇವುಗಳು ಸ್ಫುರದೀಪ್ತಿ ಅಂತ ಕರಿತಾರಪ್ಪ ಅಂದ್ರ ಸತ್ತ ನಂತರ ಎಲುಗಳು ಮ್ಯಾಲ ಬಂದು ಬಿದ್ದಿದ್ದು ಅಂದ್ರ, ಕೊಳತ ನಂತರ ಎಲುಗಳು ಬಂದು ಬಿದ್ದಿದ್ದು ಅಂದ್ರ, ಅವಶೇಷಗಳು ಬಂದು ಬಿದ್ದಿದ್ರ ಅಲ್ಲಿರುವಂತ ರಂಜಕ ಏನಾಕತಿ, ಅದು ಗಾಳಿಯೊಂದಿಗೆ ವರ್ತಿಸಿ ಬೆಂಕಿ ಅಂತೈತಿ. ಇದು ರಾತ್ರಿ ಟೈಮ್ದಾಗ ಶೈನಿಂಗ್ ಡಿಫ್ರೆಂಟ್ ಕಲರ್ ಕಾಣ್ತೈತಿ. ಅದಕ್ಕಾಗಿ ಅಲ್ಲಿ ಸ್ಮಶಾನದೊಳಗ ಕೊಳ್ಳೆ ದೇವುಗಳು ಅದಾವು ಅಂತೇಳಿ ಹೇಳ್ತಾರ. ಅಲ್ಲಿ ಯಾವ್ದು ದೇವುಗಳು ಇರಂಗಿಲ್ಲ. ಅಲ್ಲಿ ಏನಿರ್ತೈತಿ, ರಂಜಕದ ಜ್ವಾಲೆ ಆತರ ಉಂಟಾಗಿರ್ತೈತಿ ಗಾಳಿಯೊಂದಿಗೆ ವರ್ತಿಸಿ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಯಾವಪ್ಪ ಅಂತಂದ್ರೆ ಸಿಲಿಕಾನ್ SI ಏನಪ್ಪಾ ಅಂದ್ರೆ ಸಿಲಿಕಾನ್. ಇದು ಬಹಳ ಇಂಪಾರ್ಟೆಂಟ್. ಭೂಮಿಯ ತೊಗಟೆಯಲ್ಲಿ ಅತಿ ಹೆಚ್ಚು ದೊರೆಯುವ ಎರಡನೇ ಮೂಲ ವಸ್ತುವಾಗಿದೆ. ಹಂಗಾರ ಮೊದಲನೇದು ಯಾವ್ದಪ್ಪ ಅಂದ್ರ ಅಲ್ಯೂಮಿನಿಯಂ ಬರ್ತೈತಿ. ಎರಡನೇ ಮೂಲ ವಸ್ತು ಯಾವ್ದಪ್ಪ ಅಂತಂದ್ರ ಸಿಲಿಕಾನ್ ಇಂದ ಬಹಳ ಹೆಲ್ಪ್ ಐತಿ. ಯಾಕಂತ ಕೇಳ್ತ ನೋಡಿ, ಸಿಲಿಕಾನ್ ಅರೆವಾಹಕವಾಗಿದ್ದು, ಸಿಲಿಕಾನ್ ವಾಹಕಕ್ಕೆ ಇದು ಯಾವ್ದಂದ್ರ ಅರೆವಾಹಕವಾಗಿದ್ದು ಇದನ್ನು ಅನುಕೂಲಿತ ಚಿಪ್ಪುಗಳಲ್ಲಿ, ಅರೆವಾಹಕ ಸಾಧನಗಳಲ್ಲಿ ಬಳಸಲಾಗುತ್ತದೆ. ಇವತ್ತು ಪ್ರತಿಯೊಂದು ಚಿಪ್ಗಳು ಇರ್ತಾವ, ಮೆಮರಿ ಕಾರ್ಡ್ಗಳು ಏನಿರ್ತಾವಲ್ಲ, ಮೆಮರಿ ಕಾರ್ಡ್ ಆಗಿರ್ಬೋದು, ಇಷ್ಟೊಂದೆಲ್ಲ ಜಗತ್ತು ಇಷ್ಟೊಂದು ಹೈ ಲೆವೆಲ್ ಇದಾಗತೈತೆ, ಡಿಜಿಟಲೈಸೇಷನ್ ಆಗತೈತೆ ಅಂದ್ರೆ ಕಾರಣ ಯಾವ್ದಪ್ಪ ಅಂದ್ರೆ ಇದು ಯಾವ್ದಪ್ಪ ಅಂತಂದ್ರೆ ಸಿಲಿಕಾನ್ ಅಂತ ನೋಡ್ತೀವಿ. ಸಿಲಿಕಾನ್ ಪ್ರತಿಯೊಂದು ಚಿಪ್ಗಳಲ್ಲಿಯೂ ಕೂಡ ಬಳಸ್ತಾರೆ. ಸಿಲಿಕಾನ್ ಚಿಪ್ ಇಲ್ಲ, ಸಿಲಿಕಾನ್ ಇಲ್ಲ ಚಿಪ್ಗಳು ಏನ್ ಮಾಡಕ್ ತಯಾರು ಮಾಡಕ ಆಗುದಿಲ್ಲ ಅನ್ನೋದನ್ನ ನೋಡ್ತೀವಿ. ಸಿಲಿಕಾನ್ ಇಂಗಾಲದೊಂದಿಗೆ ಸೇರಿಸಿದಾಗ ಸಿಲಿಕಾನ್ ಕಾರ್ಬೈಡ್ ಪಡೆಯಲಾಗುತ್ತದೆ. ಸಿಲಿಕಾನ್ ಅನ್ನು ಯಾವ್ದಾದ್ರು ಕಾರ್ಬನ್ ಜೊತೆ ಇಂಗಾಲದೊಂದಿಗೆ ಏನು ಸೇರ್ಪಡೆ ಮಾಡ್ಕೊ ಸಿಲಿಕಾನ್ ಕಾರ್ಬೈಡ್ ಅನ್ನ ಪಡಿತದೆ. ಸಿಲಿಕಾನ್ ಕಾರ್ಬೈಡ್ ಇದ್ರ ವಿಶೇಷತೆ ಏನು ನೋಡಿ ಕೇಳ್ರಿ. ಸಿಲಿಕಾನ್ ಕಾರ್ಬೈಡ್ ಅನ್ನು
ಕಾರ್ಬೋರೆಂಡಮ್ ಎನ್ನುವರು ಇದು ಸಿಲಿಕಾನ್ ಕಾರ್ಬೈಡ್ ಅಂತಾರ, ಕಾರ್ಬೋರೆಂಡಮ್ ಅಂತಾರ. ಇದು ವಜ್ರದ ನಂತರ ಎರಡನೇ ಗಟ್ಟಿಯಾದ ವಸ್ತು ಆಗಿದೆ. ಜಗತ್ತಿನಾಗ ಅತಿ ಗಟ್ಟಿಯಾಗಿರೋ ವಸ್ತು ಯಾವ್ದಪ್ಪ ಅಂತಂದ್ರ ವಜ್ರ. ವಜ್ರದ ನಂತರ ಗಟ್ಟಿಯಾಗಿರೋದು ಯಾವ್ದಪ್ಪ ಅಂದ್ರೆ ಸಿಲಿಕಾನ್ ಕಾರ್ಬೈಡ್, ಸಿಲಿಕಾನ್ ಕಾರ್ಬೋರೆಂಡಮ್ ಅಂತ ಕರೀತಾರೆ. ಸಿಲಿಕಾನ್ ಕಾರ್ಬೋರೆಂಡಮ್ ಇದು ಗಟ್ಟಿಯಾಗಿರುವಂತದ್ದು. ಯಾವ್ದಪ್ಪ ಸಿಲಿಕಾನ್ಕ ಕಾರ್ಬನ್ ಅನ್ನು ಸೇರಿಸೋದು, ಸಿಲಿಕಾನ್ಗೆ ಏನ್ ಮಾಡ್ತಾರೆ ಕಾರ್ಬೋರೆಂಡಮ್ ಸೇರಿಸೋದ್ರ ಮೂಲಕ ಸಿಲಿಕಾನ್ ಕಾರ್ಬೋರೆಂಡಮ್ ಅಂತ ತಯಾರಾಗತ್ತೆ. ಇದು ಅತ್ಯಂತ ವಜ್ರಕ್ಕಿಂತ ಗಟ್ಟಿಯಾಗಿರುವಂತ ಎರಡನೇ ಮೂಲ ವಸ್ತು, ಎರಡನೇ ವಸ್ತು ಅನ್ನೋದನ್ನ ನಾವು ನೋಡ್ತೀವಿ. ತಿಳಿಯತೈತಿ. ಸಿಲಿಕಾನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಇದನ್ನ ಚಿಪ್ಗಳೊಳಗೆ ಬಳಸ್ತಾರ. ಚಿಪ್ಗಳು ಮೆಮರಿ ಕಾರ್ಡ್ ತಯಾರು ಮಾಡ್ತಾ ಸಿಲಿಕಾನ್ ಬಳಸ್ತಾರ. ಈ ವರ್ಡ್ ಬಹಳ ಇಂಪಾರ್ಟೆಂಟ್. ಸಿಲಿಕಾನ್ ಏನ್ ಯೂಸ್ ಐತಿ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಹೋಗೋಣ ಬರ್ರಿ. ಕಾರ್ಬನ್. ಕಾರ್ಬನ್ ಇದರ ಸಂಕೇತ ಯಾವಪ್ಪ ಅಂದ್ರೆ ಸಿ ಎಂಬ ಅಕ್ಷರದಿಂದ ಗುರುತು ಮಾಡ್ತೀವಿ. ಕನ್ನಡದಾಗ ಏನಂತಪ್ಪ ಅಂದ್ರೆ ಇಂಗಾಲ ಅಂತ ಕರಿತೀವಿ ನಾವು. ಕಾರ್ಬನ್ ಏನಂತಪ್ಪ ಅಂದ್ರೆ ಇಂಗಾಲ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ವಸ್ತುಗಳಲ್ಲಿ ಅತಿ ಹೆಚ್ಚಾಗಿರುವುದು ಇಂಗಾಲವಾಗಿದೆ. ಇಂಗಾಲದ ಯಾವಪ್ಪ ಅಂದ್ರೆ C12 ಅಂತ ಬರ್ತದೆ, C13 ಅಂತ ಬರ್ತದೆ, C14 ಈ ತರ ಬರ್ತಾವ, ಸಿರೀಸ್ ಬರ್ತಾವ. ಇಲ್ಲಿ ನೋಡಿ, C14 ಒಂದು ವಿಕಿರಣ ವಸ್ತುವಾಗಿದ್ದು ಇದನ್ನು ಅವಶೇಷಗಳ ವಯಸ್ಸನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಅವಶೇಷಗಳ ವಯಸ್ಸನ್ನ, ಪಳೆಯುಳಿಕೆಗಳ ವಯಸ್ಸನ್ನ, ಯಾವುದೇ ಒಂದು ವಸ್ತುಗಳು ಸಿಂಧು ನಾಗರಿಕತೆಯಿಂದ ಯಾವುದೇ ನಾಗರಿಕತೆಯಲ್ಲಿ ಯಾವ್ದಾದ್ರು ಅವಶೇಷಗಳು, ಮೂಳೆಗಳು, ಏನಾದ್ರು ಮಣ್ಣಿನ ಗುಂಡಿಗಳು ಏನಾದ್ರು ಸಿಕ್ಕು ಅಂದ್ರ, ಅದು ನಾಣ್ಯಗಳು ಯಾವಾಗ ಸಿಕ್ಕು ಅಂದ್ರೆ ಇದು ಯಾವ ವಯಸ್ಸಿಂದ ಐತಿ ಅಂತ ಕಂಡು ಹಿಡಿಬೇಕಾದ್ರೆ ಯಾವ್ದನ್ನ ಬಳಸ್ತಾರಪ್ಪ ಅಂತಂದ್ರೆ C14 ಎಂಬುದನ್ನ ಬಳಸ್ತಾರ ಅಂತದ್ದು ನಾವು ಸ್ಪಷ್ಟಪಡಿಸ್ಕೋಬೇಕು. C14 ಅನ್ನು ಬಳಸೋದ್ರ ಮೂಲಕ ಅದರ ವಯಸ್ಸನ್ನು ನಾವು ಪತ್ತೆ ಹಚ್ಚಬಹುದು. ಸೈಂಟಿಫಿಕ್ ಆಗಿ ಇಷ್ಟ ವರ್ಷದ ಹಳಿದು ಅಂತೇಳಿ ನಾವು ಏನ್ ಮಾಡಬಹುದು, ಕಂಡ ಹಿಡಿಯಬಹುದು ಅಂತ ನೋಡ್ತೀವಿ. ಅವಶೇಷಗಳ ವಯಸ್ಸನ್ನು ಪತ್ತೆ ಹಚ್ಚಲು, ಪಳೆಯುಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚಲು ಯಾವ್ದನ್ನ ಬಳಸ್ತಾರ ಅಂತ ಕೇಳ್ತಾರ. ಯಾವ್ದನ್ನ ಬಳಸ್ತಾರಪ್ಪ ಅಂತಂದ್ರೆ ಇದನ್ನ ಬಳಸ್ತಾರ. ಯಾವ್ದಪ್ಪ ಅಂದ್ರೆ C14 ಅಂತ ಬರ್ತದೆ. C14 ಕಾರ್ಬನ್ ಇದ ಬಳಸ್ತಾರ. ತೀತಿನ ಹೇಳತ್ತಿದ್ದ. ನೆಕ್ಸ್ಟ್, ಇಂಗಾಲದ ಬಹುರೂಪಗಳೆಂದರೆ ಗ್ರಾಫೈಟ್. ಈ ಇಂಗಾಲದ ಬಹುರೂಪಗಳು ಯಾವ್ದಾವು ನೋಡುನು. ಗ್ರಾಫೈಟ್, ವಜ್ರ, ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಗ್ರಾಫಿನ್ ಮತ್ತು ಫ್ಲೂರಿನ್ ಇವ ಏನ್ ಬರ್ತಾವಪ್ಪ ಅಂದ್ರ ಇಂಗಾಲದ ಬಹುರೂಪತೆಗಳು ಅಂತ ಬರ್ತಾವ. ಇಂಗಾಲದ ಬಹುರೂಪತೆಗಳು. ಗ್ರಾಫೈಟ್ ಕೂಡ ಇಂಗಾಲದ ಬಹುರೂಪತೆ. ವಜ್ರ, ಕಲ್ಲಿದ್ದಲು, ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಗ್ರಾಫಿನ್ ಮತ್ತು ಫ್ಲೋರಿನ್ ಇವೇನಪ್ಪ ಅಂದ್ರೆ ಇಂಗಾಲದ ಬಹುರೂಪತೆಗಳು. ಬಾಳದವ ಇಂಗಾಲದ ಬಹುರೂಪತೆ ಕೊಡ್ತಾನ. 4 ಆಪ್ಷನ್ಸ್ ಕೊಡ್ತಾನ. ಈ ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಬಹುರೂಪತೆ ಅಲ್ಲ ಅಂತ ಕೇಳ್ತಾನ. ಅವಾಗ ಇದ್ರ ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ಸ್ ಕೊಟ್ಟಿರ್ತಾನ. ಅದನ್ನ ಸ್ಪಷ್ಟವಾಗಿ ಯಾವ ಹೌದು ಅನ್ನೋದನ್ನ ಕಂಡು ಹಿಡ್ಕೊಂಡ್ರ ಅಲ್ಲ ಅನ್ನೋದು ಯಾವ್ದು ಅನ್ನೋದು ನಾವು ಇದ್ರ ಸರಳವಾಗಿ ತೆಗೆದು ಹಾಕ್ಬೋದು, ಎಲಿಮಿನೇಟ್ ಮಾಡಬಹುದು. ವಜ್ರವು ಬಹಳ ಕಠಿಣ ವಸ್ತುವಾಗಿದ್ದು ವಜ್ರದ ಸ್ಫಟಿಕ ರೂಪವನ್ನು ಹೊಂದಿದೆ. ಉಳಿದ ಇಂಗಾಲ ಬಹುರೂಪಗಳು ಅಸ್ಫಟಿಕಗಳಾಗಿವೆ. ವಜ್ರ ಒಂದು ಶೈನಿಂಗ್ ಹೊಂದೈತಿ, ಉಳುಕಿದ್ದೆಲ್ಲ ಏನ್ ಮಾಡ್ತಾವ ಶೈನಿಂಗ್ ಹೊಂದಿರೋದಿಲ್ಲ. ಅವೇನಪ್ಪ ಸ್ಫಟಿಕ ಮತ್ತು ಅಸ್ಫಟಿಕ ಅಂತ ಕರಿತೀವಿ. ವಜ್ರ ಸ್ಫಟಿಕವಾಗಿದ್ದು ಉಳುಕಿದ್ದೆಲ್ಲ ಏನದವಪ್ಪ ಅಂದ್ರ ಈ ವಜ್ರ ಒಂದು ಸ್ಫಟಿಕ ರೂಪತಿನ ಹೊಂದಿತ್ತು. ಇವೆಲ್ಲ ಉಳುಕಿದ್ದು ಕೂಡ ಇಂಗಾಲದ ಏನದವಪ್ಪ ಅಂದ್ರೆ ಬಹುರೂಪತಿಗಳು ಅಸ್ಫಟಿಕವಾಗಿದಾವ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕು. ವಜ್ರ ದುರ್ಬಲ ಉಷ್ಣವಾಹಕ ಮತ್ತು ವಿದ್ಯುತ್ ವಾಹಕ. ನೋಡಿ, ದುರ್ಬಲ ಉಷ್ಣವಾಹಕ ಮತ್ತು ವಿದ್ಯುತ್ ವಾಹಕ. ಇದು ವಜ್ರದ ಎದರಿಂದ ಅಳಿತಾರಪ್ಪ ಅಂದ್ರೆ ಕ್ಯಾರೆಟ್ ಎಂಬುದರಲ್ಲಿ ವಜ್ರದ ಕಠಿಣತೆಯನ್ನ ಅಳಿತಾರ. ಕ್ಯಾರೆಟ್ ಇದನ್ನ ಗೋಲ್ಡ್ ಯಾಕೆ ಮಾಡಕ ಮಾಡ್ತಾರ, ಎಷ್ಟು ಕ್ಯಾರೆಟ್ದಾಗ ಐತಿ ಅಂತೇಳಿ. ಕ್ಯಾರೆಟ್ ಎಂಬುದು ವಜ್ರದ ಕಠಿಣತೆಯನ್ನು ಅಳೆಯುವ ಮಾಪನವಾಗಿದೆ ಅನ್ನೋಂಥದ್ದು ನೋಡ್ಬೇಕು. ವಜ್ರನ ಯಾವ ಕಠಿಣತೆಯನ್ನು ಯಾವ್ದ್ರಲ್ಲಿ ಅಳಿತಾರೋ ಕ್ವಶನ್ ಕೇಳಬಹುದು. ಏನ್ಬೇಕು, ಕ್ಯಾರೆಟ್ ಗಳಲ್ಲಿ ಅಳಿತಾರೆ. ಎಷ್ಟು ಕ್ಯಾರೆಟ್ ಐತಿ ಇದಾತ ಕರೀತಾರ. ಇನ್ನು ನೋಡ್ರಿ, ಗ್ರಾಫೈಟ್ ಒಂದು ವಾಹಕತೆ ಹೊಂದಿರುವ ಅಲೋಹವಾಗಿದ್ದು ಇದನ್ನು ಘರ್ಷಕ ನಿವಾರಕವಾಗಿಯೂ ಪೆನ್ಸಿಲ್ಗಳಲ್ಲಿಯೂ ಪರಮಾಣು ಕ್ರಿಯಾಕಾರಿಗಳಲ್ಲಿಯೂ ಮಂದಕಾರಕವಾಗಿ ಬಳಸುತ್ತಾರೆ. ಇದೇನಪ್ಪಾ ಅಂದ್ರ ಇದೊಂದ ವಾಹಕತೆ ಒಂದು ವಾಹಕವಾಗಿದ್ದು ಅಲೋಹ ಇದ್ರೂ ಕೂಡ ಇದೊಂದು ವಾಹಕವಾಗಿದ್ದು ಇದನ್ನ ಘರ್ಷಕಗಳಲ್ಲಿ ಬ್ರಕ್ದಿಂದ ಹಾಕ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರ. ಮತ್ತೆ ಪೆನ್ಸಿಲ್ಗಳಲ್ಲಿ ಸೀಸ್ ಪೆನ್ಸಿಲ್ ಇರ್ತಾ ಗೊತ್ತೈತೆ. ಸೀಸ್ ಪೆನ್ಸಿಲ್ ಸೀಸ್ ಇರಂಗಿಲ್ಲ. ಅಲ್ಲಿ ಯಾವ್ದು ಇರ್ತೈತಪ್ಪ ಅಂದ್ರ ಗ್ರಾಫೈಟ್ ಇರ್ತೈತಿ. ಯಾವ್ದು ಇರ್ತೈತಪ್ಪ ಅಂತಂದ್ರ ಗ್ರಾಫೈಟ್ ಇರ್ತೈತಿ ಅನ್ನೋದನ್ನ ನೋಡ್ಬೇಕು. ಸೀಸ್ ಪೆನ್ಸಿಲ್ ಸೀಸ್ ಇರ್ತೈತಿ ಅಂತ ಅನ್ಬಾರ್ದು. ಅಲ್ಲಿ ಯಾವ್ದು ಇರ್ತೈತಪ್ಪ ಅಂದ್ರೆ ಗ್ರಾಫೈಟ್ ಇರ್ತೈತಿ. ಇದೊಂದ್ಸಲ ಕ್ವಶನ್ ಎಲ್ಲೋ ಆಗೈತಿ. ಇನ್ನು ಪರಮಾಣು ಕ್ರಿಯಾಕಾರಿಕೆಗಳಲ್ಲಿ ಏನ್ ಬಳಸ್ತಾರಪ್ಪ ಅಂದ್ರ ಮಂದಕಾರಿಯಾಗಿಯೂ ಕೂಡ ಯಾವ್ದನ್ನ ಬಳಸ್ತಾರಪ್ಪ ಅಂತಂದ್ರೆ ನಾವಿಲ್ಲಿ ನೋಡಿದಾಗ ಗ್ರಾಫೈಟ್ ಅನ್ನ ಬಳಸ್ತಾರ ಅನ್ನೋದು ನೋಡ್ತೀವಿ. ಇನ್ನು ಕಲ್ಲಿದ್ದಿನಲ್ಲಿರುವ ಇಂಗಾಲದ ಆಧಾರದ ಮೇಲೆ ವಿವಿಧ ರೂಪಗಳನ್ನಾಗಿ 4 ಭಾಗಗಳನ್ನಾಗಿ ವಿಂಗಡಣೆಯನ್ನ ಮಾಡಿದಾರ. ಕಲ್ಲಿದ್ದನೊಳಗ ಅವುಗಳು ಇರುವಂತ ಕ್ವಾಲಿಟಿ ಮೇಲೆ ಅಲ್ಲಿ ಯಾವ್ದ್ರ ಪ್ರಮಾಣದಲ್ಲಿ ಇಂಗಾಲ ಐತಿ ಅನ್ನೋದನ್ನ ನೋಡಿದಾಗ ಅಲ್ಲಿ 4 ಮಾಡಿದಾರ ಅನ್ನೋದು ನೋಡ್ತೀವಿ. 4 ಭಾಗಗಳನ್ನಾಗಿ ಮಾಡಿದಾರ. ಒಂದನೇದು ಯಾವ್ದಪ್ಪ ಅಂದ್ರೆ ಅಂತ್ರಾಸೈಟ್ ಅಂತ ಬರ್ತೈತಿ. ಒಂದನೇದು ಯಾವ್ದಪ್ಪ ಅಂದ್ರ ಅಂತ್ರಾಸೈಟ್ ಅಂತ ಬರ್ತೈತಿ. ಎರಡನೇದು ಯಾವ್ದಪ್ಪ ಅಂದ್ರ ಬಿಟುಮಿಂಟಸ್ ಅಂತ ಬರ್ತೈತಿ. ಮೂರನೇದು ಯಾವ್ದಪ್ಪ ಅಂದ್ರ ಲಿಮೋನೈಟ್ ಅಂತ ಬರ್ತೈತಿ.
ಯಾವಪ್ಪ ಅಂದ್ರೆ ಲಿಗ್ನೈಟ್ ಅಂತ ಬರ್ತೈತೆ. ಸಾರಿ ರೀ, ಇಲ್ಲಿ ಭಾಳ ಕನ್ಫ್ಯೂಷನ್ ಆಗುವಂತ ವಿಷಯ ಇಲ್ಲಿ ಐತಿ ನೋಡು. ಇಲ್ಲಿ ಲಿಮೋನೈಟ್ ಅಂತ ಬರ್ತಂದ್ರ ಕಬ್ಬಿಣದ ಎದುರು ಬರ್ತೈತಿ. ಲಿಗ್ನೈಟ್ ಅಂತ ಬರ್ತಂದ್ರೆ ಯಾವ್ದು ಬರ್ತೈತಪ್ಪ ಅಂದ್ರೆ ಕಲ್ಲಿದ್ದಲ್ ನದಿ ಬರ್ತೈತಿ. ಕಲ್ಲಿದ್ದಲ್ದು ಕಬ್ಬಿಣದು ಎರಡು ಲೀದಾಗ ಅದಾವ. ಲಿಗ್ನೈಟ್ ಅಂತ ಬರ್ತಂದ್ರೆ ಯಾವ್ದಪ್ಪ ಅಂತಂದ್ರ ಕಲ್ಲಿದ್ದಲಿನ ಅದಿರು ಅನ್ಬೇಕ. ಲಿಮೋನೈಟ್ ಬರ್ತಾರ ಕಬ್ಬಿಣದ ಅದಿರು ಅನ್ಬೇಕ. ನೋಡ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಲಾಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಫಿಟ್. ಇವು ಏನಪ್ಪಾ ಅಂದ್ರೆ ಅದರಲ್ಲಿರುವಂತ ಕ್ವಾಲಿಟಿ ಆಧಾರದ ಮೇಲೆ ಈ ತರ ವಿಂಗಡಣೆನ ಮಾಡ್ತಾರ. ಇದಕ್ಕೆ ಸರಳವಾದ ಒಂದು ಸೂತ್ರ ಮಾಡಿಟ್ಕೊಂಡ್ ನೀವು ನೋಡ್ರಿ, ಅಂಬಿಲಿಪಿ ಅಂತೇಳಿ. ಅಂಬಿಲಿಪಿ ಅಂತಂದ್ರ ಯಾವಪ್ಪ ಅಂದ್ರ ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಫಿಟ್ ಈ ತರ ಮಾಡೋದ್ರಿಂದ ಕೋಡ್ ಮಾಡೋದ್ರ ಸರಳವಾಗಿ ನಾವು ಏನ್ ಮಾಡ್ಬೋದು, ನೆನಪ ಇಟ್ಕೊಳ್ಬಹುದು ಅನ್ನೋದನ್ನ ನಾವು ನೋಡ್ತೀವಿ. ತಿಳಿಯತೈತಿ ಹೇಳತ್ತಿದ್ದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಬರ್ತೈತಿಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಚಿನ್ನ, ಗೋಲ್ಡ್, ಅದ್ರ ಸಂಕೇತ ಯಾವ್ದಪ್ಪ ಅಂದ್ರ AU ಅನ್ನುವಂಥದ್ದು ಅದ್ರ ಸಂಕೇತ ಐತಿ ಅನ್ನೋದು ನೋಡ್ತೀವಿ. ಇದೊಂದು ಮೃದುವಾದ ಲೋಹವಾಗಿದ್ದು, ಚಿನ್ನ ಯಾವತ್ತೂ ಹೇಳ್ತೈತಿ, ಇದೊಂದು ಮೃದುವಾದ ಲೋಹವಾಗಿದ್ದು ತಾಂತವತೆ ಮತ್ತು ಪತ್ರಶೀಲತೆಯನ್ನು ಹೊಂದಿದ್ದು ಇದರ ಶುದ್ಧತೆಯನ್ನ ಕ್ಯಾರೆಟ್ಗಳಲ್ಲಿ ಅಳೆಯಲಾಗುತ್ತದೆ. ಇಲ್ಲಿ ನೋಡ್ರೆ ಅತಿ ಹೆಚ್ಚು ತನ್ಯತೆ ಮತ್ತು ಕುಟ್ಯತೆ ಅಂತ ಕರೀತಾರೆ. ಅದನ್ನ ವರ್ಡ್ ಏನ್ ತರ ಯೂಸ್ ಮಾಡಿರ್ತೀಪ್ಪ ಅಂದ್ರೆ ಇಲ್ಲಿ ತಾಂತವತೆ ಮತ್ತು ಪತ್ರಶೀಲತೆ, ತನ್ಯತೆ ಮತ್ತು ಕುಟ್ಯತೆಯನ್ನು, ಅತಿ ಹೆಚ್ಚು ತನ್ಯತೆ ಮತ್ತು ಕುಟ್ಯತೆಯನ್ನು ಹೊಂದಿರುವಂತ ಲೋಹ ಯಾವ್ದಪ್ಪ ಅಂತಂದ್ರ ಚಿನ್ನ ಅನ್ನುವಂಥದ್ದನ್ನ ನೋಡ್ಬೇಕು. ಈ ಚಿನ್ನದ ಕ್ಯಾರೆಟ್, ಇದು ಚಿನ್ನದ ಶುದ್ಧತೆಯನ್ನು ಯಾವ್ದ್ರಲ್ಲಿ ಹೇಳ್ತಪ್ಪ ಅಂದ್ರ ಕ್ಯಾರೆಟ್ ನಲ್ಲಿ ಅಳಿತೀವಿ ಅನ್ನೋದನ್ನ ನೋಡ್ತೀವಿ. ಕ್ಯಾರೆಟ್ದಲ್ಲಿ ಚಿನ್ನದ ಶುದ್ಧತೆಯನ್ನು ಯಾವ್ದ್ರಲ್ಲಿ ಹೇಳ್ತೀವಿ, ಕ್ಯಾರೆಟ್ ನಲ್ಲಿ ಅಳಿತೀವಿ ಅನ್ನೋದನ್ನ ನೋಡ್ಬೇಕು. ವಜ್ರದ ಶುದ್ಧತೆಯನ್ನು ಅಲ್ಲಿ ಕಠಿಣತೆ ಎದುರಾಗಪ್ಪ ಅಂದ್ರೆ ಅಲ್ಲಿ ಕ್ಯಾರೆಟ್ ವಜ್ರದ ಕಠಿಣತೆ ಅದ. ಇಲ್ಲಿ ಚಿನ್ನದ ಶುದ್ಧತೆಯನ್ನು ಎಲ್ಲಿ ಹೇಳ್ತಪ್ಪ ಅಂದ್ರ ಕ್ಯಾರೆಟ್ದಲ್ಲಿ ಅಳಿತೀವಿ ಅನ್ನೋದನ್ನ ನೋಡ್ತೇವೆ. ಶುದ್ಧ ಚಿನ್ನವು 24 ಕ್ಯಾರೆಟ್ ಆಗಿದ್ದು ಆಭರಣಕ್ಕಾಗಿ 22 ಕ್ಯಾರೆಟ್ ಅನ್ನ ಬಳಸ್ತಾರ. ಶುದ್ಧ ಚಿನ್ನವು ಎಷ್ಟು ಕ್ಯಾರೆಟ್ದಾಗ ಇರ್ತೈತಿಪ್ಪ ಅಂದ್ರೆ ಚಿನ್ನದ ಬಿಸ್ಕೆಟ್ ಇರ್ತೈತಿ ಗೊತ್ತಾನ, ಅದೆಷ್ಟು ಕ್ಯಾರೆಟ್ದಾಗ ಇರ್ತೈತಿಪ್ಪ ಅಂದ್ರ 24 ಕ್ಯಾರೆಟ್ದಾಗ ಇರ್ತೈತಿ. ಆದ್ರೆ 24 ಕ್ಯಾರೆಟ್ ಗೋಲ್ಡ್ ತಗೊಂಡ ನಾವು ಯಾವುದೇ ಆಭರಣವನ್ನು ತಯಾರ ಮಾಡಕ ಆಗುದಿಲ್ಲ. ಯಾಕಂದ್ರೆ ಅತ್ಯಂತ ಮೃದುವಾದ ಲೋಹವಾಗಿದ್ದು ಅದಕ್ಕೋಸ್ಕರ ಅದರ ಕಠಿಣತೆಯನ್ನು ಸ್ವಲ್ಪ ಹೆಚ್ಚಿಸೋದಕ್ಕೋಸ್ಕರ ಅದಕ್ಕೆ ಏನ್ ಸೇರಿಸ್ತಾರಪ್ಪ ಅಂದ್ರ ತಾಮ್ರವನ್ನ ಸೇರಿಸ್ತಾರ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಚಿನ್ನದ ಎಷ್ಟು ಕ್ಯಾರೆಟ್ ಆಭರಣಗಳನ್ನ ತಯಾರು ಮಾಡಕ್ ಬಳಸ್ತಾರಪ್ಪ ಅಂದ್ರೆ 22 ಕ್ಯಾರೆಟ್ ಅನ್ನ ಹೊಂದಿರುವಂತದ್ದು ಬಳಸ್ತಾರ. ಚಿನ್ನವು ಸೈನೈಡ್ ನಲ್ಲಿ ಕರಗುತ್ತದೆ. ಚಿನ್ನ ಎದರ ಕರತೈತಪ್ಪ ಅಂದ್ರೆ ಸೈನೈಡ್ ನಲ್ಲಿ ಕರಗುತ್ತದೆ. ಚಿನ್ನವು ನೈಟ್ರಿಕ್ ಆಮ್ಲದಲ್ಲಿ ಕರಗುವುದಿಲ್ಲ ಅನ್ನೋದನ್ನ ನೋಡ್ತೀವಿ. ಚಿನ್ನ ಯಾವ್ದ್ರ ಕರಗುದಿಲ್ಲಪ್ಪ ಅಂದ್ರ ನೈಟ್ರಿಕ್ ಆಮ್ಲದೊಳಗ ಅದ ಕರಗಂಗಿಲ್ಲ. ಚಿನ್ನವನ್ನು ಕರಗಿಸಲು ದ್ರವರಾಜ್ಯವನ್ನು ಬಳಸುತ್ತಾರೆ. ದ್ರವರಾಜ್ಯವನ್ನು ಅಕ್ವಾರಾಜ್ಯ ಅಂತನೂ ಕರೀತಾರೆ ಇಂಗ್ಲಿಷ್ದಾಗ. ಈ ದ್ರವರಾಜ್ಯ ತಯಾರು ಮಾಡಕ ಏನೇನ್ ಬಳಸ್ತಾರೆ ನೋಡ್ರಿ, ಇಲ್ಲಿ ನೋಡ್ರಿ ನೈಟ್ರೋಹೈಡ್ರೋಕ್ಲೋರಿಕ್ ಆಮ್ಲವಾಗಿದ್ದು ಇದನ್ನು ನೈಟ್ರೋಹೈಡ್ರೋಕ್ಲೋರಿಕ್ ಆಮ್ಲವಾಗಿದ್ದು ಇದನ್ನು 1 ಪ್ರಮಾಣದಾಗ ಬಳಸ್ತಾರ. ಇನ್ನ ನೈಟ್ರಿಕ್ ಆಮ್ಲವನ್ನು ಎಷ್ಟು ಪ್ರಮಾಣದಾಗ ಬಳಸ್ತಾರಪ್ಪ ಅಂದ್ರ 3 ಪ್ರಮಾಣದಾಗ ಬಳಸ್ತಾರ ಅನ್ನೋದನ್ನ ನೋಡ್ತೀವಿ. ಆದ್ರ ಇಲ್ಲಿ ನೋಡ್ರಿ ನೈಟ್ರಿಕ್ ಆಮ್ಲದೊಳಗ ಅಷ್ಟ ಚಿನ್ನ ಕರಗುದಿಲ್ಲ. ಬಟ್ ಇಲ್ಲಿ ನೋಡ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತೈತಿ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತ ಯಾವ್ದಪ್ಪ ಅಂತಂದ್ರ ನೈಟ್ರಿಕ್ ಆಮ್ಲ 1:3 ನಾವು ಸೇರಿಸಿದ್ವಿ ಅಂದ್ರ ಅವಾಗ ಅಕ್ವಾರಾಜ್ಯ ತಯಾರಾಗತ್ತೆ. ಅಕ್ವಾರಾಜ್ಯ ಅಂದ್ರ ದ್ರವರಾಜ್ಯ ಅಂತ ಕರೀತಾರ. ದ್ರವರಾಜ್ಯ ಅಂತೇಳಿ ಕರೀತಾರ, ಅಥವಾ ರಾಜದ್ರವ ಅಂತಾನು, ದ್ರವರಾಜ್ಯ ಅಥವಾ ರಾಜದ್ರವ ಅಂತಾನು ಕರಿಬಹುದು ನಾವು. ಅದ್ರಾಗ ಏನ್ ಮಾಡ್ತೈತಿ ಚಿನ್ನ ಕರಗತೈತಿ ಅನ್ನುವಂಥದ್ದನ್ನ ನೋಡ್ತೀವಿ. ನೈಟ್ರೋಜನ್ ಇಲ್ಲಿ ನೋಡ್ಲಿ, ಚಿನ್ನವು ನೈಟ್ರಿಕ್ ಆಮ್ಲದಲ್ಲಿ ಕರಗತೈತಿ ಅಂತ ಕೇಳ್ತಾನೆ. ನೈಟ್ರಿಕ್ ಆಮ್ಲದಲ್ಲಿ ಕರಗಂಗಿಲ್ಲ. ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಎರಡನ್ನೂ 1:3 ಮಿಶ್ರಣವನ್ನ ಮಾಡೋದ್ರಿಂದ ಏನ್ ಕರಗತೈತಿಪ್ಪ ಅಂದ್ರ ಅಲ್ಲಿ ಚಿನ್ನ ಕರಗತೈತಿ. ತಿಳಿತೈತಿನ ಹೇಳತ್ತಿದ್ದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ ಲೋಹ ಬರ್ತೈತಿಪ್ಪ ಅಂದ್ರ ಇಲ್ಲಿ ನೋಡ್ರಿ ಎಲ್ಲದ್ರಾಗ ಹೇಳ್ಕೊತ ಹೊಂಟಿಲ್ಲ, ಪ್ರತಿಯೊಂದು ಚಿತ್ರಣವನ್ನು ತೋರಿಸಿದ್ ನಾವು. ಈ ಚಿತ್ರಣದೊಳಗೆ ಇಲ್ಲಿ ಮೇಲ್ಗಡೆ ತೋರಿಸಿದ್ ಗೊತ್ತೈತನ 79 ಅಂತೇಳಿ. ಈ 79 ಏನಪ್ಪಾ ಅಂತಂದ್ರ ಇದ ಪೀರಿಯಾಡಿಕ್ ಟೇಬಲ್ ಒಳಗ 79ನೇ ಎಲಿಮಿನೇಟ್ ಯಾವ್ದೈತಿಪ್ಪ ಅಂದ್ರ ಚಿನ್ನ. AU ಚಿನ್ನಕ್ಕ 79ನೇ ಸ್ಥಾನದೊಳಗ ಐತದ ಅಲ್ಲಿ ಪೀರಿಯಾಡಿಕ್ ಟೇಬಲ್ ತಿಳಿಯತೈತಿನ ಹೇಳೋದಿದ. ನೆಕ್ಸ್ಟ್ ಬರೀ ಕಾಪರ್ ಅಂದ್ರೆ ಯಾವಪ್ಪ ಅಂದ್ರ ತಾಮ್ರ ಅಂತ ನೋಡ್ತೀವಿ. ಇದ್ರದ ಪರಮಾಣು ಸಂಖ್ಯೆ ಯಾವಪ್ಪ ಅಂದ್ರ Cu ಅಂತೇಳಿ ಬರ್ತೈತಿ. Cu ಕಾಪರ್ ಯಾವ್ದು ಬರ್ತೈತಿ ಅಂದ್ರ Cu ಅನ್ನೋದು ಬರ್ತೈತಿ. ತಾಮ್ರವು ಉಷ್ಣ ಮತ್ತು ವಿದ್ಯುತ್ ವಾಹಕವಾಗಿದೆ. ತಾಮ್ರ ಯಾವ ತರ ಇದೆ, ಉಷ್ಣ ಮತ್ತು ವಿದ್ಯುತ್ ವಾಹಕವಾಗಿದೆ. ವಾಹಕತೆ ಆಗಿದ್ದು ಆದುದರಿಂದ ಇದನ್ನು ವಿದ್ಯುತ್ ತಂತಿಗಳಲ್ಲಿ, ಕೇಬಲ್ಗಳಲ್ಲಿ, ಮೋಟಾರ್ಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬಳಸುತ್ತಾರೆ. ಇಲ್ಲಿ ನೋಡಿ ಇನ್ನೊಂದು ಕ್ವಶನ್ ಯಾವ ತರ ಬರುವಪ್ಪ ಅಂದ್ರ ಅತಿ ಹೆಚ್ಚು ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿರುವಂತ ಟ್ರಾನ್ಸ್ಪರೆಂಟಿ ಹೊಂದಿರುವಂತ ಲೋಹ ಯಾವುದು, ಅತಿ ಹೆಚ್ಚು ವಿದ್ಯುತ್ ಅನ್ನ ಇದನ್ನ ಮಾಡುವಂತದ್ದು ಪಾಸಾಗಿ ಹೋಗುವಂತ ಲೋಹ ಯಾವ್ದಪ್ಪ ಅಂತಂದ್ರ ಬೆಳ್ಳಿ ಬರ್ತೈತಿ. ಅತಿ ಹೆಚ್ಚು ವಿದ್ಯುತ್ ವಾಹಕತೆಯನ್ನು ಹೊಂದಿರುವಂತ ಲೋಹ ಯಾವ್ದಪ್ಪ ಅಂದ್ರ ಬೆಳ್ಳಿ ಬರ್ತೈತಿ. ಅದ್ರಾಗ ಜಾಸ್ತಿ ವಿದ್ಯುತ್ ವಾಹಕತೆಯನ್ನು ಹೊಂದೈತಿ. ಅದಾದ ನಂತರ ಯಾವ ಬರ್ತೈತಪ್ಪ ಅಂದ್ರ ಈ ತಾಮ್ರ ಬರ್ತೈತಿ. ಸೆಕೆಂಡ್ ಬೋರ್ಡ್ ಯಾವಪ್ಪ ಅಂದ್ರ ತಾಮ್ರ ಬರ್ತೈತಿ. ತಾಮ್ರ ಆದ ನಂತರ ಅದಕ್ಕಿಂತ ಕಡಿಮೆ ಸ್ವಲ್ಪ ವಿದ್ಯುತ್ ವಾಹಕತೆ ಹೊಂದಿರುವಂತ ಲೋಹ ಯಾವಪ್ಪ ಅಂದ್ರ ಅಲ್ಯೂಮಿನಿಯಂ ಅಂತ ಬರ್ತೈತಿ. ಈ ತರ ಸೀರಿಯಲ್ ವೈಸ್ ಹೋಗ್ತಾವ. ಎರಡನೇ ಅತಿ ವಿದ್ಯುತ್ ವಾಹಕತೆಯನ್ನು ಹೊಂದಿರುವಂತ ಮತ್ತು ಫಸ್ಟ್ ಬಂದಿದ್ದ ಯಾವ್ದಪ್ಪ ಅಂದ್ರ ಬೆಳ್ಳಿ ಅನ್ನೋದು ಬರ್ತೈತಿ ಅನ್ನುವಂಥದ್ದು ನಾವು ನೋಡ್ತೀವಿ. ತಾಮ್ರವು ಉಷ್ಣ ಮತ್ತು ವಿದ್ಯುತ್ ವಾಹಕತೆಯನ್ನ ವಾಗಿದೆ. ಇದನ್ನ ಎಲ್ಲೆಲ್ಲಿ
ಯೂಸ್ ಮಾಡ್ತಾರಪ್ಪ ಅಂದ್ರ ಮೋಟಾರ್ಗಳು, ಟ್ರಾನ್ಸ್ಫಾರ್ಮರ್ಗಳಲ್ಲಿ, ವಿದ್ಯುತ್ ತಂತಿಗಳ ಕೇಬಲ್ ತಯಾರು ಮಾಡಕ ಇದನ್ನ ಬಳಸ್ತಾರ. ಮೋಟರ್ದಾಗ ನೋಡ್ಬೋದು ಒಳಗ ತಾಮ್ರದ ಸುರುಳಿ ತಂತಿರ್ತೈತಿ, ಅಲ್ಲೆಲ್ಲ ಬಹಳ ಇಂಪಾರ್ಟೆಂಟ್ ತಾಮ್ರವನ್ನ ಬಳಸ್ತಾರ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬಹುದು. ಎಲ್ಲರಿಗೂ ಗೊತ್ತಿರ್ತೈತಿ ಮೋಟರ್ ಒಳಗಡೆ ತುಂಬಿರ್ತಾರಲ್ಲ, ಅವಾಗ ಏನ್ ತುಂಬಿರ್ತಾರ ಅಲ್ಲಿ ತಾಮ್ರದ ತಂತಿಯನ್ನ ಸುರುಳಿ ಆಕಾರದಾಗ ತುಂಬಿರ್ತಾರ, ಅಲ್ಲಿ ಬಹಳ ತಾಮ್ರ ಬಹಳ ಹೆಲ್ಪ್ ಆಕತಿ ಅನ್ಕೋ. ತಾಮ್ರವನ್ನ ಬಳಸಿದ ಅನೇಕ ಮಿಶ್ರ ಲೋಹವನ್ನು ತಯಾರಿಸಲಾಗುತ್ತದೆ. ತಾಮ್ರವನ್ನ ಬಳಸಿ ಏನ್ ಮಾಡಬೇಕು, ಅನೇಕ ಮಿಶ್ರ ಲೋಹಗಳನ್ನ ತಯಾರವನ್ನ ಮಾಡ್ತಾರ ಅನ್ನುವಂಥದ್ದನ್ನ ನೋಡ್ತೀವಿ ನಾವು. ತಾಮ್ರ ಈಗ ನೋಡ ತಾ ಮತ್ತು ಸ ತಾಸ ಅಂತ ಸೇರಿಸಿ ಯಾವಪ್ಪ ಅಂದ್ರ ತಾಮ್ರ ಮತ್ತು ಸತು ಅಂತ ಸೇರಿಸಿ ಯಾವಪ್ಪ ಅಂದ್ರ ಹಿತ್ತಾಳೆ ತಯಾರಾಗತ್ತೆ. ಈ ತರ ಬೇರೆ ಬೇರೆ ಲೋಹಗಳನ್ನ, ಹೊಸ ಹೊಸ ಲೋಹಗಳನ್ನ ತಯಾರು ಮಾಡೋದು. ತಾಮ್ರ ಮತ್ತು ಸತು ಅಂತ ತಯಾರು ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರ ಹಿತ್ತಾಳೆ ತಯಾರು ಮಾಡ್ತಾರೆ. ಈ ತರ ಕೋಡ್ ಮಾಡ್ಕೊಂಡ ಯಾವ ಯಾವ ಲೋಹಗಳ ಮಿಶ್ರಣದಿಂದ ಯಾವ್ಯಾವ ಲೋಹ ಹೊಸ ತಯಾರಾಕೈತಿ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಲಿಸ್ಟ್ ಮಾಡಿ ಇಟ್ಕೋಬೇಕು. ಅದನ್ನ ನಾವು ಹೇಳತ್ತಿದ್ವಿ ಅಷ್ಟೇ ಚೆನ್ನಾಗಿ ಮುಂದೆ ಲಿಸ್ಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಸ್ಪಷ್ಟವಾಗಿ ಭಯಪಟ್ಟು ಹಾಕ್ಬೇಕು. ಅಂದಾಗ ಇವೆಲ್ಲ ಕರೆಕ್ಟ್ ಆಗಿ ಉಳಿತಾವ. ನೆನಪು ಒಂದ್ಸಲ 2-3 ಸಲ ಹೋದ್ರೆ ಯಾವ್ದು ಅಲ್ಲ ಅಂತೇಳಿ ತೆಗೆದಿಡಾಕರೆ ನಮಗ್ ಹೆಲ್ಪ್ ಆಗತ್ತೆ. ತಿಳಿಯತಿನ ಹೇಳತ್ತಿದ್ದ ಸಂಧಿ ಪದಗಳ ರಕ್ತವು ನೀಲಿಯಾಗಿರಲು ಕಾರಣ ಯಾವಪ್ಪ ಅಂದ್ರೆ ಹೀಮೋಸಯಾನಿನ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡ್ರ, ಹೀಮೋಸಯಾನಿನ್ ಇರ್ತೈತಿ ಅಂದ್ರೆ ಸಂಧಿಪದಿಗಳ ರಕ್ತ ಯಾವ ಕಲರ್ ಇರ್ತೈತ್ರಿ? ನೀಲಿ ಕಲರ್ ಆಗಿರ್ತೈತಿ ಹೀಮೋಸಯಾನಿನ್. ಆದ್ರೆ ಮಾನವನ ರಕ್ತ ಯಾವ ತರ ಆಗಿರ್ತೈತಿಪ್ಪ ಅಂತಂದ್ರ ಕೆಂಪು ಬಣ್ಣ ಆಗಿರ್ತೈತಿ. ಇಲ್ಲಿ ಮಾನವನ ರಕ್ತ ಕೆಂಪು ಬಣ್ಣ ಆಗಿರೋ ಕಾರಣ ಯಾವಪ್ಪ ಅಂದ್ರ ಹೀಮೋಗ್ಲೋಬಿನ್ ಅಂತ ನೋಡ್ತೀವಿ ನಾವು. ಮಾನವನ ರಕ್ತ ಕೆಂಪಾಗಿರಲು ಕಾರಣ ಯಾವಪ್ಪ ಅಂದ್ರ ಹೀಮೋಗ್ಲೋಬಿನ್ ಅಂತ ನೋಡ್ತೀವಿ. ಆದ್ರೆ ಸಂಧಿಪದಿಗಳ ರಕ್ತ ನೀಲಿ ಆಗಿರ್ತೈತಿ. ಅಲ್ಲಿ ಏನ್ ಕಾರಣಪ್ಪ ಅಂತಂದ್ರ ಇಲ್ಲಿ ತಾಮ್ರದ ಅಣುಗಳದ್ರ ಇರೋದ್ರಿಂದ ಇದನ್ನೇನಂತಾರ ಹೀಮೋಸಯಾನಿನ್ ಅಂತ ಅನ್ನೋದು ಏನಂತಪ್ಪ ಅಂದ್ರ ಈ ಸಂಧಿಪದಿಗಳ ರಕ್ತ ನೀಲಿ ಆಗಿರಲು ಕಾರಣ ಆಗಿರುತ್ತೆ. ಮಾನವನ ರಕ್ತ ಕೆಂಪಾಗಿರಲು ಕಾರಣ ಯಾವಪ್ಪ ಅಂದ್ರೆ ಹೀಮೋಗ್ಲೋಬಿನ್ ಯಾವ ಅಂಶ ಇರ್ತೈತಿ ಅಂದ್ರೆ ಕಬ್ಬಿಣದ ಅಂಶ ಇರ್ತೈತಿ. ಎಲ್ಲಿ ಯಾವ್ದಿರ್ತೈತಿ? ಮಾನವನ ದೇಹದಾಗ ಕಬ್ಬಿಣದ ಅಂಶ ಇರ್ತೈತಿ. ಅದಕ್ಕೋಸ್ಕರ ಏನಾಗಿರ್ತೈತಿಪ್ಪ ಅಂದ್ರೆ ಮಾನವನ ರಕ್ತ ಹೆಂಗಿರ್ತೈತಿ? ಕೆಂಪಾಗಿರುತ್ತದೆ ಅನ್ನೋದನ್ನ ನೋಡ್ತೀವಿ. ಎಲ್ಲೆಲ್ಲಿ ಕೆಂಪು ಆಗಿರ್ತೈತಿ ನೋಡಿ, ಎಲ್ಲಿ ಕಬ್ಬಿಣದ ಅಂಶ ಇರ್ತೈತಿ. ಈಗ ಮಂಗಳ ಗ್ರಹದ ಕಬ್ಬಿಣ ಅಂಶ ಜಾಸ್ತಿ ಐತಿ, ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಐತಿ. ಮಂಗಳ ಗ್ರಹಣ ಯಾವ ಗ್ರಹ ಕರಿತೀವಿ? ಕೆಂಪು ಗ್ರಹ ಕರಿತೀವಿ. ಕೆಂಪು ಮಣ್ಣಿನೊಳಗೆ ಯಾವ್ದು ಕಬ್ಬಿಣ ಆಕ್ಸೈಡ್ ಇರ್ತೈತಿ, ಅದಕ್ಕಾಗಿ ಅದು ಕೆಂಪು ಇರ್ತೈತಿ. ಅದ್ರ ಮಾನವನ ದೇಹವಾಗಿ ಇರ್ತೈತಿ ಕಬ್ಬಿಣ ಅಂಶ ಇರೋದ್ರಿಂದ, ರಕ್ತದ ಕಬ್ಬಿಣ ಅಂಶ ಇರೋದ್ರಿಂದ ಮಾನವನ ರಕ್ತವು ಕೂಡ ಯಾವ ಕಲರ್ ಇರ್ತೈತಿ? ಕೆಂಪು ಕಲರ್ ಇರ್ತೈತಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು. ಹೀಮೋಸಯಾನಿನ್ಗಳಲ್ಲಿ ತಾಮ್ರದ ಅಣುಗಳು ಇರುತ್ತವೆ. ಹೀಮೋಸಯಾನಿನ್ ಅಂದ್ರೆ ಇವು ನೀಲಿಯಾಗಿರಲು ಕಾರಣ ಯಾವಪ್ಪ ಅಂತಂದ್ರೆ ಸಂಧಿಪದಿಗಳ ರಕ್ತ, ಮೃದ್ವಂಗಿಗಳು ಮತ್ತು ಸಂಧಿಪದಿಗಳ ರಕ್ತ ನೀಲಿಯಾಗಿರೋ ಕಾರಣ ಯಾವಪ್ಪ ಅಂದ್ರೆ ಹೀಮೋಸಯಾನಿನ್ ಎಲ್ಲಿ ಇರ್ತೈತಪ್ಪ ಅಂದ್ರೆ ಹೀಮೋಸಯಾನಿನ್ ಒಳಗೆ ಏನ್ ಇರ್ತೈತಪ್ಪ ಅಂದ್ರೆ ತಾಮ್ರದ ಅಂಶ ಇರುತ್ತೆ. ಹೀಮೋಸಯಾನಿನ್ ಒಳಗ ತಾಮ್ರದ ಅಂಶ ಇರ್ತೈತಿ. ಹಿಮೋಗ್ಲೋಬಿನ್ ಒಳಗೆ ಯಾವ್ದು ಅಂಶ ಇರ್ತೈತಿಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಒಳಗ ಕಬ್ಬಿಣ ಅಂಶ ಇರ್ತೈತಿ. ಕಬ್ಬಿಣ ಅಂಶ ಇದ್ರೆ ಕೆಂಪಾಗಿರ್ತೈತಿ. ಈ ತಾಮ್ರ ಅಂಶ ಇದ್ರೆ ಯಾವ್ದು ಇರ್ತೈತಿ? ನೀಲಿ ಬಣ್ಣ ಆಗಿರ್ತೈತಿ ಅಂತ ಸ್ಪಷ್ಟವಾಗಿ ತಿಳ್ಕೋಬೇಕು. ತಾಮ್ರ ನಾಣ್ಯ ತಯಾರಿಕೆಯಲ್ಲಿ ತಾಮ್ರ ಬಳಸುತ್ತಾರೆ. ತಾಮ್ರವನ್ನು ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ನಾಣ್ಯ ತಯಾರಿಕೆಗಳಿಗೆ ಬಳಸ್ತಾರೆ, ನಾಣ್ಯಗಳನ್ನ ತಯಾರು ಮಾಡಕ್ ಬಳಸ್ತಾರೆ. ಆದುದರಿಂದ ತಾಮ್ರವನ್ನ ಏನಂತಾರಪ್ಪ ಅಂದ್ರೆ ಕಾಯಿನೇಜ್ ಮೆಟಲ್ ಅಂತ ಕರೀತಾರೆ. ಕಾಯಿನೇಜ್ ಅಂದ್ರೆ ಕಾಯಿನ್ ಅಂದ್ರೆ ಏನ? ನಾಣ್ಯ. ಕಾಯಿನ್ ಅಂದ್ರೆ ನಾಣ್ಯ. ಏಜ್ ಮೆಟಲ್ ಅಂದ್ರೆ ಕಾಯಿನೇಜ್ ಮೆಟಲ್ ಅಂದ್ರೆ ಇದೇನಪ್ಪಾ ಅಂತಂದ್ರ ನಾಣ್ಯಗಳು ಯಾವ ಯುಗದಿಂದ ಸ್ಟಾರ್ಟ್ ಆಗೋಲ್ಲ, ಯಾವ ಯುಗದಿಂದ ಸ್ಟಾರ್ಟ್ ಆಗೋಲ್ಲ ಅವಾಗಿಂದ ಏನ್ ಮಾಡ್ತಾರ? ತಾಮ್ರವನ್ನ ಬಳಸಾಕತ್ಯಾರ. ತಾಮ್ರ ಸಿಕ್ಕಾಗಿಂದ ನಾಣ್ಯಗಳು ಏನಾಗ್ಯಾವ ರಚನೆ ಮಾಡಕ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಏನಂತಾರಪ್ಪ ಅಂದ್ರೆ ತಾಮ್ರವನ್ನ ಏನಂತಾರಪ್ಪ ಅಂದ್ರ ಕಾಯಿನೇಜ್ ಮೆಟಲ್ ಅಂದ್ರೆ ಲೋಹ. ಕಾಯಿನೇಜ್ ಮೆಟಲ್ ಅಂದ್ರೆ ತಾಮ್ರ, ಅದು ನಾಣ್ಯಗಳು ತಯಾರಾಗಕ್ಕಿದ್ದಂಗಿಂದ ಅದು ಇದನ್ನ ಬಳಸಾಕತ್ಯಾರ ಅನ್ನೋದನ್ನ ನೋಡ್ತೀವಿ. ಮಾನವನು ಬಳಕೆ ಮಾಡಿದ ಲೋಹ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ, ಕನ್ಫ್ಯೂಷನ್ ಹುಡಿಸುವಂತ ಒಂದು ವಿಷಯ ಇಲ್ಲಿ ಕೇಳ್ರಿ. ಮಾನವನು ಮೊದಲು ಬಳಕೆ ಮಾಡಿದ ಲೋಹ ಅಂತಂದ್ರ ತಾಮ್ರ, ಮೊದಲು ಕಂಡು ಹಿಡಿದ ಲೋಹ ಅಂತಂದ್ರೆ ಚಿನ್ನ. ಇಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೋ ಸಾಧ್ಯತೆ ಇರ್ತೈತಿ. ಮೊದಲು ಕಂಡು ಹಿಡಿದಿದ್ದು ಭೂಮಿಯ ಮೇಲೆ ಮೊದಲು ಸಂಶೋಧನೆ ಮಾಡಿದ ಲೋಹ ಯಾವ್ದಪ್ಪ ಅಂದ್ರೆ ಮಾನವ ಸಂಶೋಧನೆ ಮಾಡಿದ ಮೊದಲ ಲೋಹ ಯಾವ್ದಪ್ಪ ಅಂದ್ರೆ ಚಿನ್ನ. ಅದ್ರ ಚಿನ್ನವನ್ನ ಮಾನವ ಯಾವ ರೀತಿಯಾಗಿ ಬಳಕೆ ಮಾಡ್ಬೇಕು ಅಂತ ಅವಾಗ ಗೊತ್ತಿರ್ಲಿಲ್ಲ, ಅದಕ್ಕಾಗಿ ಅದನ್ನ ಬಳಕೆ ಮಾಡ್ಲಿಲ್ಲ ಅಂತ ನೋಡ್ತೀವಿ. ನೆಕ್ಸ್ಟ್ ಕಂಡು ಹಿಡಿದಿದ್ದು ಯಾವ್ದಪ್ಪ ಅಂದ್ರೆ ಪ್ರಪ್ರಥಮ ಬಾರಿಗೆ ಮಾನವ ಕಂಡು ಹಿಂದಾಡಿಸಿ ಬಳಸಿರುವಂತ ಲೋಹ ಯಾವ್ದಪ್ಪ ಅಂತಂದ್ರ ತಾಮ್ರ. ಬಳಕೆ ಮಾಡಿದ್ದಂದ್ರ ತಾಮ್ರ, ಕಂಡು ಹಿಡಿದಿದ್ದಂದ್ರ ಚಿನ್ನ. ಇಷ್ಟು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಮುಗಿತು. ನೆಕ್ಸ್ಟ್ ಹೋಗೋಣ ಬರ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಪರಮಾಣು ಸಂಖ್ಯೆ, ಪರಮಾಣು ತೂಕ ಅಂತ ನೋಡ್ತೀವಿ. ಪರಮಾಣು ಸಂಖ್ಯೆ, ಪರಮಾಣು ತೂಕ ಹಿಂಗಂದ್ರ ಏನ ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೊಂಡು ಬರ್ರಿ. ಇಲ್ಲಿ ನೋಡ್ರಿ, ಮೂಲ ವಸ್ತುಗಳು ಚಿಕ್ಕ ಚಿಕ್ಕ ಕಣವಾದ ಪರಮಾಣುವಿನಿಂದ ಮಾಡಿರುತ್ತವೆ. ತಿಳಿದೈತಿ? ಮೂಲ ವಸ್ತುಗಳು ಚಿಕ್ಕ ಚಿಕ್ಕ ಕಣಗಳು ಇರ್ತಾವು, ಪರಮಾಣುವಿನಿಂದ ಮಾಡಿರ್ತಾವು. ಹಂಗಾರ ಇಲ್ಲಿ ನೋಡ್ರಿ, ಪ್ರತಿಯೊಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್, ನ್ಯೂಟ್ರಾನ್ಗಳಿದ್ದು ಬೀಜ ಕೇಂದ್ರದ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಕೇಳಿ. ಪರಮಾಣುದೇನ, ಪರಮಾಣು ಸಂಖ್ಯೆ ಅಂದ್ರೆ ಪರಮಾಣು ತೂಕ ಅಂದ್ರೆ, ಪರಮಾಣು ತೂಕ ಅನ್ನೋದು ಪರಮಾಣು ರಾಶಿನು ಅಂತೇಳಿ ವರ್ಡ್ ಯೂಸ್ ಮಾಡಿ. ಪ್ರತಿಯೊಂದು ಪರಮಾಣು
ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದ್ದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಪರಮಾಣು ಬೀಜ ಕೇಂದ್ರದೊಳಗ ಎಲ್ಲೈತಿ ಒಂದು ಚಿತ್ರ ತೋರಿಸ್ರಿ ಅಂದ್ರೆ ನೋಡ್ರಿ ಇಲ್ಲ ನೋಡ ಪರಮಾಣು ಬೀಜ ಕೇಂದ್ರ ಇದೇನಪ್ಪಾ ಅಂದ್ರೆ ಪರಮಾಣು ಬೀಜ ಕೇಂದ್ರ ಇದ್ರಾಗ ಯಾವ್ಯಾವ್ದು ಇರ್ತಾವಪ್ಪ ಅಂದ್ರ ಪ್ರೋಟಾನ್ ಮತ್ತೆ ಯಾವ ಇರ್ತಾವಪ್ಪ ಅಂದ್ರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತಾವ ಪಿ ಮತ್ತು ಎನ್ ಇರ್ತಾವ ಇದ್ರಾಗ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ ಪರಮಾಣು ಬೀಜ ಕೇಂದ್ರ ಯಾವ್ದೋ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ ಇನ್ನ ನೆಕ್ಸ್ಟ್ ವಿವಿಧ ಕಕ್ಷೆ ಒಳಗೆ ಯಾವ ಸುತ್ತಿರ್ತಾವಪ್ಪ ಅಂದ್ರ ಈ ಕಕ್ಷೆ ಒಳಗೆ ಸುತ್ತ ನೋಡ ಇವೇನಪ್ಪಾ ಅಂದ್ರ ಎಲೆಕ್ಟ್ರಾನ್ಗಳು ಇದರ ಸುತ್ತಲೂ ಸುತ್ತುತ್ತಿರುತ್ತವೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಬೀಜ ಕೇಂದ್ರದಾಗ ಇರ್ತಾವತ್ತ ಎಲೆಕ್ಟ್ರಾನ್ ಏನ್ ಮಾಡ್ತಾವತ್ತ ಅದ್ರ ಸುತ್ತಮುತ್ತ ಸುತ್ತಿರ್ತಾವತ್ತ ಯಾವ್ದಪ್ಪ ಅಂದ್ರ ಪರಮಾಣು ಈ ತರ ರಚನೆ ಆಗಿರ್ತೈತಿ ಅಂತ ನೋಡ್ತೀವಿ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳ ಸಂಖ್ಯೆಯು ಆ ಮೂಲ ವಸ್ತುವಿನ ಪರಮಾಣು ಸಂಖ್ಯೆ ಎಂದು ಕರೀತಾರ ಅಂತದನ್ನ ನೋಡ್ತೀವಿ ನಾವು ಇಲ್ಲ ನೋಡಿ ಪರಮಾಣು ಸಂಖ್ಯೆ ಅಂದ್ರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆನ ಈ ಬೀಜ ಕೇಂದ್ರವಾಗಿರುವಂತ ಪ್ರೋಟಾನ್ಗಳ ಇಲ್ಲಿ ಪಿ ಅಂತ ಬರ್ದಿಲ್ಲ ಪ್ರೋಟಾನ್ಗಳ ಸಂಖ್ಯೆ ಏನಂತಿಪ್ಪ ಅಂತಂದ್ರ ನಾವು ಪ್ರೋಟಾನ್ಗಳ ಸಂಖ್ಯೆ ಏನಂತಿಪ್ಪ ಅಂತಂದ್ರ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ ಪರಮಾಣು ಸಂಖ್ಯೆ ಎಂದು ಕರೆಯಲಾಗುತ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂತ ಒಂದು ವಿಷಯ ಬಹಳ ನೋಡ್ಲಿ ಪ್ರೋಟಾನ್ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅಂತ ಮೂರು ಬರ್ತಾವ ಹೇಳಿ ಪರಮಾಣು ಬೀಜ ಕೇಂದ್ರದಾಗ ಇರ್ತಾವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ ಎಲೆಕ್ಟ್ರಾನ್ಗಳು ಏನ್ ಮಾಡ್ತಿರ್ತಾವ ಅದ್ರ ಸುತ್ತಿರ್ತಾವ ಪ್ರೋಟಾನ್ ಯಾವತ್ತಿದ್ರು ಯಾವ ತರ ಇರ್ತಾವಪ್ಪ ಅಂದ್ರ ಪಾಸಿಟಿವ್ ಎನರ್ಜಿ ಇರ್ತಾವ ಪ್ರೋಟಾನ್ ಯಾವತ್ತಿದ್ರು ಹೆಂಗಿರ್ತಾವ ಪ್ರೋಟಾನ್ ಯಾವತ್ತಿದ್ರು ಹೆಂಗಿರ್ತಾವ ಅಂತಂದ್ರ ಪಾಸಿಟಿವ್ ಎನರ್ಜಿ ಇದ್ದಿರ್ತಾವ ಈ ಕೆಂಪ್ ಕಲರ್ ಚಿತ್ರ ತೋರಿಸಿ ಇಲ್ಲಿ ಮಾಡ್ಯಾರ ಪ್ರೋಟಾನ್ ಯಾವತ್ತಿದ್ರು ಪಾಸಿಟಿವ್ ಎನರ್ಜಿ ಇರ್ತಾವ ನ್ಯೂಟ್ರಾನ್ ಅಂದ್ರ ಪಟ್ನೆ ಏನೈತಿ ನಾವು ನೆಗೆಟಿವ್ ಎನರ್ಜಿ ಇರ್ತೀವಿ ಇಲ್ಲಿ ಬೀಜ ಕೇಂದ್ರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವ ಪ್ರೋಟಾನ್ ಅಂದ್ರ ಪಟ್ನೆ ಏನೈತಿ ನಾವು ಪಾಸಿಟಿವ್ ಅಂತೀವಿ ಕರೆಕ್ಟ್ ಬಟ್ ನ್ಯೂಟ್ರಾನ್ ಅಂದ್ರ ಪಟ್ನೆ ಏನೈತಿ ನೆಗೆಟಿವ್ ಅಂತೀವಿ ನ್ಯೂಟ್ರಾನ್ ಅಂದ್ರೆ ನೆಗೆಟಿವ್ ಅಲ್ಲ ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್ ಅನ್ನಂಗ ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಲ್ ಇಲ್ಲಿ ನೋಡ್ರಿ ತಟಸ್ಥವಾಗಿರ್ತಾವ ಪಾಸಿಟಿವ್ ಇರಂಗಿಲ್ಲ ನೆಗೆಟಿವ್ ಇರಂಗಿಲ್ಲ ಪಾಸಿಟಿವ್ ಇರಂಗಿಲ್ಲ ನೆಗೆಟಿವ್ ಇರಂಗಿಲ್ಲ ನ್ಯೂಟ್ರಾನ್ಗಳು ಯಾವಾಗ ಹೆಂಗಿರ್ತಾವಪ್ಪ ಅಂದ್ರೆ ತಟಸ್ಥವಾಗಿರ್ತಾವು ನ್ಯೂಟ್ರಲ್ ಅಂದ್ರೆ ಏನು ತಟಸ್ಥವಾಗಿರುವುದು ನ್ಯೂಟ್ರಲ್ಗಳು ಯಾವತ್ತಿದ್ರು ನ್ಯೂಟ್ರಾನ್ಗಳು ಹೆಂಗಿರ್ತಾವ ತಟಸ್ಥವಾಗಿರ್ತಾವ ಪ್ರೋಟಾನ್ ಯಾವತ್ತು ಪಾಸಿಟಿವ್ ಎನರ್ಜಿ ಇರ್ತಾವ ಇಲ್ಲಿ ನೋಡ್ರಿ ಇನ್ ನೆಕ್ಸ್ಟ್ ಬರ್ತಾವಲ್ಲ ಎಲೆಕ್ಟ್ರಾನ್ಗಳು ಬರ್ತಾವ ಎಲೆಕ್ಟ್ರಾನ್ಗಳು ಯಾವ ಎನರ್ಜಿಯನ್ನು ಹೊಂದಿರ್ತಾವಪ್ಪ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನು ಹೊಂದಿರ್ತಾವ ಎಲೆಕ್ಟ್ರಾನ್ಗಳು ನೆಗೆಟಿವ್ ಎನರ್ಜಿ ಪ್ರೋಟಾನ್ಗಳು ಪಾಸಿಟಿವ್ ಎನರ್ಜಿ ನ್ಯೂಟ್ರಾನ್ಗಳು ನ್ಯೂಟ್ರಲ್ ಅನ್ಬೇಕು ನ್ಯೂಟ್ರಲ್ ಇವು ತಟಸ್ಥವಾಗಿರ್ತಾವ ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಅದಕ್ಕಾಗಿ ಇಲ್ಲಿ ಕನ್ಫ್ಯೂಷನ್ ಮಾಡೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇಂಥ ಏರಿಯಾದಾಗ ಕ್ವಶನ್ ಮಾಡೋ ಸಾಧ್ಯತೆ ಇರ್ತದೆ ಪ್ರೋಟಾನ್ ಅಂದ್ರ ಪಾಸಿಟಿವ್ ನ್ಯೂಟ್ರಾನ್ ಅಂದ್ರ ನ್ಯೂಟ್ರಲ್ ತಟಸ್ಥ ನೆಗೆಟಿವ್ ಅಲ್ಲ ನ್ಯೂಟ್ರಾನ್ ಅಂದ್ರ ತಟಸ್ಥ ಇನ್ನು ನೋಡಿ ಎಲೆಕ್ಟ್ರಾನ್ ಅಂದ್ರ ನೆಗೆಟಿವ್ ಅನ್ನೋ ಎನರ್ಜಿಯನ್ನು ನಾವು ನೋಡ್ತೀವಿ ತಿಳಿಯತೈತಿ ಪರಮಾಣು ಸಂಖ್ಯೆ ಅಂದ್ರೆ ಏನ್ ಗೊತ್ತಾಯ್ತು ಪರಮಾಣು ಸಂಖ್ಯೆ ಅಂದ್ರ ಈ ಬೀಜ ಕೇಂದ್ರದಲ್ಲಿ ಇರುವಂತ ಈ ಪಾಸಿಟಿವ್ ಎನರ್ಜಿಗಳು ಏನ್ದಾವಲ್ಲ ಪ್ಲಸ್ ಇದು ಏನ್ದಾವಲ್ಲ ಅವಕ್ಕೆ ಏನಂತಿಪ್ಪ ಅಂದ್ರೆ ನಾವು ಪ್ರೋಟಾನ್ ಇದೆ ಅಂತ ಪರಮಾಣು ಸಂಖ್ಯೆ ಪ್ರೋಟಾನ್ಗಳ ಒಂದು ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆ ಏನಂತಿಪ್ಪ ಅಂದ್ರೆ ನಾವು ಪರಮಾಣು ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಬರ್ರಿ ನೆಕ್ಸ್ಟ್ ನೋಡ್ನು ಇದು ಬಹಳ ಇಂಪಾರ್ಟೆಂಟ್ ರೀ ಆಗ ಡಯಾಗ್ರಾಮ್ ಚಂದ ಒಂದ್ಸಲ ಸ್ಪಷ್ಟ ನೋಡ್ಕೋರಿ ತಿಳಿಯತಿತ್ತು ಹೇಳ್ತಿದ್ದ ಉದಾಹರಣೆಗೆ ಇಲ್ಲಿ ನೋಡಿ ಇನ್ನೊಂದು ಹೇಳ್ಬೇಕಾಗಿದ್ದಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇಲ್ಲಿ ಎಷ್ಟು ಪ್ರೋಟಾನ್ಗಳು ಇರ್ತಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಗಳು ಸುತ್ತಾಯ್ತಿರ್ತಾರೆ ಇಂಪಾರ್ಟೆಂಟ್ ಇಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರ್ತೈತಿ ಇಲ್ಲಿ ಪಾಸಿಟಿವ್ ಪ್ಲಸ್ಗಳು ಎಷ್ಟು ಪ್ರೋಟಾನ್ಗಳು ಇರ್ತಾವಲ್ಲ ಎಲೆಕ್ಟ್ರಾನ್ಗಳು ಅಷ್ಟೇ ಅಲ್ಲ ಎಲೆಕ್ಟ್ರಾನ್ಗಳು ಈ ಬೀಜ ಕೇಂದ್ರ ಸುತ್ತಲೂ ಸುತ್ತಾಯ್ತಿರ್ತಾವ ಅನ್ನೋದನ್ನ ಸ್ಪಷ್ಟಪಡಿಸ್ಕೋಬೇಕು ಪ್ರೋಟಾನ್ ಸಂಖ್ಯೆ ಈಕ್ವಲ್ ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂತ ನೋಡ್ಬೋದು ನಾವು ತಿಳಿಯತೈತಿ ನಾ ಹೇಳತ್ತಿದ್ದೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ತಿಳಿಯತೈತಿ ಪ್ರೋಟಾನ್ ಸಂಖ್ಯೆ ಈಕ್ವಲ್ ಟು ಎಲೆಕ್ಟ್ರಾನ್ ಪ್ರೋಟಾನ್ಗಳ ಬೀಜ ಕೇಂದ್ರದಾಗ ಎಷ್ಟಿರ್ತಾವ ಅಷ್ಟೇ ಎಲೆಕ್ಟ್ರಾನ್ಗಳು ಈ ಬೀಜ ಕೇಂದ್ರ ಸುತ್ತಲೂ ಸುತ್ತಾಯ್ತಿರ್ತಾವ ಅನ್ನೋದನ್ನ ನಾವು ನೋಡ್ಬೇಕು ನೆಕ್ಸ್ಟ್ ಹೋಗೋಣ ಬರ್ರಿ ನೆಕ್ಸ್ಟ್ ಏನೈತಿ ಅಂತ ನೋಡು ಉದಾಹರಣೆ ಕೊಟ್ಟಾರ ಅವ್ರಿಗೆ ಉದಾಹರಣೆ ಕೊಟ್ಟಾರ ಆಮ್ಲಜನಕದ ಪರಮಾಣು ಸಂಖ್ಯೆ 8 ಅಂದ್ರ ಪರಮಾಣು ಸಂಖ್ಯೆ ಅಂದ್ರೆ ಏನಂತ ಪರಮಾಣು ಸಂಖ್ಯೆ ಅಂದ್ರ ಬೀಜ ಕೇಂದ್ರದಲ್ಲಿರುವಂತ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನ ನಾವೇನಂತ ಕರೆದೀವಿ ಪರಮಾಣು ಸಂಖ್ಯೆ ಅಂತ ಕರೆದೀವಿ ಪರಮಾಣು ಸಂಖ್ಯೆ ಒಂದು ಉದಾಹರಣೆ ಕೊಟ್ಟಾರ ಅವ್ರು ಏನ್ ಕೊಟ್ಟಾರಪ್ಪ ಅಂದ್ರೆ ಆಮ್ಲಜನಕದ ಪರಮಾಣು ಸಂಖ್ಯೆ ಅಷ್ಟ 8 ಪಿರಿಯಾಡಿಕ್ ಟೇಬಲ್ ದಾಗ 8 ನಂಬರ್ ಐತದ ಚಿತ್ರ ತೋರಿಸಿದಾರ ಅನ್ನೋದನ್ನ ನಾವು ನೋಡ್ತೇವೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮೊತ್ತವನ್ನು ಪರಮಾಣು ರಾಶಿ ಎನ್ನುವರು ಎಲ್ಲ ಓದಂತ ಕನ್ಫ್ಯೂಷನ್ ಆಗಿರ್ತದೆ ಪರಮಾಣು ರಾಶಿ ಅಂದ್ರೆ ಬೇರೆ ಪರಮಾಣು ಸಂಖ್ಯೆ ಅಂದ್ರೆ ಬೇರೆ ಪರಮಾಣು ತೂಕ ಪರಮಾಣು ರಾಶಿ ಪರಮಾಣು ತೂಕ ಎರಡು ಒಂದ ಸೇಮ್ ಪರಮಾಣು ತೂಕ ಪರಮಾಣು ರಾಶಿ ಅನ್ಬೋದು ತೂಕ ಅನ್ನೋದು ರಾಶಿ ಅಂದ್ರೂ ಒಂದ ನೋಡ್ತೀವಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಇಲ್ಲಿ ನೋಡ್ಲಿ ಇಲ್ಲಿ ಫಸ್ಟ್ ಪ್ರೋಟಾನ್ ಇರ್ತಾವ ಬೀಜ ಕೇಂದ್ರದಾಗ ಆ ನಂತರ ನ್ಯೂಟ್ರಾನ್ ಇರ್ತಾವ
ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ ಏನಂತೀವಿ ಅಂದ್ರೆ ಪರಮಾಣು ತೂಕ ಅಥವಾ ಪರಮಾಣು ರಾಶಿ ಅಂತ ಕರಿತೀವಿ. ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ ಪರಮಾಣು ರಾಶಿ ಸಂಖ್ಯೆಯನ್ನ ಎ ಅಕ್ಷರದಿಂದ ಗುರುತು ಮಾಡ್ತೀವಿ. ಪರಮಾಣು ಸಂಖ್ಯೆನ ಯಾವ ಅಕ್ಷರದಿಂದ ಗುರುತು ಮಾಡ್ತೀವಿ ಅಂತಂದ್ರೆ ಅದು ಜಡ್ ಅಕ್ಷರದಿಂದ ಗುರುತು ಮಾಡ್ತೀವಿ. ಅದನ್ನ ಯಾವ ಅಕ್ಷರದಿಂದ ಗುರುತು ಮಾಡ್ತೀವಿ ಅಂದ್ರೆ ಜಡ್ ಅಕ್ಷರದಿಂದ ಗುರುತು ಮಾಡ್ತೀವಿ. ಆಗ ಅಲ್ಲಿ ಬಂದಿರ್ಕಿಲ್ಲ ನೋಡಿ, ಪರಮಾಣು ಸಂಖ್ಯೆನ ಯಾವ ಅಕ್ಷರದಿಂದ ಗುರುತು ಮಾಡ್ತೀವಿ ಅಂದ್ರೆ ಜಡ್ ಅಕ್ಷರದಿಂದ ಗುರುತು ಮಾಡ್ತೀವಿ. ಹಂಗ ಪರಮಾಣು ರಾಶಿ ಪರಮಾಣು ತೂಕವನ್ನು ಯಾವ ಸಂಖ್ಯೆಯಿಂದ ಗುರುತು ಮಾಡ್ತೀವಿ ಅಂದ್ರೆ ಎ ಸಂಖ್ಯೆ ಎಂಬ ಸಂಖ್ಯೆದಿಂದ ಗುರುತು ಮಾಡ್ತೀವಿ ಅನ್ನೋದು ಸ್ಪಷ್ಟವಾಗಿರ್ಬೇಕು. ಬೀಜ ಕೇಂದ್ರದಾಗ ಏನ್ ಇರ್ತೈತಿ ಅದ್ ಕೇಳ್ತಾನ ನಾವು, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತೈತಿ. ಅದು ಮತ್ತೆ ಯಾವ ಸೂತ್ರ ಇರ್ತಾವ ಕೇಳ್ತಾನೆ, ಎಲೆಕ್ಟ್ರಾನ್ಗಳು ಸೂತ್ರ ಇರ್ತಾವ. ಎಲೆಕ್ಟ್ರಾನ್ಗಳು ಯಾವತ್ತಿದ್ರು ನೆಗೆಟಿವ್ ಎನರ್ಜಿ ಇರ್ತಾವ, ಪ್ರೋಟಾನ್ ಯಾವತ್ತಿದ್ರು ಪಾಸಿಟಿವ್ ಎನರ್ಜಿ ಆಗಿರ್ತಾವ, ಮತ್ತೆ ನ್ಯೂಟ್ರಾನ್ ಯಾವತ್ತಿದ್ರು ತಟಸ್ಥವಾಗಿರ್ತಾವ ಅಥವಾ ನ್ಯೂಟ್ರಲ್ ಆಗಿರ್ತಾವ ಅಂತ ನಾವು ತಿಳ್ಕೊಬೇಕು. ಇಲ್ಲ ನೋಡ್ರಿ, ಉದಾಹರಣೆ ಕೊಟ್ಟಾರ ಪರಮಾಣು ರಾಶಿ ಅಥವಾ ಪರಮಾಣು ತೂಕಕ್ಕ ಒಂದು ಉದಾಹರಣೆ ಕೊಟ್ಟಾರ ನೋಡ್ರಿ. ಇಲ್ಲಿ ನೋಡ್ರಿ, ಆಮ್ಲಜನಕದ ಪರಮಾಣು ತೂಕವು ಹೀಗೆ ಬರೆಯಬಹುದಾಗಿದೆ. ಇಲ್ಲಿ ನೋಡಿ, ಆಮ್ಲಜನಕದ ಪರಮಾಣು ತೂಕ ಎಷ್ಟೈತಿ ಅಂದ್ರೆ 16 ಐತಿ. 16 ಹೆಂಗೈತಿ ಅಂತ ಹೇಳಿ ನೋಡಿ ಕೇಳ್ರಿ. ಆಗ ಹೇಳಿನ 8 ಏನಂತಪ್ಪ ಪರಮಾಣು ಸಂಖ್ಯೆ, ಪ್ರೋಟಾನ್ಗಳ ಒಟ್ಟು ಸಂಖ್ಯೆ ಹೇಳ್ತೀವಿ ನಾವು, ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಅಷ್ಟೇ ಪ್ರಮಾಣದ ಏನ್ತಾವ ನ್ಯೂಟ್ರಾನ್ಗಳು ಇರ್ತಾವ. ನ್ಯೂಟ್ರಾನ್ಗಳು ಅಷ್ಟೇ ಪ್ರಮಾಣದ ಇದ್ರೆ 8 ಸೇರಿಸ್ರೆ ಎಟ್ರಿ 8 + 8 ಎಷ್ಟು ಬತ್ ಬಂದ್ರ 16 ಬತ್. 16 ಅದ 16 ಇಲ್ಲಿ ಬತ್ರಿ. ಆಮ್ಲಜನಕದ ಪರಮಾಣು ಸಂಖ್ಯೆ ಬಂದ್ರ 8. ಆಮ್ಲಜನಕದ ಪರಮಾಣು ತೂಕ ಅಥವಾ ಪರಮಾಣು ರಾಶಿ ಸಂಖ್ಯೆ ಎಷ್ಟು ಅಂದ್ರೆ 16 ಅಂತ ಸ್ಪಷ್ಟವಾಗಿ ನೋಡ್ಬೇಕು. ಒಂದು ಪರಮಾಣುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರುತ್ತದೆ. ಆಗ ಹೇಳಿನೇ ಪ್ರೋಟಾನ್ಗಳ ಸಂಖ್ಯೆ ಹೆಂಗಿರ್ತೈತಪ್ಪ ಅಂದ್ರ ಅಲ್ಲಿ ಎಲೆಕ್ಟ್ರಾನ್ಗಳಿಗೆ ಇಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಇಲ್ಲಿ ಸುತ್ತ ಹಾಯ್ದಿರ್ತಾವಲ್ಲ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಏನಿರ್ತೈತಿ ಸಮವಾಗಿರುತ್ತದೆ ಅನ್ನೋದು ಸ್ಪಷ್ಟವಾಗಿ ನೋಡ್ಬೇಕು. ಎಲೆಕ್ಟ್ರಾನ್ಗಳು ವಿವಿಧ ಕಕ್ಷೆಗಳಲ್ಲಿ SPDF ನಲ್ಲಿ ಪರಮಾಣುವಿನ ಬೀಜ ಕೇಂದ್ರ ಸುತ್ತಲೂ ಸುತ್ತುತ್ತಿರುತ್ತವೆ. SPDF ಇವೇನ್ಪ ಅಂದ್ರ ವಿವಿಧ ಕಕ್ಷೆಗಳು. ಈಗ ಹೆಂಗ ಫಸ್ಟ್ ಸೂರ್ಯನಿಂದ ಹಿಡಿದು ಬರ್ತಾವ ಬುಧ, ಶುಕ್ರ, ಮಂಗಳ, ಭೂಮಿ, ಮಂಗಳ, ಗುರು, ಈ ತರ ಏನ್ ಕಕ್ಷೆಗಳು ಬರ್ತಾವಲ್ಲ ಆ ಟೈಪ್ SPDF ಇವು ಕಕ್ಷೆಗಳು ಯಾವಪ್ಪ ಅಂದ್ರೆ ಆಗ ಚಿತ್ರ ತೋರಿಸಿನ ಇಲ್ಲಿ ಕಕ್ಷೆಗಳು ಇವು ತರ ಕಕ್ಷೆ ಒಳಗೆ ಈ ತರ ಸುತ್ತ ತಮ್ಮ ಕಕ್ಷೆ ಒಳಗೆ ಏನ್ ಮಾಡ್ತಾವ SPDF ಅಂತ ಈ ಕಕ್ಷೆಗಳನ್ನ ವಿಂಗಡಣೆಯನ್ನ ಮಾಡ್ತಾರ ಅಂತ ನೋಡ್ಬೇಕು. ಇದಕ್ಕಿಂತ ಜಾಸ್ತಿ ಬೇಡ, ಕಕ್ಷೆಗಳ ಬಗ್ಗೆ ಡೀಪ್ ಆಗಿ ಓದುದು ಇಲ್ಲಿ ಅವಶ್ಯಕತೆ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಇಲ್ಲಿ ಸಾಕು. ಪರಮಾಣುವಿನ ಬಗ್ಗೆ ಪರಮಾಣು ಸಂಖ್ಯೆ, ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಏನ ತಿಳ್ಕೊಬೇಕು, ಎಲೆಕ್ಟ್ರಾನ್ಗಳು ಅಂದ್ರೆ ಏನ, ನ್ಯೂಟ್ರಾನ್ಗಳು ಅಂದ್ರೆ ಏನ ಸ್ಪಷ್ಟವಾಗಿ ಇಟ್ಟು ತಿಳ್ಕೊಬೇಕು. ಇಷ್ಟ ಆದಂತ ನೋಡೋಣ ಬರೀ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಟೇಬಲ್ ಐತಿ, ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ. ಪ್ರೋಟಾನ್ ಕಂಡು ಹಿಡಿದವ್ರು ಯಾರಪ್ಪ ಅಂತಂದ್ರ ಯಾರಪ್ಪ ಅಂದ್ರ ರುದರ್ಫೋರ್ಡ್ ಅನ್ನೋರು ಕಂಡು ಹಿಡಿತಾರ. ಪ್ರೋಟಾನ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಆರ್ಫೋರ್ಡ್ ಅಂತ ಬರ್ತೈತಿ. ಆರ್ಫೋರ್ಡ್ ಅಂದ್ರೆ ರುದರ್ಫೋರ್ಡ್ ಅವ್ರು ಏನ್ ಮಾಡ್ತಾರ ಇದೇನ್ ಮಾಡ್ತಾರ ಪ್ರೋಟಾನ್ ಕಂಡು ಹಿಡಿದಿರ್ತಾರ. ಪ್ರೋಟಾನ್ ಯಾವ ತರ ಎನರ್ಜಿ ಅಪ್ಪ ಅಂತಂದ್ರ ಪಾಸಿಟಿವ್ ಚಾರ್ಜ್ ಅಂದ್ರೆ ಪ್ಲಸ್ ಇರ್ತೈತಿ. ಪಾಸಿಟಿವ್ ಚಾರ್ಜ್ ಇರ್ತೈತಿ. ಪ್ರೋಟಾನ್ ಯಾವ ತರ ಇರ್ತೈತಿ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಇದನ್ನ ಕಂಡು ಹಿಡಿದವ್ರ ಯಾರಪ್ಪ ಅಂದ್ರೆ ರುದರ್ಫೋರ್ಡ್ ಅನ್ನೋ ಕಂಡು ಹಿಡಿದಿರ್ತಾನ. ನೆಕ್ಸ್ಟ್ ನೋಡಿ ಬರ್ರಿ, ಎಲೆಕ್ಟ್ರಾನ್ ಐತಿ. ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದಪ್ಪ ಅಂದ್ರ ಜೆ ಥಾಮ್ಸನ್ ಅವ್ರು ಏನ್ ಮಾಡ್ತಾರ ಕಂಡು ಹಿಡಿದಿರ್ತಾರ. ಇದನ್ನ ಯಾರು ಕಂಡು ಹಿಡಿದಿರ್ತಾರ ಅಂತಂದ್ರ ಜೆ ಥಾಮ್ಸನ್ ಅವ್ರು ಏನ್ ಮಾಡ್ತಾರ ಇದನ್ನ ಕಂಡು ಹಿಡಿದಿರ್ತಾರ. ಇದು ಯಾವ ತರ ಐತಿಪ್ಪ ಅಂದ್ರೆ ಎಲೆಕ್ಟ್ರಾನ್ ಯಾವ ಚಾರ್ಜ್ ಐತಿಪ್ಪ ಅಂದ್ರೆ ಇದು ನೆಗೆಟಿವ್ ಚಾರ್ಜ್ ಐತ್ರಿ. ಎಲೆಕ್ಟ್ರಾನ್ ಬತ್ತಂದ್ರ ಇದು ನೆಗೆಟಿವ್ ಚಾರ್ಜ್ ಐತಿ. ಆಗಲೇ ಹೇಳಿದ್ದನ ಸುಮ್ ಟೇಬಲ್ ರೂಪದಾಗ ಈ ನೆನಪಿಟ್ಕೊಳಕ್ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಒಂಥರ ಸ್ಕ್ರೀನ್ ಶಾಟ್ ತಗೊಂಡ್ರೆ ಏನ್ ಅಡ್ಡಿಲ್ಲ. ಅಗ್ದಿ ಕನ್ಫ್ಯೂಷನ್ ಮಾಡೋದು ಅವ್ರದ್ದು ಇವ್ರಿಗೆ ಸೇರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇನ್ನು ನೋಡ್ರಿ, ನ್ಯೂಟ್ರಾನ್ ಅಂತ ಬರ್ತೈತಿ. ನೆಕ್ಸ್ಟ್ ಯಾವ್ದು ಬರ್ತೈತಿ ಅಂದ್ರೆ ನ್ಯೂಟ್ರಾನ್ ಅಂತ ಬರ್ತೈತಿ. ನ್ಯೂಟ್ರಾನ್ ಯಾವತ್ತಿದ್ರು ನ್ಯೂಟ್ರಲ್ ಅಂತ ಬರ್ತೈತಿ. ಇದೇನಪ್ಪ ಅಂದ್ರೆ ನ್ಯೂಟ್ರಾನ್ ಯಾವ ತರ ಇದೆ, ನ್ಯೂಟ್ರಲ್ ಇತ್ತ ಪಾಸಿಟಿವ್ ಅಲ್ಲ, ಈ ಕಡೆ ನೆಗೆಟಿವ್ ಅಲ್ಲ, ಅದಕ್ಕೆ ನ್ಯೂಟ್ರಲ್ ಅಂತ ಕರಿತಾವ. ಇಷ್ಟು ಇದನ್ನ ಕಂಡು ಹಿಡಿದಪ್ಪ ಯಾರಪ್ಪ ಅಂದ್ರೆ ಜೇಮ್ಸ್ ಚಾಡ್ವಿಕ್. ನ್ಯೂಟ್ರಾನ್ ಕಂಡು ಹಿಡಿದವ ಯಾರ ಅಂತ ಕೇಳ್ತಾನ, ಜೇಮ್ಸ್ ಚಾಡ್ವಿಕ್ ಅಂತ ಕರಿತೀವಿ. ಇನ್ನು ಸ್ಪಷ್ಟವಾಗಿ ಒಂದ್ಸಲ ಹೊಳ್ಳೆ ನೋಡ್ಕೊಂಡ್ಬಿಡ್ರಿ. ಹೊಳ್ಳೆ ಕನ್ಫ್ಯೂಷನ್ ಆಗತ್ತಿರ್ಲಿಕ್ಕಂದ್ರೆ ಪ್ರೋಟಾನ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ರುದರ್ಫೋರ್ಡ್, ಎಲೆಕ್ಟ್ರಾನ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಜೆ ಥಾಮ್ಸನ್, ಇನ್ನು ನ್ಯೂಟ್ರಾನ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಜೇಮ್ಸ್ ಚಾಡ್ವಿಕ್ ಅನ್ನುವಂತ ವ್ಯಕ್ತಿ ಇದನ್ನ ಕಂಡು ಹಿಡಿತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ ಬರ್ರಿ, ಸಂಯುಕ್ತಗಳು ಅಂತ ಬರ್ತಾವ, ಕಾಂಪೌಂಡ್ಸ್ ಬರ್ತಾವ. ಯಾವಪ್ಪ ಅಂದ್ರೆ ಸಂಯುಕ್ತಗಳು, ಕಾಂಪೌಂಡ್ಸ್ ಯಾವಪ್ಪ ಅಂದ್ರೆ ಸಂಯುಕ್ತಗಳು ಅಂತ ಬರ್ತಾವ. ಇದ್ರ ಬಗ್ಗೆ ಸ್ಪಷ್ಟವಾಗಿ ನೋಡ್ ಬರ್ರಿ. ಸಂಯುಕ್ತಗಳಂದ್ರೆ ಏನ ತಿಳ್ಕೊಂಡು ಫಸ್ಟ್ ಇಲ್ಲಿ ನೋಡಿ ಹೇಳ್ಯಾರ ನೋಡಿ, ಒಂದೇ ವಾಕ್ಯದಾಗಿಲ್ಲ. ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಪಡೆಯಾದಾಗ ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ನೋಡ್ರಿ, ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು, ಎರಡಕ್ಕಿಂತ ಏನ್ ಮಾಡ್ಬೇಕು, ಹೆಚ್ಚು ಮೂಲ ವಸ್ತುಗಳು ಸೇರ್ತಾವೆ. ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಇಲ್ಲಿ ನೋಡ್ರಿ. ಫಾರ್ ಎಕ್ಸಾಂಪಲ್ H2O ಬಗ್ಗೆ ಹೇಳತ್ತಿದ್ವಿ ನಾವು. H ಅನ್ನೋದೊಂದು ಬೇರೆ ಹೈಡ್ರೋಜನ್ ಐತಿ, H2O ಅನ್ನೋದೊಂದು ಬೇರೆ.
ಓ ಅಂದ್ರೆ ಏನು ಆಕ್ಸಿಜನ್, ಹೈಡ್ರೋಜನ್ ಒಂದು ಬೇರೆ ಆಕ್ಸಿಜನ್ ಒಂದು ಬೇರೆ, ಹೈಡ್ರೋಜನ್ ಒಂದು ಬೇರೆ ಆಕ್ಸಿಜನ್ ಒಂದು ಬೇರೆ, ಎರಡೂ ಸೇರಿಸಿ ಏನಾತಪ್ಪ ಅಂದ್ರೆ H2O ಆತ. ಏನಾಗ್ತದ ನೀರು. H2O ಅಂದ್ರೆ ಏನ ನೀರು. ಇಲ್ಲಿ ಎರಡಕ್ಕಿಂತ ಹೆಚ್ಚು ಧಾತುಗಳು ಮೂಲ ವಸ್ತುಗಳು ಸೇರಿ ಆಗಲು ಎರಡಕ್ಕಿಂತ ಒಂದು ಮೂಲ ವಸ್ತುಗಳು ಸೇರಿ ಅನ್ನೋದು ಒಂದು ಸಂಯುಕ್ತ ರಚನೆ ಆತ. ಏನಪ್ಪಾ ಅಂದ್ರೆ ನೀರು ಒಂದು ಕೇತ ನೀರು ಒಂದು ಸಂಯುಕ್ತವಾಗಿದೆ ಅಂತ ಅನ್ಬೇಕು ನಾವು. ಏನಪ್ಪಾ ಅಂದ್ರೆ H ಹೈಡ್ರೋಜನ್ ಐತಿ, ನೀರಿನೊಳಗೆ ಆಕ್ಸಿಜನ್ ಐತಿ, ಹೈಡ್ರೋಜನ್ 2 ಪ್ರಮಾಣದಾಗ ಸೇರ್ತೈತಿ, ಆಕ್ಸಿಜನ್ 1 ಪ್ರಮಾಣದಾಗ ಸೇರ್ತೈತಿ. 2 ಅನುಪಾತ 1 ಸರಲ್ಲಿ ಸೇರಿ ಏನಾಕೈತಪ್ಪ ಅಂದ್ರೆ ಇದು ನೀರು ಆಗುತ್ತದೆ ಅನ್ನುವಂಥದ್ದು ನೋಡ್ತೀವಿ. H2O ಸಂಯುಕ್ತಗಳಿಗೆ ಒಂದು ಉದಾಹರಣೆ. ಸಂಯುಕ್ತಗಳನ್ನ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಏನಪ್ಪಾ ಅಂತಂದ್ರ ಎರಡಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಏನ್ ಮಾಡ್ತಾವ ಮೂಲ ವಸ್ತುಗಳು ಏನ್ ಮಾಡ್ತಾವ ಇಲ್ಲಿ ಸೇರ್ತಾವ. ಮೂಲ ವಸ್ತುಗಳು ಅಂದ್ರೆ ಯಾವ ಪಿರಿಯಾಡಿಕ್ ಟೇಬಲ್ ನಲ್ಲಿ ಇರುವಂತ ಮೂಲ ವಸ್ತುಗಳು. ಹೈಡ್ರೋಜನ್ ಪಿರಿಯಾಡಿಕ್ ಟೇಬಲ್ ನಾಗ ಐತಿಲ್ಲ, ಆಕ್ಸಿಜನ್ ಪಿರಿಯಾಡಿಕ್ ಟೇಬಲ್ ನಾಗ ಐತಿಲ್ಲ. ನಿರ್ದಿಷ್ಟ ಪ್ರಮಾಣ ಇದು 2 ಪ್ರಮಾಣ ಸೇರ್ತಿಲ್ಲ. H2 ಅಂದ್ರೆ ಹೈಡ್ರೋಜನ್ 2 ಸೇರಿತು, ಆಕ್ಸಿಜನ್ 1 ಪ್ರಮಾಣದಾಗ ಸೇರಿತು, 2 ಕೂಡ ಏನಾಯ್ತು ನೀರಾತು. ಇದೇನಾಯ್ತು ಸಂಯುಕ್ತ ರಚನೆ ಆಗುತ್ತದೆ. ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಟ್ಟಾರ ನೀರು, ಕಾರ್ಬನ್. ಕಾರ್ಬನ್ ನೋಡ್ರಿ CO2 ಐತಿ. ಕಾರ್ಬನ್ CO2 ಐತಿ. CO2 ಅಂದ್ರೆ ಏನಪ್ಪಾ ಅಂದ್ರ ಕಾರ್ಬನ್ ಆಕ್ಸಿಜನ್ 2ರಷ್ಟು ಸೇರಿ ಏನಕತ್ತಪ್ಪ ಅಂದ್ರ CO2 ಕಾರ್ಬನ್ ಡೈಆಕ್ಸೈಡ್ ಆಗತ್ತೆ. CO2 ತೀತೈತಿ ಇಲ್ಲ. ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಏನಕ್ಕವ ಇಲ್ಲಿ ಸಮ್ಮಿಲನವನ್ನು ಹೊಂದ್ಯಾವ, ಸೇರ್ಪಡೆ ಹೊಂದ್ಯಾವ. ಸಂಯುಕ್ತ ಅಂದ್ರೆ ಬಹಳ ಇಂಪಾರ್ಟೆಂಟ್ ತಿಳ್ಕೊರಿ. ನೆಕ್ಸ್ಟ್ ಮತ್ತೆ ಇದಕ್ಕಿಂತ ಮುಂದೆ ಬರ್ತೈತಿ, ಮುಂದಿನ ತಿಳ್ಕೊಬೇಕಾಗತ್ತ. ಇಲ್ಲಿ ನೋಡ್ರಿ ಸಂಯುಕ್ತ ಆದ ನಂತರ ಮಿಶ್ರಣ ಅಂದ್ರೆ ಏನಂತ ತಿಳ್ಕೊಂಡು. ಮಿಶ್ರಣ ಅಂದ್ರೆ ಆಗ ಸಂಯುಕ್ತ ಅಂದ್ರೆ ಏನಂತ ಗೊತ್ತಾಗೈತಿ ನಮ್ಗೆ. ಸಂಯುಕ್ತ ಸ್ಪಷ್ಟವಾಗಿ ತಿಳಿದ್ರೆ ಇದು ಗೊತ್ತಾಗತ್ತೆ. ಸಂಯುಕ್ತ ಯಾವ್ದನ್ನ ಸ್ಪಷ್ಟವಾಗಿ ತಿಳಿದ್ರೆ ಇದು ಗೊತ್ತಾಗತ್ತೆ. ನೆಕ್ಸ್ಟ್ ಯಾವ್ದು ಬರ್ತೈತಿ ಅಂದ್ರೆ ಮಿಶ್ರಣ ಅಂತ ಬರ್ತೈತೆ. ಮಿಕ್ಸರ್ಸ್ ಬರ್ತಾವ. ಮಿಶ್ರಣ ಅಂದ್ರೆ ಏನಪ್ಪಾ ಅಂದ್ರ ಸಂಯುಕ್ತ ವಸ್ತುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಪಡೆಯಾಗಿ ಆಗ ಸಂಯುಕ್ತ ಅಂದ್ರೆ ಗೊತ್ತಿದೆ. ಸಂಯುಕ್ತ ಅಂದ್ರೆ ಹೆಚ್ಚು ಅವು ಮೂಲ ವಸ್ತುಗಳು ಎರಡಕ್ಕಿಂತ ಹೆಚ್ಚು ಮೂಲ ವಸ್ತುಗಳು ಸೇರ್ಪಡೆ ಆಗ್ತಾವ. ಇಲ್ಲಿ ನೋಡ್ರಿ ಮತ್ತೆ ಸಂಯುಕ್ತ ಅಂದ್ರೆ ಸಂಯುಕ್ತಗಳು ಆ ಸಂಯುಕ್ತಗಳು ಏನ್ ಮಾಡ್ತಾವ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಪಡೆಯಾದಾಗ ಮಿಶ್ರಣ ಉಂಟಾಗುತ್ತದೆ. ಸಂಯುಕ್ತಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಪಡೆ ಆದಾಗ ಏನಾಗತ್ತಪ್ಪ ಅಂತಂದ್ರ ಮಿಶ್ರಣ ಉಂಟಾಗುತ್ತದೆ. ಇವುಗಳನ್ನ ಸುಲಭವಾಗಿ ಬೇರ್ಪಡಿಸಬಹುದು. ಏನ್ ಮಾಡಬಹುದಪ್ಪ ಅಂದ್ರೆ ಬೇರ್ಪಡಿಸಬಹುದು ಅನ್ನೋದು ನೋಡ್ತೀವಿ. ಉದಾಹರಣೆಗೆ ಕಚ್ಚಾ ತೈಲ, ಅಶುದ್ಧ ನೀರು, ಸಮುದ್ರ ನೀರಿನ ಲವಣಾಂಶ, ಅಶುದ್ಧ ನೀರಿನೊಳಗ ಮಣ್ಣಿನಂಶ, ಕಲಕಾಂಶ ಆದಾಯದ ಇರ್ತೈತಿ. ಇನ್ನ ಕಚ್ಚಾ ತೈಲವನ್ನು ಬೇರ್ಪಡಿಸಕ್ಕೆ ಯಾವ್ದು ಮಾಡ್ತಾರಪ್ಪ ಅಂದ್ರೆ ಅಂಶಿಕ ಬಟ್ಟೆ ಇಳಿಸುವಿಕೆ. ನೀರನ್ನ ಶುದ್ಧೀಕರಿಸಕ ಬಟ್ಟೆ ಇಳಿಸುವಿಕೆ ಮಾಡ್ತಾರ. ಇನ್ನ ಏನಪ್ಪ ಕಚ್ಚಾ ತೈಲವನ್ನು ಬೇರ್ಪಡಿಸಕ ಅಂಶಿಕ ಬಟ್ಟೆ ಇಳಿಸುವಿಕೆ ಮಾಡ್ತಾರ. ನೀರನ್ನು ಬೇರ್ಪಡಿಸಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಟ್ಟೆ ಇಳಿಸುವಿಕೆ ಮಾಡ್ತಾರ. ಈ ಕಚ್ಚಾ ತೈಲದಾಗ ಅನೇಕ ಅಂಶಗಳು ಇರ್ತಾವ. ಪೆಟ್ರೋಲ್ ಇರ್ತೈತಿ, ಡೀಸೆಲ್ ಇರ್ತೈತಿ, ಸೀಮೆನ್ ಇರ್ತೈತಿ. ಇನ್ನು ಮೇನ್ ಅಂತ ಬರ್ತೈತಿ. ಮೇನ್ಬತ್ತಿ ಮಾಡ್ತಾ ಗೊತ್ತೈತಿ. ಮೇನ್ಬತ್ತಿ ಹಚ್ತಲ್ಲ, ಆ ಮೇನ್ಬತ್ತಿಗೇನು ಕೂಡ ಅದರಿಂದನ ಬರ್ತೈತಿ. ಅದು ಮೇನ್ ಅನ್ನುವಂಥದ್ದು ಬರ್ತೈತಿ. ಯಾವ್ದಪ್ಪ ಅಂದ್ರೆ ಕಚ್ಚಾ ತೈಲದಿಂದ ತೆಗಿತೀವಿ ಅಂತ ನೋಡ್ತೇವೆ. ಮಿಶ್ರಣಗಳನ್ನ ಬೇರ್ಪಡಿಸುವ ವಿಧಾನಗಳು ಇರ್ತಾವ. ಅವುಗಳನ್ನ ಯಾವ ರೀತಿಯಾಗಿ ನಾವು ಬೇರ್ಪಡಿಸಬಹುದು ಅನ್ನೋದು ಸ್ಪಷ್ಟವಾಗಿ ನೋಡೋಣ ಬರ್ರಿ. ಮಿಶ್ರಣಗಳು ಯಾವ ರೀತಿಯಾಗಿ ಬೇರ್ಪಡಿಸಬಹುದು. ಒಂದೇದು ಕೊಟ್ಟಾರ ಬಟ್ಟಿ ಇಳಿಸುವಿಕೆ ಅಂತ ಹೇಳಿ. ಆಗ ಬಟ್ಟಿ ಇಳಿಸುವಿಕೆ ಯಾವ್ದಕ್ಕೆ ಬಳಸ್ತಾರಪ್ಪ ಅಂದ್ರ ಶುದ್ಧ ನೀರನ್ನ ಪಡಿಲಿಕ್ಕೆ, ನೀರನ್ನ ಶುದ್ಧೀಕರಿಸಲಿಕ್ಕೆ ಯಾವ್ದನ್ನ ಬಳಸ್ತಾರಪ್ಪ ಅಂದ್ರೆ ಬಟ್ಟೆ ಇಳಿಸುವಿಕೆ ಬರ್ತಾರ. ಸರ್ ಬಟ್ಟೆ ಇಳಿಸುವಿಕೆ ಅಂದ್ರೆ ಏನ್ರಿ ಹಂಗಂದ್ರೆ ಗೊತ್ತಿಲ್ರಿ ನಮಗಂತಂದ್ರ ಇಲ್ಲೊಂದ್ ಚಿತ್ರಣದಾಗ ತೋರಿಸಿ ನೋಡ್ರಿ. ಇಲ್ಲೊಂದ ಬಾಟಲ್ ಐತಿ, ಇಲ್ಲೊಂದು ಕಾಜಿನ ಬಾಟಲ್ ಐತಿ. ಇಲ್ಲಿ ಕೆಳಗಡೆ ಏನ್ ಮಾಡ್ಯಾರ ಬೆಂಕಿ ಹಚ್ಚಾರು. ಇಲ್ಲಿ ಬೆಂಕಿ ಹಚ್ಚಿದ್ರ ಮೂಲಕ ಇದ್ರಾಗಿನ ಒಳಗಿದ್ದು ನೀರ ಕಾಯ್ತಾವ. ನೀರ್ ಕಾದ ಆವಿಯಾಗಿ ಏನಾಕಾವ ಮೇಲ್ಗಡೆ ಹೋಗಿ ಈ ಪೈಪ್ ಮೂಲಕ ಬಂದ್ ಏನ್ ಮಾಡ್ತಾವ ಇನ್ನೊಂದ್ರಾಗ ಬೀಳ್ತಾವ. ಇಲ್ಲಿ ಮ್ಯಾಗ ಏನ್ ಮಾಡ್ತೀವಿ ಅಂದ್ರೆ ತಂಪಂದ್ ನೀರಿಂದ ಏನಾರ ಚಾಲೂ ಮಾಡ್ತೀವಿ, ಮೋಟರ್ ಚಾಲೂ ಮಾಡ್ತೀವಿ. ಅವಾಗ ಏನಾಕವಪ್ಪ ಅಂದ್ರ ಆವಿ ಆದಂತ ನೀರ್ ಇಲ್ಲಿ ತಂಪಂದ್ ಮಾಡ್ರಿ ಏನಾಗತಿ ಇಲ್ಲಿ ಬಂದ್ ಇಲ್ಲಿ ಸಂಗ್ರಹಣೆ ಆಗ್ತಾವ. ಶುದ್ಧವಾದ ನೀರಷ್ಟ ಹೋಗತಿ ಆವಿಯಾಗಿ. ನೀರಷ್ಟ ಸೇಮ್ ಆವಿಯಾಗಿ ಶುದ್ಧ ನೀರಷ್ಟ ಹೋಗತಿ. ಅಲ್ಲಿ ಶುದ್ಧ ನೀರಷ್ಟ ಹೋಗತಿ. ನೆಕ್ಸ್ಟ್ ಏನಾದ್ರು ಲವಣಗಳು, ಕಲಕ ಆದಾಯ ಏನಾಗತಿ ಇಲ್ಲಿ ತಾವಾಗ ಕೂತು ಬಿಡ್ತೈತಿ. ಅದಕ್ಕಾಗಿ ಶುದ್ಧ ನೀರನ್ನ ಪಡ್ಲಿಕ್ಕೆ ಯಾವ್ದನ್ನ ಮಾಡ್ತಪ್ಪ ಅಂದ್ರ ಬಟ್ಟೆ ಇಳಿಸುವಿಕೆಯನ್ನ ಮಾಡ್ತೀವಿ ಅಂತ ನೋಡ್ಬೋದು ನಾವು. ಸಮುದ್ರ ನೀರು ಕಾದ ಆವಿಯಾಗಿ ಮತ್ತ ಅಲ್ಲಿ ಹೋಗಿ ಮೋಡವಾಗಿ ಕೆಳಗಡೆ ಮಳೆಯಾಗಿ ಸೂರ್ಯ ಸೇಮ್ ಇದ ಸಿಸ್ಟಮ್ ಇದನ್ನ ಇಲ್ಲಿ ಕಾಜಿನ ಬಾಟ್ಲ ತೋರಿಸಿ. ಒಟ್ಟ ಸಮುದ್ರ ನೀರೆಲ್ಲ ಶಾಖಕ್ಕೆ ಏನ್ ಮಾಡ್ತೈತಿ ಕಾದ ಆವಿ ಹಾಕತಿ. ಆವಿಯಾಗಿ ಏನ್ ಮಾಡ್ತೈತಿ ಮೇಲ್ಗಡೆ ಹೋಗತಿ. ಮೇಲ್ಗಡೆ ಹೋಗಿ ಮೋಡವಾಗಿ ಮತ್ತೆ ಹಾಕತಿ ಮಳೆಯಾಗಿ ಬಂದ್ ಸುರ್ತೈತಿ. ಅದಕ್ಕ ಮಳೆ ನೀರನ್ನ ಏನಂತಾರ ಶುದ್ಧವಾದ ನೀರು ಅಂತ ಕರೀತಾರ. ಮಳೆ ನೀರನ್ನ ಶುದ್ಧವಾದ ನೀರು ಅಂತ ಕರೀತಾರ. ಶುದ್ಧವೋ ಅಶುದ್ಧವೋ ಕೇಳ್ತಾರ. ಮಳೆ ನೀರು ಶುದ್ಧವಾಗೈತೆ ಅಶುದ್ಧವಾಗೈತೆ ಅಂತ ಕೇಳ್ಕೋಸಿನ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮಳೆ ನೀರು ಅಶುದ್ಧ ಅನ್ನಬಾರ್ದು, ಮಳೆ ನೀರು ಶುದ್ಧ ನೀರು ಅಂತ ಹೇಳ್ಬೇಕು. ಅದನ್ನ ಈ ರೀತಿನ ಹೇಳ್ತಿದ್ದ. ನೆಕ್ಸ್ಟ್ ನೋಡ್ರಿ ಅಂಶಿಕ ಬಟ್ಟಿ ಇಳಿಸುವಿಕೆ. ಆಗ ಹೇಳಿ ಅಂಶಿಕ ಬಟ್ಟಿ ಇಳಿಸುವಿಕೆ ಬೇರೆ, ಬಟ್ಟೆ ಇಳಿಸುವಿಕೆ ಬೇರೆ. ಬಟ್ಟೆ ಇಳಿಸುವಿಕೆ ಅಂದ್ರೆ ಸಿಂಪಲ್ ನೀರಿಗೆ ಯೂಸ್ ಮಾಡ್ತಾರೆ. ಅಂಶಿಕ ಬಟ್ಟೆ ಇಳಿಸುವಿಕೆ ಅಂದ್ರೆ ಕಚ್ಚಾ ತೈಲದ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಪಡಿಲಿಕ್ಕೆ ಏನ್ ಮಾಡ್ತಾರ ಅಂಶಿಕ ಬಟ್ಟೆ ಇಳಿಸುವಿಕೆನ ಮಾಡ್ತಾರೆ. ಇಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಕಾಂತೀಯ ವಿಧಾನ
ಕಾಂತೀಯ ವಸ್ತುಗಳು ಮಿಶ್ರಣದಿಂದ ಅಕಾಂತೀಯ ವಸ್ತುಗಳನ್ನ ಬೇರ್ಪಡಿಸುದು. ಈಗ ಒಂದಿಷ್ಟ ಕಟ್ಟಿಗೆ ಚೂರುಗಳ ಒಳಗ ಮೊಳೆಗಳು ಕಬ್ಬಿಣದ ಮೊಳೆಗಳು ಮಿಕ್ಸ್ ಆಗಿದ್ವು ಅಂತ ತಿಳ್ಕೊರಿ. ಕಟ್ಟಿಗೆ ಚೂರಿನೊಳಗೆ ಏನಾಗಿರ್ತಾವ, ಕಬ್ಬಿಣದ ಮೊಳೆಗಳು ಮಿಕ್ಸ್ ಆಗಿರ್ತಾವ. ಅದನ್ನ ಏನ್ ಮಾಡ್ಬೇಕು, ಕೈಲಿ ಆರಿಸ್ಕೋತ ಕುಂಡ್ರಬಾರ್ದು. ಅವಾಗ ಕಾಂತೀಯ ವಿಧಾನವನ್ನು ಬಳಸೋದ್ರ ಮೂಲಕ ಸುಲಭವಾಗಿ ಬೇರ್ಪಡಿಸಬಹುದು. ಅಲ್ಲಿ ಶೂಜ್ಗಲ್ ತಗೊಂಡು ಆರಿಸೋದ್ರ ಮೂಲಕ ಕಬ್ಬಿಣದ ಮೊಳೆಗಳು ಏನಿರ್ತಾವ ಆ ಶೂಜ್ಗಲಕ್ಕ ಅಂಟ್ಕೋತಾವ. ಕಟ್ಟಿಗೆ ಚೂರುಗಳು ಏನಾಗೋದಿಲ್ಲ, ಶೂಜ್ಗಲಕ್ಕ ಅಂಟ್ಕೋದಿಲ್ಲ. ಅದಕ್ಕಾಗಿ ಮೊಳೆಗಳನ್ನ ಸುಲಭವಾಗಿ ಬೇರ್ಪಡಿಸಬಹುದು. ಅದಕ್ಕೆ ಏನಂತಪ್ಪ ಅಂದ್ರೆ ಕಾಂತೀಯ ವಿಧಾನ ಅಂತ ಕರೀತಾರೆ. ಅಂದ್ರೆ ಕಾಂತೀಯ ವಸ್ತುಗಳನ್ನ ಅಕಾಂತೀಯ ವಸ್ತುಗಳಿಂದ, ಕಟ್ಟಿಗೆ ಒಂದು ಅಕಾಂತೀಯ ವಸ್ತು, ಕಟ್ಟಿಗೆ ಅಕಾಂತೀಯ ವಸ್ತು, ಕಬ್ಬಿಣ ಒಂದು ಕಾಂತೀಯ ವಸ್ತು, ಕಾಂತೀಯ ವಸ್ತುಗಳನ್ನ ಅಕಾಂತೀಯ ವಸ್ತುಗಳನ್ನ ಸಪರೇಟ್ ಆಗಿ ಬೇರ್ಪಡಿಸಬಹುದು ಅಂತ ನೋಡ್ತೀವಿ. ಇನ್ನು ಉತ್ಪನ್ನನ, ಇದು ಬಹಳ ಇಂಪಾರ್ಟೆಂಟ್ ರೀ. ಇದು ಬಹಳ ಸಲ ಕೇಳೋಣ, ಏನೈತೆ ಗೊತ್ತಿಲ್ಲದ್ರಾಗ ಹೊಳ್ಳೆ ಮಳೆ ಕ್ವಶನ್ ಕೇಳ್ತಾನೆ. ಇಲ್ಲ, ಉತ್ಪನ್ನನ ಕರ್ಪೂರವನ್ನು ಅಯೋಡಿನ್ನಿಂದ ಕಲ್ಮಶ ಏನಪ್ಪ ಅಂದ್ರ ಉತ್ಪನ್ನನ ಅಂತ ಬರ್ತೈತಿ. ಉತ್ಪನ್ನನ ಅಯೋಡಿನ್ನಿಂದ ಇದನ್ನ ಮಾಡೋದು, ಬೇರ್ಪಡಿಸುವುದು. ಇಲ್ಲಿ ನೋಡ್ರಿ, ಉತ್ಪನ್ನನ ಸಬ್ಲಿಮೇಷನ್ ಇಲ್ಲಿ ಬಹಳ ಇಂಪಾರ್ಟೆಂಟ್. ಬೇರ್ಪಡಿಸುವುದು, ಘನ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವುದನ್ನು ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಎನ್ನುವರು. ಉತ್ಪನ್ನನ ಅಂದ್ರೆ ಏನ ತಿಳ್ಕೊಬೇಕು ನಾವು ಮೊದಲು. ಉತ್ಪನ್ನನ ಅಂದ್ರೆ ಏನ ತಿಳ್ಕೊಬೇಕು. ಉತ್ಪನ್ನನ ಅಂದ್ರೆ ಏನಪ್ಪಾ ಅಂದ್ರ ಯಾವುದೇ ಒಂದು ಘನ ವಸ್ತು ಐತಿ, ಘನ ವಸ್ತು ಅದು ನೇರವಾಗಿ ದ್ರವ ಸ್ಥಿತಿಗೆ ಬರಲ್ಲ, ನೇರವಾಗಿ ಅನಿಲ ಸ್ಥಿತಿಗೆ ಆಗತ್ತೆ. ನೇರವಾಗಿ ಏನಾಗತ್ತೆ, ಅನಿಲ ಸ್ಥಿತಿ ಪರಿವರ್ತನೆ ಆಗತ್ತೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಮಂಜುಗಡ್ಡೆ ಐತಿ ಅಂತ ತಿಳ್ಕೊರಿ. ಮಂಜುಗಡ್ಡೆ ಐತಿ ಅದನ್ನ ಕಾಸಿದ್ರೆ ಏನಾಗತ್ತೆ, ಫಸ್ಟ್ ಅದ ದ್ರವ ಸ್ಥಿತಿಗೆ ಬರ್ತೈತಿ. ಕಾಸಿದ್ರೆ ಏನಾಗತ್ತೆ, ಮಂಜುಗಡ್ಡೆ ಇದ್ದಿದ್ದು ಏನಾಗತ್ತೆ, ನೀರಾಗತ್ತೆ. ನೀರಾದ ನಂತರ ಮತ್ತೆ ಕಾಯಿಸಿದ್ರೆ ಏನಾಗತ್ತೆ, ಆವಿಯಾಗಿ ಏನಾಗತ್ತೆ, ಅವಾಗ ಅನಿಲ ಸ್ಥಿತಿಗೆ ಹೋಗತ್ತೆ. ಆದ್ರೆ ಹಂಗಾಗಂಗಿಲ್ಲ. ಕರ್ಪೂರೀಕರಣ ಅಂತ ಕರೀತಾರೆ. ಕರ್ಪೂರ ಏನಾಗತ್ತಪ್ಪ ಅಂದ್ರ ಕಾಸಿದ್ರೆ ಡೈರೆಕ್ಟ್ ಆಗಿ ಏನಾಗತ್ತಪ್ಪ ಅಂತಂದ್ರೆ ಅದ ಅನಿಲ ಸ್ಥಿತಿನ ಹೋಗಿಬಿಡ್ತೈತೆ, ದ್ರವ ಸ್ಥಿತಿಗೆ ಬರಂಗಿಲ್ಲ. ಕರ್ಪೂರ ನೇರವಾಗಿ ಘನ ಸ್ಥಿತಿಯಿಂದ ಏನಾಗತ್ತೆ, ಅನಿಲ ಸ್ಥಿತಿಗೆ ಹೋಗತ್ತೆ. ಅದಕ್ಕಾಗಿ ಏನಂತ ಇಲ್ಲಿ ನೋಡ್ಲಿ, ಡಿಫ್ರೆಂಟ್ ವರ್ಡ್ ಯೂಸ್ ಮಾಡೋದು. ಉತ್ಪನ್ನನ ಅಂದ್ರೂ ಒಂದ, ಕರ್ಪೂರೀಕರಣ ಅಂತ ಒಂದು ವರ್ಡ್ ಯೂಸ್ ಮಾಡ್ಬೋದು. ಮತ್ತ ಏನ್ ಅನ್ಬೋದಪ್ಪ ಅಂದ್ರೆ ಸಬ್ಲಿಮೇಷನ್, ಇಲ್ಲಿ ನೋಡ್ಬೋಡ, ಈ ಸಬ್ಲಿಮೇಷನ್ ಅಂತ ಯೂಸ್ ಮಾಡ್ಬೋದು. ಉತ್ಪನ್ನನ ಅಥವಾ ಸಬ್ಲಿಮೇಷನ್ ಮತ್ತು ವರ್ಡ್ ಯೂಸ್ ಮಾಡ್ಬೋದು ಜಾಸ್ತಿ. ಕರ್ಪೂರೀಕರಣನು ಆ ತರ ಅನ್ಬೋದು. ಸಬ್ಲಿಮೇಷನ್ ಅಂದ್ರೆ ಏನು ಸ್ಪಷ್ಟವಾಗಿ ತಿಳ್ಕೊ. ಸಬ್ಲಿಮೇಷನ್ ಅಂದ್ರೆ ಏನಪ್ಪಾ ಅಂತಂದ್ರ ಯಾವುದೇ ಒಂದು ವಸ್ತುವನ್ನ ಕಾಯಿಸಿದಾಗ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗ್ಬಿಡ್ತೈತೆ. ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಹೋಗತ್ತೆ, ನಡಬಾರ್ದು ದ್ರವ ಸ್ಥಿತಿಗೆ ಬರಂಗಿಲ್ಲ. ಅದಕ್ಕೆ ಏನಂತಪ್ಪ ಅಂದ್ರೆ ಉತ್ಪನ್ನನ ಕರ್ಪೂರೀಕರಣ ಅಂತ ಕರೀತಾರೆ. ಉತ್ಪನ್ನನ ಸಬ್ಲಿಮೇಷನ್ ಕರ್ಪೂರೀಕರಣ ಮೂರು ವರ್ಡ್ ಒಂದೇ, ತಿಳ್ಕೊರ್ ಚೆನ್ನಾಗಿದನ್. ನೆಕ್ಸ್ಟ್ ನೋಡ್ಲಿ, ಇನ್ನೊಂದು ವರ್ಡ್ ಇಂಪಾರ್ಟೆಂಟ್ ಇನ್ನೊಂದು ಐತೆ ನೋಡ್ಲಿ, ಬಾಷ್ಪೀಕರಣ ಆಗಿದೆ. ಬಾಷ್ಪೀಕರಣ ಆಗ್ಬೇಕಾಗಿತ್ತು. ಬಾಷ್ಪೀಕರಣ ಅಂದ್ರೆ ಏನಪ್ಪಾ ಅಂತಂದ್ರ ಈಗ ನಾವು ವರ್ಡ್ ಎಲ್ಲೋ ಒಂದು ಓದಿರ್ತೀವಿ, ಎಲೆಗಳು ತಮಗೆ ಬೇಡವಾಗಿರುವಂತ ನೀರನ್ನು ಏನ್ ಮಾಡ್ತಾವ, ಬಾಷ್ಪೀಕರಣದ ಮೂಲಕ ನೀರನ್ನ ಹೊರಗೆ ಹಾಕ್ತಾವ ಅಂತ ಕೇಳ್ತೀವಿ. ಬಾಷ್ಪೀಕರಣ ಅಂದ್ರೆ ಏನೂ ಇಲ್ಲ. ಬಾಷ್ಪೀಕರಣ ಅಂದ್ರೆ ಆವಿಯಾಗಿ ಹೋಗುದು ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಸಮುದ್ರದ ನೀರಿನಿಂದ ಉಪ್ಪನ್ನ ಬೇರ್ಪಡಿಸಕ್ಕೆ ಮಾತ್ರ ಬಾಷ್ಪೀಕರಣ ಯೂಸ್ ಮಾಡ್ತಾರೆ. ಸಮುದ್ರದಾಗ ನೀರು ಇರ್ತೈತೆ, ಅದರಿಂದ ಉಪ್ಪನ್ನ ಬೇರ್ಪಡಿಸಬೇಕಾಗಿತ್ತೆ. ನೀರು ಉಪ್ಪು ಮಿಕ್ಸ್ ಇರುತ್ತೆ, ಅದನ್ನ ಬೇರ್ಪಡಿಸಕ್ ಅವಾಗ ಬಾಷ್ಪೀಕರಣ ನೀರನ್ನ ಆವಿಯಾಗಿಸೋದ್ರ ಮೂಲಕ ಶುದ್ಧವಾದ ಉಪ್ಪನ್ನ ಏನ್ ಮಾಡ್ಬೋದು, ನಾವು ಪಡ್ಕೋಬಹುದು. ಇದಕ್ಕೆ ಏನಂತಪ್ಪ ಅಂದ್ರೆ ಬಾಷ್ಪೀಕರಣ ಅಂತ ಕರೀತಾರೆ. ಬಾಷ್ಪೀಕರಣ. ಇನ್ನೊಂದು ವರ್ಡ್ ನೋಡ್ರೆ ಸಿಂಪಲ್ ಇರ್ತೈತೆ, ಬಟ್ ಇದ ಕನ್ಫ್ಯೂಷನ್ ಹಿಡಿಸೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಎನ್ನೋಯಿಂಗ್ ಅಂತ ಬರ್ತೈತಿ. ಎನ್ನೋಯಿಂಗ್ ಅಂದ್ರೆ ಕನ್ನಡದಾಗ ಏನು ಬೇರೆ ದೊಡ್ಡ ಸಾದಿಲ್ಲ, ತೂರುವುದು. ಎನ್ನೋಯಿಂಗ್ ಅಂದ್ರೆ ಏನ, ತೂರುವುದು. ಆ ಸಿಂಪಲ್ ಅದು ವರ್ಡ್ ಇರ್ತೈತೆ, ಬಟ್ ನಮ್ ಕನ್ಫ್ಯೂಷನ್ ಆಗುವಂಗ್ ಕೊಟ್ಟಿರ್ತಾನೆ. ಎನ್ನೋಯಿಂಗ್ ಅಂದ್ರೆ ಏನೈತಿ ಅನ್ನೋಂಗಿರ್ತೈತಿ. ಆದ್ರೆ ಹಂಗಿರಂಗಿಲ್ಲ. ಎನ್ನೋಯಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ತೂರುವುದು ಅಂದ್ರ ಹಗುರವಾದ ವಸ್ತುಗಳನ್ನ ಭಾರವಾದ ವಸ್ತುಗಳನ್ನ ಬೇರ್ಪಡಿಸುದು. ಫಾರ್ ಎಕ್ಸಾಂಪಲ್ ಇದನ್ನ ನಾವೆಲ್ಲರೂ ರೈತರ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಹೊಲದಾಗ ರಾಶಿ ಮಾಡ್ತಾ ಯೂಸ್ ಮಾಡ್ತೀವಿ. ಹೊಟ್ಟು ಒಂದ್ ಕಡೆ, ಕಾಳು ಒಂದ್ ಕಡೆ ಬೇರೆ ಆಗ್ಬೇಕಾದ್ರೆ ಏನ್ ಮಾಡ್ತೀವಿ, ಕಾಳನ್ನ ಏನ್ ಮಾಡ್ತೀವಿ, ತೂರ್ತೀವಿ. ಆ ತೂರೋದ್ರ ಮೂಲಕ ಏನಾಗೈತಿಪ್ಪ ಅಂತಂದ್ರೆ ಭಾರದ ಗಟ್ಟಿಯಾದ ಕಾಳು ಒಂದ್ ಕಡೆ ಇರ್ತಾವ, ಹೊಟ್ಟೊಂದ್ ಕಡೆ ಹಾರಿ ಹೋಗತಿ. ಹೊಟ್ಟನ್ನ ಬೇರೆ ಕಡೆ ಆಗತಿ, ಇದನ್ನ ಚಲೋ ಕಾಳನ್ನ ಬೇರೆ ಕಡೆ ಆಗತಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಎನ್ನೋಯಿಂಗ್ ಅಂತಾರ. ವರ್ಡ್ ಬಳಸೋ ಸಾಧ್ಯತೆ ಇರ್ತೈತಿ. ಎನ್ನೋಯಿಂಗ್ ಹಂಗಾದ್ರೆ ಏನಪ್ಪಾ ಅಂದ್ರೆ ತೂರುವುದ್ರ ಮೂಲಕ ಗಟ್ಟಿಯಾದ ಹಗುರವಾದ ಒಂದ್ ಕಡೆ ಬೇರ್ಪಡಿಸ್ತೀವಿ, ಗಟ್ಟಿಯಾಗಿದ್ದ ಒಂದ್ ಕಡೆ ಬೇರ್ಪಡಿಸ್ತೀವಿ. ಅದನ್ನ ಕೊಟ್ಟ ಭಾರವಾದ ವಸ್ತುಗಳನ್ನ ಹಗುರವಾದ ವಸ್ತುಗಳಿಂದ ಬೇರ್ಪಡಿಸುವುದಕ್ಕೆ ನಾವ್ ಏನೈತಿಪ್ಪ ಅಂದ್ರೆ ಎನ್ನೋಯಿಂಗ್ ಅಂತೇಳಿ ಕರಿತೀವಿ ಅನ್ನೋದು ನೋಡ್ತೀವಿ. ನೆಕ್ಸ್ಟ್ ಏನೈತಿ ನೋಡೋಣ ಬರ್ರಿ. ನೆಕ್ಸ್ಟ್ ವಸ್ತುಗಳ 4 ಸ್ಥಿತಿಗಳು. ಇದು ಬಹಳ ಇಂಪಾರ್ಟೆಂಟ್. ವಸ್ತುಗಳ 4 ಸ್ಥಿತಿಗಳು ಅಣುಗಳ ಜೋಡಣೆಯ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಅಣುಗಳು ಯಾವ ತರ ಜೋಡಣೆ ಆಗಿದಾವ, ಒತ್ತೊತ್ತಾಗಿ ಜೋಡಣೆ ಆಗೋ, ಬಿಡಿಯಾಗಿ ಜೋಡಣೆ ಆಗೋ, ಅದರ ಆಧಾರದ ಮೇಲೆ ಏನ್ ಮಾಡಿದ್ವಿ, ಅಣುಗಳು ಇದೇನ್ ಮಾಡ್ತೀವಿ, ವಸ್ತುಗಳ 4 ಸ್ಥಿತಿಗಳನ್ನ ಮಾಡ್ತೀವಿ ನಾವು. ಒಂದನೇದು ಬರ್ಲಿ ಘನ ಸ್ಥಿತಿ, ಎರಡನೇದಪ್ಪ ದ್ರವ ಸ್ಥಿತಿ, ಮೂರನೇದಪ್ಪ ಅನಿಲ ಸ್ಥಿತಿ, ನಾಲ್ಕನೇದಪ್ಪ ಅಂದ್ರೆ ಪ್ಲಾಸ್ಮಾ ಸ್ಥಿತಿ ಅಂತ ಬರ್ತೈತಿ. ಇಲ್ಲಿ ಫಸ್ಟ್ ಘನಸ್ಥಿತಿ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು, ಘನಸ್ಥಿತಿಗಳು ಅಣುಗಳು ಏನಾಗಿರುತ್ತಪ್ಪ ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ. ಉದಾಹರಣೆ ಪಾದರಸದೊಂದಿಗೆ ಉಳಿದ ಲೋಹಗಳು ಘನ ರೂಪದಲ್ಲಿ, ಗಣಗಳಲ್ಲಿ ಅಸ್ಫಟಿಕ ಅಂತೇಳಿ ಎರಡು. ಸ್ಫಟಿಕ ಗಣಗಳಿಗೆ ಪ್ರಮುಖ ಉದಾಹರಣೆಗಳು ಯಾವಪ್ಪ ಅಂದ್ರೆ ವಜ್ರ, ಸಿಲಿಕಾನ್, ಗ್ರಾಫೈಟ್ ಮತ್ತು ಪಾಲಿಮರ್ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಉದಾಹರಣೆ ಯಾವಪ್ಪ ಅಂದ್ರೆ ಗಾಜು,
ಜಲ್ಸ ಮೃದು ಹಾಳೆಗಳು ಅಂತ ನೋಡ್ತೀವಿ. ಇಲ್ಲಿ ಅಣುಗಳ ಗಣಸ್ಥಿತಿ ಅಂದ್ರೆ ಏನಪ್ಪಾ ಅಂದ್ರೆ ಅಣುಗಳು ಏನಾಗಿದಾವೆ ಒತ್ತೊತ್ತಾಗಿ ಜೋಡ. ಇಲ್ಲಿ ಚಿತ್ರಣದಾಗ ತೋರಿಸಿ ನಾವು ಅಣುಗಳು ಏನಾಗಿದಾವೆ ಫುಲ್ ಒತ್ತೊತ್ತಾಗಿ ಒಂದಕ್ಕೊಂದು ಫುಲ್ ಹತ್ತಿತೆಗೆ ಜೋಡಿ ಫುಲ್ ಗಟ್ಟಿ ಇರ್ತೈತಿ. ಅಣುಗಳು ಏನಪ್ಪಾ ಎಲ್ಲಾ ಲೋಹಗಳು ಗಣಸ್ಥಿತಿ ಒಳಗೆ ಇರ್ತಾವ. ಆದ್ರೆ ಒಂದೇ ಒಂದು ಲೋಹ ದ್ರವ ಸ್ಥಿತಿ ಒಳಗೆ ಇರ್ತೈತಿ. ಪಾದರಸ ದ್ರವ ಸ್ಥಿತಿ ಒಳಗೆ ಇರ್ತೈತಿ. ಈ ದ್ರವ ರೂಪದ ಲೋಹ ಅಂದ್ರೆ ಯಾವಪ್ಪ ಅಂದ್ರೆ ಪಾದರಸ ಅಂತ ನೋಡ್ತೀವಿ. ಇನ್ನು ಅಣುಗಳು ಏನಾಗಿ ಒತ್ತೊತ್ತಾಗಿ ಜೋಡಣೆಗೆ ಅದಕ್ಕಾಗಿ ಇದಕ್ಕೆ ಯಾವ ಸ್ಥಿತಿ ಐತಿಪ್ಪ ಅಂದ್ರೆ ನಾವು ಗಣ ಸ್ಥಿತಿ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ನೋಡ್ರಿ ದ್ರವ ಸ್ಥಿತಿ ಅಂತ ಬರ್ತದೆ. ಗಣ ಸ್ಥಿತಿಕ್ಕಿಂತ ಸ್ವಲ್ಪ ಬಿಡಿ ಬಿಡಿಯಾಗಿ ಜೋಡಣೆ ಆಗಿರ್ತಾವೆ. ಇಲ್ಲಿ ಅಣುಗಳು ಯಾವ ತರ ಜೋಡಣೆ ಸ್ವಲ್ಪ ಬಿಡಿಯಾಗಿ ಜೋಡಣೆ. ಗಣದಲ್ಲಿರುವ ಅಣುಗಳಿಗಿಂತ ಬಿಡಿ ಆಗಿರ್ತವೆ. ಗಣದೊಳಗಿರುವಂತ ಸ್ವಲ್ಪ ಬಿಡಿ ಹಾಗೆ ಜೋಡಣೆ ಆಗಿರ್ತಾರೆ. ಅದಕ್ಕೆ ಏನಂತಪ್ಪ ನಾವು ದ್ರವ ಸ್ಥಿತಿ ಅಂತ ಕರಿತೀವಿ. ಉದಾಹರಣೆಗೆ ಯಾವಪ್ಪ ನೀರಿ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ. ನೀರಿಗೆ ನಿರ್ದಿಷ್ಟವಾದ ಆಕಾರ ಐತೇನ್ರಿ? ನಿರ್ದಿಷ್ಟವಾದ ಆಕಾರ ಇಲ್ಲ. ನೀರನ್ನು ಹೋದ ಚೆಂಬಿಗೆ ಹಾಕಿರ ತೆಂಬಿಗೆ ರೂಪದಾಗ ಆಗತ್ತೆ. ನೀರನ್ನು ಹೋದ ಎದ್ರ ಹಾಕ್ತಿ ಮತ್ತೆ ಕೊಡದಾಗ ಹಾಕಿರ ಕೊಡದ ರೂಪದಾಗ ಆಗತ್ತೆ. ಹಂಡೆದಾಗ ಹಾಕಿರ ಹಂಡೆದ ರೂಪ, ಚವೆ ರೂಪದಾಗ ಹಾಕಿರ ಚವೆ ರೂಪ. ನಿರ್ದಿಷ್ಟವಾದ ಆಕಾರ ಹಿಂಗ ಇರಬೇಕು. ನಾ ಚೌಕಂದ್ರ ಗಟ್ಟ ಕೊಂಡಿರ್ತನು, ಗುಂಡಂದ್ರ ಗಟ್ಟ ಇರ್ತನೋ ತನ್ನಂಗಿಲ್ಲ. ನೀರು ನಿರ್ದಿಷ್ಟವಾದ ಆಕಾರ ನೀರಿಗೆ ಇಲ್ಲ. ದ್ರವಗಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ. ಅಂತ ನೀರಿಗೆ ನಿರ್ದಿಷ್ಟವಾದ ಬಣ್ಣ ಐತೇನ್ರಿ? ನಿರ್ದಿಷ್ಟವಾದ ಬಣ್ಣ ಇಲ್ಲ. ನೀರಿಗೆ ನಿರ್ದಿಷ್ಟವಾದ ಬಣ್ಣ ಇಲ್ಲ. ನೀರನ್ನು ನಾವು ಕಲರ್ದಾಗ ತೋರಿಸುತ್ತೆ, ನೀಲಿ ಕಲರ್ ತೋರಿಸುತ್ತೆ. ನೀಲಿ ಕಲರ್ ಇಲ್ಲ. ಆ ನೀಲಿ ಕಲರ್ ಯಾವ ಕಾರಣ ಆಗ್ತೈತಿ ಅನ್ನೋದು ಗೊತ್ತೈತಿ ನಮಗೆ. ಬೆಳಕಿನ ಚದುರುವಿಕೆಯಿಂದ ಆಗ್ತೈತಿ ಅನ್ನೋದನ್ನ ನಾವು ನೋಡ್ತೀವಿ. ನೀರಿಗೆ ನಿರ್ದಿಷ್ಟವಾದ ಬಣ್ಣವಿಲ್ಲ, ನಿರ್ದಿಷ್ಟವಾದ ಆಕಾರವಿಲ್ಲ. ನೀರಿಗೇನಿಲ್ಲ ನಿರ್ದಿಷ್ಟವಾದ ಆಕಾರ ಇಲ್ಲ, ನಿರ್ದಿಷ್ಟವಾದ ಟೇಸ್ಟ್ ಇಲ್ಲ. ಉಪ್ಪ ಖಾರ ಹುಳಿ ಇರಂಗಿಲ್ಲ. ನೀರ ಯಾವ ನಿರ್ದಿಷ್ಟವಾದ ಸಿಹಿ ಆಕಾರ ಯಾವುದು ಇರುವುದಿಲ್ಲ ಅನ್ನೋದನ್ನ ನೋಡ್ತೀವಿ. ಇಲ್ಲಿ ನೋಡಿ ಏನಪ್ಪ ದ್ರವಗಳಿಗೆ ಉದಾಹರಣೆ ಕೊಟ್ಟಾರ. ಪಾದರಸ ಒಂದು ದ್ರವ ರೂಪದ ಲೋಹ. ಬ್ರೋಮಿಯಂ ಆಗ್ಬೇಕಾಗಿದ್ರೆ ಸ್ವಲ್ಪ ನೋಡ್ರಿ, ಬ್ರೋಮಿಯಂ ಆಗ್ಬೇಕಾಗಿತ್ತು. ಬ್ರೋಮಿಯಂ ಅಂದ್ರೆ ಅಲೋಹ. ದ್ರವ ರೂಪದಲ್ಲಿರುವ ಅಲೋಹ ಯಾವುದು ಅಂತ ಕೇಳ್ತಾನೆ. ಬ್ರೋಮಿಯಂ ನೆನ್ಪಿಟ್ಕೋಬೇಕು. ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂದ್ರ ಪಾದರಸ. ದ್ರವ ರೂಪದಲ್ಲಿರುವ ಅಲೋಹ ಯಾವುದಪ್ಪ ಅಂದ್ರ ಬ್ರೋಮಿಯಂ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಕೋಟಡಿ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಇರುತ್ತದೆ. ಕೋಟಡಿ ಉಷ್ಣಾಂಶದಲ್ಲಿ ಯಾವ ರೂಪದಾಗ ಇರ್ತೈತಿ ಅಂದ್ರೆ ದ್ರವ ರೂಪದಲ್ಲಿ ಇರ್ತೈತಿ. ಯಾವ ದ್ರವ ರೂಪದಲ್ಲಿ ಇರ್ತೈತಿಪ್ಪ ಅಂತಂದ್ರೆ ಬ್ರೋಮಿಯಂ. ಕೋಟಡಿ ಉಷ್ಣಾಂಶ ಎಷ್ಟು ಇರ್ತೈತಿಪ್ಪ ಅಂತಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಕೋಟಡಿ ಉಷ್ಣಾಂಶ ಎಷ್ಟು ಇರ್ತೈತಿ? 35 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಮಾನವನ ದೇಹದ ಉಷ್ಣಾಂಶ ಎಷ್ಟು ಇರ್ತೈತಿಪ್ಪ ಅಂತಂದ್ರ 37 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಮಾನವನ ದೇಹದ ಉಷ್ಣಾಂಶ ಎಷ್ಟು ಇರ್ತೈತಿಪ್ಪ ಅಂದ್ರ 37 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಇದು ಪ್ಯಾರನೀಟಾಗಿ ಕೆಲ್ವಿನ್ದಾಗ ಆದ್ರೆ ಚೇಂಜ್ ಆಗೈತಿ. ನೋಡ್ಕೋಬೇಕು. ಪ್ಯಾರನೀಟದಾಗ ಕೆಲ್ವಿನ್ದಾಗ ಚೇಂಜ್ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡಿ ದ್ರವದಾಗ ಯಾವ ತರ ಅಣುಗಳು ಒತ್ತೊತ್ತಾಗಿ ಜೋಡಣೆ ಆಗಿರೋದಿಲ್ಲ. ಅದಕ್ಕಿಂತ ಸ್ವಲ್ಪ ಬಿಡಿಯಾಗಿ ಜೋಡಣೆ ಆಗಿರ್ತಾವ ದ್ರವದಲ್ಲಿ ಅಂತ ನೋಡ್ತೀವಿ. ಅನಿಲ ಇವುಗಳಲ್ಲಿ ಅಣುಗಳು ದೂರದಲ್ಲಿರುತ್ತವೆ, ದೂರದಲ್ಲಿರ್ತಾವ ಮತ್ತೆ ವಿರಳವಾಗಿರ್ತಾವ ಅನ್ನೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಸ್ಲೈಡ್ ನ ಕೊಟ್ಟಾರ ನೋಡಿ ಬರ್ರಿ. ಇಲ್ಲಿ ಕೊಟ್ಟಾರ ನೋಡಿ ಅನಿಲಗಳು ಯಾವ ತರ ಜೋಡಣೆ ಆಗಿರ್ತಾವ. ದೂರ ಅಣುಗಳು ಇರ್ತಾವ. ಇಲ್ಲಿ ನೋಡ್ರಿ ಅನಿಲದಾಗ ಇಷ್ಟು ದೂರ ಅಣುಗಳು ಜೋಡಣೆ ಆಗ್ಯಾವ. ನೆಕ್ಸ್ಟ್ ನೋಡ್ರಿ ದ್ರವದಾಗ ಈ ತರ ಜೋಡಣೆ ಆಗ್ಯಾವ. ಬಟ್ ಗಣದೊಳಗ ಫುಲ್ ಒತ್ತೊತ್ತಾಗಿ ಜೋಡಣೆ ಆಗಿದಾವ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅನ್ನೋದನ್ನ ನೋಡ್ಬೇಕು. ತಿಳಿಯದೈತಿ ನಾ ಹೇಳ್ತೀನಿ. ಇನ್ನೊಂದು ಯಾವ್ದು ಬರ್ತೈತಿಪ್ಪ ಅಂತಂದ್ರ ಪ್ಲಾಸ್ಮಾ ಅಂತ ಬರ್ತೈತಿ. ಅತಿ ಹೆಚ್ಚು ಉಷ್ಣಾಂಶದಲ್ಲಿ ವಸ್ತುಗಳು ಪ್ಲಾಸ್ಮಾ ಸ್ಥಿತಿಯಲ್ಲಿ ಪರಿವರ್ತನೆಯಾಗುತ್ತವೆ, ಅಯಾನುಗಳಾಗುತ್ತವೆ. ಇಲ್ಲಿ ಪ್ಲಾಸ್ಮಾ ಸ್ಥಿತಿ ಇದೆಯಲ್ಲಿ ಕಂಡು ಬರ್ತೈತಿ? ನಕ್ಷತ್ರಗಳಲ್ಲಿ, ಗ್ಯಾಲಕ್ಸಿಗಳಲ್ಲಿ ಕಂಡು ಬರ್ತೈತಿ ಅನ್ನೋದನ್ನ ನೋಡ್ತೀವಿ. ಉದಾಹರಣೆಗೆ ನಕ್ಷತ್ರ, ಗ್ಯಾಲಕ್ಸಿಗಳಲ್ಲಿ ಪ್ಲಾಸ್ಮಾ ಸ್ಥಿತಿಯನ್ನ ಕಾಣಬಹುದು. ಫ್ಲೋರೋಸೆಂಟ್ ನಳಿಕೆಯಲ್ಲಿರೋ ದ್ರವ್ಯವು ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತದೆ. ಘನ, ದ್ರವ, ಅನಿಲ ಆದಂತರ ಇನ್ನೊಂದು ಸ್ಥಿತಿ ಯಾವ್ದು ಬರ್ತೈತಿ ಅಂದ್ರೆ ಪ್ಲಾಸ್ಮಾ ಬರ್ತೈತಿ. ಇದು ಜಲ್ ಟೈಪ್ ಇರ್ತೈತಿ. ಪ್ಲಾಸ್ಮಾ ಸ್ಥಿತಿ ಅಂದ್ರೆ ಏನಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಘನ, ದ್ರವ ಮತ್ತು ಅನಿಲ ಅಂತ ನೋಡ್ತೀವಿ. ಅನಿಲವು ಇಲ್ಲಿ ಅಣುಗಳು ದೂರದಲ್ಲಿ ವಿರಳವಾಗಿದ್ದು ಅದ ಸೇಮ್ ಕಾಪಿ ಆಗೈತಿ. ನೋಡಿ ಪ್ಲಾಸ್ಮಾ ಸ್ಥಿತಿ ಬಗ್ಗೆ ಹೊಳ್ಳಿ ರಿಪೀಟ್ ಆಗೈತಿ. ಪ್ಲಾಸ್ಮಾ ಸ್ಥಿತಿ ಒಳಗೆ ಯಾವ ತರ ಇರ್ತೈತಿ, ಪ್ಲಾಸ್ಮಾ ಸ್ಥಿತಿ ಎಲ್ಲಿ ಕಂಡು ಬರ್ತೈತಿ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ನೋಡ್ಬೇಕು. ತಿಳಿಯದೈತಿ ಹೇಳ್ತಿದ್ದೆ. ಇಲ್ಲಿವರೆಗೆ ನೋಡಿದ್ವಿ ಪಾರ್ಟ್ 1ನೇ ಪಾರ್ಟ್ನಾಗ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು, ಯಾವುದೇ ಒಂದು ವಿಷಯವನ್ನು ಇಟ್ಕೊಂಡು ಅದು ಸುತ್ತಮುತ್ತ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು. ಇಂಪಾರ್ಟೆಂಟ್ ನೋಟ. ಇನ್ನು ಬುಲೆಟ್ ಪಾಯಿಂಟ್ ಇವು ಇಂಪಾರ್ಟೆಂಟ್ ಪಾಯಿಂಟ್ ಇವು ನೆನಪಿಡಲೇಬೇಕಾಗಿರುವಂಥ ಪಾಯಿಂಟ್. ಅತ್ಯಂತ ಡೀಪ್ ಆಗಿ ಹೇಳತ್ತಿಲ್ಲ. ಅತ್ಯಂತ ನಿಮಗೆ ಪರೀಕ್ಷೆಗೆ ಬೇಕಾಗಿರುವಂಥದ್ದು SSC, MTS, JD ಮತ್ತು RPF ಪರೀಕ್ಷೆ ಈ ತರ ಎಕ್ಸಾಮ್ಗಳಲ್ಲಿ ರಸಾಯನ ಶಾಸ್ತ್ರದಲ್ಲಿ ಬರ್ತಾವ. ಸೈನ್ಸ್ ಮ್ಯಾಗ ಬರುವಂಥದ್ದು ಇದು ಭಾಳ ಏನ್ರಿ ನಮ್ಗೆ ಚೆನ್ನಾಗಿ ಒಂದ್ಸಲ ನೋಡ್ಕೋರಿ. ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಗೊತ್ತಾಗಲ್ದು ಒಂದ್ಸಲ ನೋಟ್ಸ್ ಮಾಡಿ ಇಟ್ಕೊಂಡು ವಾಪಸ್ ಓದ್ರದ್ದು ಏನಾಗತಿ ರಿಪೀಟ್ ಮಾಡೋದು. ಬಟ್ ನೆನಪು ಉಳಿಯಂಗಿಲ್ರಿ ನಮಗೆ. ನೆನಪು ಉಳಿಲಿಕ್ಕೆ ಏನ್ ಮಾಡ್ಬೇಕ್ರಿ? ಹೊಳ್ಳೆ ರಿಪೀಟ್ ಮಾಡ್ಬೇಕು. ಇದೊಂದ ಮದ್ದದಕ್ಕೆ ಅದನ್ನ ಬಿಟ್ರೆ ಬೇರೆ ಇಲ್ಲ ಅನ್ನೋದು ನೋಡ್ತೀವಿ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಣೆ ಮಾಡಿರುವಂತ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ತುಂಬ ಧನ್ಯವಾದನ ಹೇಳಿಕ್ಕೆ ಇಷ್ಟಪಡ್ತೀನಿ.